ಈಗ ನೋಡ್ರಿ ಒಂದೊಂದು ಏನು ಅದು ಲಿಂಕ್ ಹೇಳ್ಬಿಡ್ರಿ, ನಂಬರ್ ಕಳಿಸ್ಬಿಡ್ತೇವೆ, ನಮ್ಮ ವಾಟ್ಸಪ್ಗೆ ಹಾಕ್ಬಿಡ್ರಿ. ಪ್ರಯತ್ನ ಮಾಡಿದ್ರೆ ಬೇಡ. ಹಾಕ್ತೀನಿ, ಅಲ್ಲ ನಾನು ಕಳ್ಸಿದ್ರೆ ಹಾಕ್ತೀನಿ, ಹಾಕ್ತೀನಿ, ಕಳ್ಸಿದ್ರೆ ನಾನು ಕಳ್ಸಿದ್ದೀನಿ. ಆಗಲೇ ಬಂದಿದ್ದಲ್ಲ ನಿಮ್ಮ ದೇವ್ರು ಹಾಕ್ಯಾರ, ಅಲ್ಲ ಅವ್ರು ಕಳಿಸ್ಬಿಡ್ರಿ, ನಾನು ಕಳಿಸ್ಬಿಡ್ರಿ, ನಾನು ಹಾಕ್ತೀನಿ. ನೀವು ಬರ್ತಿರೋದು ತಲೆ ಬರ್ತದೆ, ಬನ್ನಿ ನೋಡ್ರಿ. ಜಗದ ಕುಡುಬರೆ ಟೀಚರ್
ಇಲ್ಲ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಧೇಯಾನಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಚಿತಕೈತವೋತ್ರ ಪರಮಃ ನಿರ್ವತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವಮಸ್ರವಸ್ತು ಶಿವದಂ ನವತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮಹಿಮತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಸತ್ಯವರುಧ್ಯತೇನ ಗತಿಭಿಃ ಶುಶ್ರೂಷಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾಃ ಅಶೇಷವಾಜ್ಯಾದ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮನಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋ ಚ ವಿಷಯೇ ಸತ್ಯರ್ನ ವೈವಾದಿತೆ ನೈವಾಸಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸನ್ನಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇಕಂ ಜಯ ಯೋಗೀಂದ್ರಂ ಕಾಮಬಾಣಚ್ಯುತಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇಯ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾಯ ಯೋಗೀಂದ್ರಂ ಭವಿಷ್ಯಜ್ಞಾನ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ ಸ್ವಸ್ತಿಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಶ್ರೀಮದ್ ಭಾಗವತದ ಪ್ರವಚನ ಇವತ್ತು ಪ್ರಾರಂಭವಾಗ್ತಾ ಇದೆ. ಹರಿವಾಯು ಗುರುಗಳು ಇದನ್ನ ಸಪ್ತಾಹವನ್ನು ನಡೆಸಿಕೊಡಬೇಕು, ಅವರ ಅನುಗ್ರಹ ಮಾಡಬೇಕು. ನರಸಿಂಹದೇವರು ನಿರ್ವಿಘ್ನವಾಗಿ ಈ 7 ದಿನಗಳ ಕಾಲ ಈ ಸಾಯಂಕಾಲದ ಸಮಯದಲ್ಲಿ ಭಾಗವತದ ಶ್ರವಣ ಮಾಡುವಂತಹ ಭಾಗ್ಯವನ್ನ ಕರುಣಿಸಬೇಕು. ವಿಘ್ನೇಶ್ವರ ಗಣಪತಿ ನಮ್ಮೆಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಭಾಗವತ ಕೇಳುವುದಷ್ಟೇ ಅಲ್ಲ, ಕೇಳಿದ್ದು ಬುದ್ಧಿಯಲ್ಲಿ ಹೋಗಬೇಕು, ಹೋದದ್ದು ಕಾರ್ಯದಲ್ಲಿ ಬರುವಂತೆ, ಕೃತಿಯಲ್ಲಿ ಬರುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ
ಶ್ರೀಮದ್ ಭಾಗವತ ಇದು ಪುರಾಣಗಳಲ್ಲಿ ರಾಜ ಅಂತ ಕರೆಸಿಕೊಂಡದ್ದು. ಸಾಮಾನ್ಯವಾಗಿ ಪುರಾಣಗಳನ್ನ ವಿಂಗಡಣೆ ಮಾಡಿದ್ದ ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡುವಾಗ 18 ಪುರಾಣಗಳ ರಚನೆ ಮಾಡಿ 18ನೇದಾಗಿ ಭಾಗವತ ಬರೆದರು ಅಂತ ಒಂದು ನಮಗೆ ಕಿಂಬದಂತಿ ಹಿರಿಯರು ಹೇಳ್ಕೊಂಡು ಬಂದದ್ದು. 18ನೇದ್ದೇ ಭಾಗವತ ಬರೆದು ಬಿಟ್ರು. ಇದನ್ನ ಬರೆದ ಮೇಲೆ ಇನ್ನೇನು ಬರೀಬೇಕು ಅಂತ ಅನಿಸ್ತಿಲ್ಲ ಅಂತ ಅವ್ರಿಗೆ, ಅಷ್ಟು ತೃಪ್ತಿ ಆಯ್ತಂತ. ಹಂಗಾಗಿ ಇದನ್ನು ಬರೆಯೋಕ್ಕಿಂತ ಮೊದಲು ಅತೃಪ್ತಿ ಆಗಿತ್ತು ಅಂತ ಅರ್ಥ. ಅದಕ್ಕೆ ಅದನ್ನೇ ಭಾಗವತದಲ್ಲಿ ಹೇಳ್ತಾರೆ, ಯಾಕ ವೇದವ್ಯಾಸ ದೇವರು ವೇದವ್ಯಾಸ ದೇವರು ಅತೃಪ್ತರಾಗಿದ್ರು ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಅದರ ಬಗ್ಗೆ ಇವತ್ತು ಒಂದೆರಡು ವಿಚಾರವನ್ನ ತಿಳ್ಕೊಳ್ಳೋಣ. ನಾವು ನೀವೆಲ್ಲ ಭಾಗವತವನ್ನ ಬಹಳ ಸರ್ತಿ ಕೇಳಿವ್ರಿ, ಬಹುಶ್ರುತರು ಅಂತ ಹೆಸರಿರ್ತದೆ. ಅಂದ್ರೆ ಅದಕ್ಕೆ ನಮ್ಮಲ್ಲಿ ಒಬ್ರು ಇದ್ರಿ, ಅವರು ಸಂಗೀತ ಮಾಸ್ತರ್ ಹೇಳ್ತಿರ್ಬೇಕ್ರಿ, ಏನು ಅಂದ್ರೆ ತಾನ್ಸೇನ್ಕಿಂತ ಕಾನ್ಸೇನ್ ಬಹಳ ಶ್ರೇಷ್ಠ ಅಂತ ಹೇಳ್ತಿರ್ಬೇಕು. ಇಲ್ಲೇ ಸಂಗೀತ ಮಾಸ್ತರ್ ಅವರೇ ಇದ್ದಾರೆ, ಅವ್ರು ಹೇಳ್ಬೇಕು ಯಾವಾಗ್ಲೂ. ಏನು ಅಂದ್ರೆ ಹೆಚ್ಚು ಕೇಳೋದು ಜಾಣ್ತನ್ರಿ. ಯಾವಾಗ್ಲೂ ಕೇಳಿ 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 ಅಭ್ಯಾಸ ಜಾಸ್ತಿ ಆಗ್ತದೆ, ಹೇಳೋಕ್ಕಿಂತ ಕೇಳೋದು ಜಾಸ್ತಿ ಅಂತ. ಅದಕ್ಕೆ ತಾನ್ಸೇನ್ ಅಂದ್ರೆ ಇವಾಗ ಕಿವಿ, ತಾನ್ಸೇನ್ ಅಂದ್ರೆ ಹಾಡಿದವರು, ತಾನ್ಸೇನ್ಗಿಂತ ಕಾನ್ಸೇನ್ ಶ್ರೇಷ್ಠ. ನೀವೆಲ್ಲ ಅನೇಕ ಬಾರಿ ಭಾಗವತ ಕೇಳಿದ್ದೀರಾದ್ರಿಂದ ಪ್ರಮುಖವಾದ ಘಟ್ಟಗಳು ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಎಷ್ಟು ಪ್ರಮೇಯಗಳು ಕಥಾಭಾಗಗಳನ್ನ ಕೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಕಥಾಭಾಗಗಳನ್ನ ಪ್ರಮೇಯಗಳನ್ನ ಹೇಳಬೇಕು ಅಂತ ಹೊರಟಿದ್ದೇನೆ. ಪ್ರಾರಂಭದಲ್ಲಿ ಭಾಗವತವನ್ನ ಬರೆದವರು ಯಾರು? ವೇದವ್ಯಾಸದೇವರು ಭಾಗವತ ಬರೆದರು. ಅದು ಹೆಂಗ್ ಬರೆದ್ರು, ಏನ್ ಬರೆದ್ರು ಅನ್ನುವಂತಹ ಅಂಶವನ್ನ ಹೇಳೋಕ್ಕಿಂತ ಮೊದಲು ಒಂದು ಅಂಶ, ಒಂದೇ ಒಂದು ಮಾತನ್ನು ಹೇಳಿಕೊಂಡು ಹೊರಡ್ತೇನೆ. ಜ್ಞಾನಿಗಳ ಲಕ್ಷಣ ಏನು ಅಂತ ಕೇಳಿದಾಗ, ಶ್ರವಣದಲ್ಲಿ ಜ್ಞಾನಿಗಳು ಶ್ರವಣ ಮಾಡ್ಲಿಕ್ಕೆ ಏನಂತ ಇಷ್ಟಪಡ್ತಾರ, ಹೆಂಗ್ ಕೇಳಬೇಕು ಅಂತ ಅನ್ಕೋತಾರ. ನಾವು ಅದನ್ನೇ ಅಭ್ಯಾಸ ಮಾಡಿಕೊಳ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ 2 ಪದ್ಧತಿ ಇಟ್ಟುಕೊಂಡಾರಂತ. ಒಂದು ಸಂಕ್ಷೇಪದಲ್ಲಿ ಶ್ರವಣ ಮಾಡೋದು, ಇನ್ನೊಂದು ವಿಸ್ತಾರವಾಗಿ ಶ್ರವಣ ಮಾಡೋದು ಅಂತ 2 ಪದ್ಧತಿಗಳು. ಏನಾಗ್ತದೆ ಅಂದ್ರೆ ಶ್ರೀಮದ್ ಟೀಕಾಕೃತ್ಪಾದರು ಒಂದು ಮಾತು ಹೇಳ್ತಾರೆ, ವಿದಿತ ಸಂಕ್ಷೇಪಾಗಿ ಪ್ರಪಂಚಂ ಜಿಜ್ಞಾಸೋ ಭವಂತಿ ಅಂತ. ಸಂಕ್ಷೇಪದಲ್ಲಿ ಕೇಳಿದವನಿಗೆ ವಿಸ್ತಾರವಾಗಿ ಕೇಳಬೇಕು ಅಂತ ಇಚ್ಛೆ ಹುಟ್ಟುತ್ತದಂತ. ಯಾರು ವಿಸ್ತಾರವಾಗಿ ಕೇಳಿರ್ತಾರಲ್ಲ ಅವ್ರಿಗೆ ಇದರ ಸಾರಾಂಶ ಏನು ಅಂತ ಸಂಕ್ಷೇಪ ಕೇಳಬೇಕು ಅಂತ ಅಪೇಕ್ಷೆ ಬಂದಿರ್ತದಂತ. ಅದಕ್ಕೆ ಯಾರಿಗೋ ಒಬ್ಬರು ಆಚಾರ್ಯಗೆ ಒಬ್ರು ಹಿಂಗ ಕೇಳಿದ್ರಂತ, ನಿಮಗೆ ಪ್ರವಚನಕ್ಕೆ ನಮ್ಮ ಮನೆ ಕರಿಬೇಕು ಅಂದ್ರೆ ಎಷ್ಟು ದಿವಸ ಮೊದಲು ಹೇಳ್ಬೇಕ್ರಿ ಆಚಾರ್ಯ ಅಂತ ಕೇಳಿದ್ರಂತ. ಆಚಾರ್ಯ ಸರಳ ಹೇಳಿದಂತ, ಏನು ಅಂದ್ರೆ ಇನ್ನು ಒಂದ ದಿವಸದ್ದು ಒಂದ ತಾಸ್ನ್ಯಾಗ ಎಲ್ಲಾ ಹೇಳೋ ಉಪನ್ಯಾಸನೋ ಅಥವಾ ಅಂದ್ರೆ ಸಂಗ್ರಹ ಮಾಡಿ ಹೇಳಬೇಕು, ವಿಸ್ತಾರ ಮಾಡಿ ಹೇಳಬೇಕು ಅಂತ ಕೇಳಿದ್ರಂತ. ಅದಕ್ಕೆ ಅವ್ರಂದ್ರಂತ, ಏನಿಲ್ಲ ವಿಸ್ತಾರವಾಗಿ ಹೇಳ್ಬೇಕು ಅಂತ. ಹಿಂದಿನ ದಿವಸ ಹೇಳಿ ಸಾಕು ಅಂತ ಇಷ್ಟ ಹೇಳ್ಬಿಟ್ರಂತ. ಏನ್ರಿ ಆಚಾರ್ಯ ವಿಸ್ತಾರವಾಗಿ ಹೇಳಕ್ ಹಿಂದಿನ ದಿವಸ ವಿಸ್ತಾರ ಮಾಡ್ಲಿಕ್ಕೆ ದೊಡ್ಡ ವಿಷಯ ಅಲ್ಲ ಅಂತ ಹೇಳಂತ. ಮತ್ ಸಂಕ್ಷೇಪ ಹೇಳ್ಬೇಕು ಅಂದ್ರೆ 15 ದಿವಸ ಮೊದಲು ಹೇಳ್ರಿ ಅಂತ ಹೇಳಂತ. ಯಾಕಂದ್ರೆ ಸಂಗ್ರಹ ಮಾಡ್ಬೇಕಾದ್ರೆ ಶ್ರಮ ಇರ್ತದೆ, ಸುಮ್ನೆ ಬರೋದಿಲ್ಲ. ನೋಡ್ರಿ, ಯಾವುದನ್ನ 10 ವಾಕ್ಯದಾಗ ಹೇಳ್ತೀನಿ ಅದನ್ನ 1 ವಾಕ್ಯದಾಗ ಹೇಳ್ಬೇಕು. ನಾ ಯಾರೊಬ್ರು ಕೇಳಿದ್ರಂತ, ಏನು ಒಂದೇ ವಾಕ್ಯದಲ್ಲಿ ಕಥೆಯನ್ನ ಹೇಳಿ ಮುಗಿಸಬೇಕು ಅಂತ ಹೇಳಿದಂತ. ದೊಡ್ಡ ಸವಾಲದಿತ್ರಿ ಅವ್, ಒಂದೇ ವಾಕ್ಯದಲ್ಲಿ ಕಥೆ ಹೇಳಿ ಮುಗಿಸ್ಬೇಕು ಅಂತ. ಎದ್ದಿಂತಂತ, ಏನು ನನ್ನ ಮದುವೆ ಆಯಿತು ಅಲ್ಲಿಗೆ ಕಥೆ ಮುಗಿಯಿತು ಅಂತ ಹೇಳಿ ಸಂಕ್ಷೇಪ ಎಷ್ಟು ಕೇಳೋಣಂತೆ. ಎದ್ದಿಂತ ನನ್ನ ಮದುವೆ ಆಯಿತು ಇಲ್ಲಿಗೆ ಕಥೆ ಮುಗಿಯಿತು ಅಂತ. ಅಂದ್ರೆ ಸಂಕ್ಷೇಪ ಮಾಡೋದು ಬಹಳ ಮಹತ್ವದ ಇರ್ತದ್ರಿ. ಅದಕ್ಕೆ ಸಂಕ್ಷೇಪ ವಿಸ್ತಾರ ಭಾಗವತ 2 ರೀತಿಯಿಂದದ್ರಿ. ಸಂಕ್ಷೇಪ ಭಾಗವತ ಅಂತ ಒಂದು, ವಿಸ್ತಾರ ಭಾಗವತ ಅಂತ ಒಂದು. ಈ ಭಾಗವತವನ್ನ ಸಂಕ್ಷೇಪದಲ್ಲಿ ಯಾರು ಕೇಳಿದ್ರು, ವಿಸ್ತಾರವಾಗಿ ಯಾರು ಹೇಳಿದ್ರು, ಇಬ್ಬರನ್ನ 2 ತರಹದಿಂದ ಪರಿಚಯ ಮಾಡಿಸ್ತೀನಿ ಈ ಸಲ. ಏನು ಅಂದ್ರೆ ಮೊದಲನೇದಾಗಿ ಶುಕಾಚಾರ್ಯರು ಭಾಗವತ ಹೇಳಿದವರು ನೀವು ಪ್ರಸಿದ್ಧ ಅದ. ಎಲ್ಲಾರು ಕೇಳಿದ್ರು ಭಾಗವತ ಯಾರು ಹೇಳಿದ್ರು, ಶುಕಾಚಾರ್ಯ ಹೇಳಿದ್ರು. ಶುಕಾಚಾರ್ಯರು ಕೇಳಿದವ್ರು ಯಾರು ಅಂದ್ರೆ ಪರೀಕ್ಷಿತ ರಾಜರು ಪ್ರಸಿದ್ಧಿ. ಪರೀಕ್ಷಿತ ರಾಜರು ಬಿಡ್ರಿ, ಶುಕಾಚಾರ್ಯ ಹಿಡ್ಕೊಳ್ರಿ. ಶುಕಾಚಾರ್ಯರು ಭಾಗವತವನ್ನ ಯಾರ ಬಾಯಿಂದ ಕೇಳಿದ್ರು ಅಂದ್ರೆ ವೇದವ್ಯಾಸ ದೇವರ ಬಾಯಿಂದ ಕೇಳಿ 18,000 ಶ್ಲೋಕಗಳಷ್ಟು ವಿಸ್ತಾರವಾಗಿ ಹೇಳಿದ್ರು. ಸರಿನಾ? ಇವ್ರು ಇಷ್ಟು ವಿಸ್ತಾರವಾಗಿ ಯಾಕೆ ಹೇಳಿದ್ರು ಅಂದ್ರೆ ಅವ್ರಿಗೊಂದು ಇಚ್ಛಾ. ಏನ್ ಇಚ್ಛಾ ಅಂದ್ರೆ, ನಾನು ಮುಂದಿನ ಸರ್ತಿ ಸಂಕ್ಷೇಪವಾಗಿ ಭಾಗವತ್ ಕೇಳಬೇಕು ಅಂತ ಒಂದು ಇಚ್ಛಾ ಅಂತ. ಏನಾಚಾರ ನೀವು ಹೇಳಿದ್ದೇನೆ ಅರ್ಥ ಆಗಿಲ್ಲ ನಮಗ ಅಂತ ಅಂದ್ರೆ, ಅದಕ್ಕೆ ಮೊದಲನೇ ಸರ್ತಿ ಭಾಗವತ ಪುರಾಣ ನಡೆದಾಗ ಎಷ್ಟು ಮಂದಿ ಪುರಾಣ ಕೂತಿದ್ರು ಅಂತ ಒಂದು ವಿಚಾರ ಬೇಕಲ್ರಿ. ಮೊದಲನೇ ಸರ್ತಿ ಯಾರು ಹೇಳಿದ್ರು, ಎಷ್ಟು ಮಂದಿ ಕುತ್ಕೊಂಡು ಕೇಳಿದ್ರು. ಈಗೇನೋ ನೀವು ಜಾಸ್ತಿ ಮಂದಿ ಕುತ್ಕೊಂಡು ಕೇಳಿಕತ್ರಿ, ಆಚಾರ್ಯನೋ ಜಿಗಿದ್ ಹೇಳಿಕತ್ತಾರೆ. ಅಲ್ಲ ಬೇಕಲ್ಲ, ಎಷ್ಟು ಮಂದಿ ಕೂತ್ ಹೇಳಿದ್ರು, ಎಷ್ಟು ಮಂದಿ ಕೂತ್ ಕೇಳು ಅಂತ ತಿಳ್ಕೊಂಡು ಹೇಳಿ
ಅದಕ್ಕೆ ಉದ್ಧವ್ ಕೇಳಿದ್ನಂತ ಕೃಷ್ಣಗೆ, ಸ್ವಾಮಿ ನೀ ಮೊದ್ಲೇ ಸರ್ತಿ ಭಾಗವತ್ ಹೇಳಿದಾಗ ಎಷ್ಟು ಮಂದಿ ಕೂತಿದ್ರು ಹೇಳು ಅಂತ ಕೇಳಿದಂತ. ದೇವ್ರೇನೋ ಗೊತ್ತೇನ್ರಿ, ಇಬ್ಬರ ಕೂತಿದ್ರು ಅಂತ ಹೇಳ್ದ. ಇಬ್ಬರ ಕೂತಿದ್ರಂತ ಭಾಗವತಕ್ಕ. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಭಾಗವತ ಅಂದ್ರೆ ಏನು? ಯಾರು ಮೊದಲು ಹೇಳಿದ್ರು? ಪುರಾಮಯ ಪ್ರೋಕ್ತ. ಕೃಷ್ಣ ಹೇಳಿತಾನ ಉದ್ಧವನಿಗೆ, ನಾನೇ ಮೊದಲನೇ ಸರ್ತಿ ಭಾಗವತ ಹೇಳಿದ್ದಪ್ಪ. ಓ ಅಡ್ಡಿ ಇಲ್ರಿ, ಕಪಿಲಾಚಾರ್ಯ ಹೇಳಿದ್ದು ಅಂತ ತಿಳ್ಕೊಂಡಿದ್ವಿ. ಅಲ್ಲ, ಕಪಿಲ್ ನಾವು ಪರಮಾತ್ಮ ಹೇಳಿದ್ದು ಅಂತ ಗೊತ್ತಾಯ್ತು. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ. ಎಲ್ಲಿ ಹೇಳಿದಿ, ಹೆಂಗ್ ಹೇಳಿದಿ ನೀನು? ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ. ನಾನು ಶೇಷನ್ ಮೇಲೆ ಮಲ್ಕೊಂಡಿದ್ದೆ. ನನ್ನ ಹೊಕ್ಕಳಿನಲ್ಲಿ ಒಂದು ಕಮಲ ಬೆಳೆದಿತ್ತು. ಆ ಕಮಲದಲ್ಲಿ 4 ಮುಖದ ನನ್ನ ಮಗ ಕೂತಿದ್ದ, ಬ್ರಹ್ಮದೇವ. ಅವನು ಕಮಲದ ಮೇಲೆ ಕುಳಿತುಕೊಂಡು ಕೇಳ್ತಿದ್ದ, ನಾನು ಕೆಳಗಿನಿಂದ ಮಲ್ಕೊಂಡು ಹೇಳ್ತಾ ಇದ್ದೆ. ಇದನ್ನ ಕೇಳಿದಾಗೆಲ್ಲ ನನಗೆ ಗಾಬರಿ ಆಗ್ಲಿಕ್ಕತ್ರಿ. ಮೊದಲಿಗೆ ಗಾಬರಿ ಆಗ್ತಿರ್ಲಿಲ್ಲ, ಈಗೇನ್ ಗಾಬರಿ ಆಗ್ಲಿಕ್ಕತ್ತು ಅಂದ್ರೆ ಅವ ಮಲ್ಕೊಂಡ ಭಾಗವತ್ ಹೇಳ್ಯಾನ. ಹಿಂಗಾಗಿ ಕುತ್ಕೊಂಡವ್ರೆಲ್ಲ ಮಲ್ಕೊಂಡು ಬಿಡ್ತಾರ. ಭಾಗವತ್ ಹೇಳ್ದ. ಈಗ ಹೆಂಗ್ರಿ, ಅವ ಕುತ್ಕೊಂಡು ಹೇಳಿದ್ದ, ಉಳಿದವ್ರು ಮಲ್ಕೊಂಡಿದ್ದಾರೆ. ಅವ ಹೇಳೋನ ಮಲ್ಕೊಂಡು ಹೇಳ್ಯಾನ. ಅವ ಪರೀಕ್ಷೆ ಬರೀಕತ್ತಿದ್ದಂತ ಹುಡುಗ. ಪೇಪರ್ ಕೊಟ್ಟಿದ್ರಿ ಅವಂಗ, ಕೊಟ್ಟಿದ್ರು. ಪೇಪರ್ ನೋಡ್ತಾನ, ಅಕ್ಷರ ಕಾಣಿಸವಲ್ಲಾಗ್ಯಾವ್ರಿ ಅವಂಗ. ಅವ ಹಿಂಗ್ ನೋಡಿದ ಮಾಸ್ತರ್ ನೋಡಿದ. ಮಾಸ್ತರ್ ಅಂದ್ರೆ ಯಾಕೋ ಓದಿ ಬಂದಿಲ್ಲ ಅಂತ. ಸರ್ ಎಲ್ಲಾ ಓದಿನ್ರಿ ಅಂದ. ಮತ್ ಯಾಕೋ ಏನೋ ಅಕ್ಷರ ಕಾಣಿಸವಲ್ಲಾಗ್ಯಾವ್ರಿ ಅಂದ. ಅವನು ಪಾಪ ಮಾಸ್ತರ್ ಆ ಕಡೆ ಈ ಕಡೆ ಹೋಗಂದ. ಏನಾದ್ರು ಆ ಹುಡುಗ ಬರೀಲಿಲ್ಲ, ಟೈಮ್ ಆಗ್ಲಿ ಅಂತ. ಪಾಪ ಚಲೋ ಹುಡುಗ್ರಿ ಅದು. ಮಾಸ್ತರ್ ಸಿಟ್ಟಿಗೆ ಅದು ಒಂದ್ ಬೆನ್ನಿಗೆ ಧನ್ನ ಹೊಡೆದ. ಇವ್ ಕೆಳಗ್ ರಪಕ್ ಅಂತ ಬಿದ್ರಿ, ಪೇಪರ್ ತಗೊಂಡ್ ರಪಕ್ ಅಂತ ಕೆಳಗ್ ಬಿದ್ದ. ಬಿತ್ತುಕೊಂಡ ರಮ ಬರೀಲಿಕ್ಕೆ ಶುರು ಮಾಡಿದ. ಮಾಸ್ತರ್ ಅಂದ್ರು, ಅಲ್ಲೂ ಕುತ್ಕೊಂಡ್ ಬೆಳಿಗ್ಗೆ ಬರೋದು, ಮಲ್ಕೊಂಡ್ ಬೆಳಿಗ್ಗೆ ಅಂದ್ರು. ಸರ್ ನಾ ಮಲ್ಕೊಂಡ ಓದಿದ್ರಿ. ನಾ ಮಲ್ಕೊಂಡೇ ಓದಿದ್ರಿ, ಹಿಂಗಾಗಿ ಮಲ್ಕೊಂಡ ಬಲಿಗ್ ಬರ್ತದೆ ಅಂತ. ಹಿಂಗಾಗಿ ಅವ ನಾರಾಯಣ ಮಲ್ಕೊಂಡು ಭಾಗವತ್ ಹೇಳ್ಬಿಟ್ನಂತ. ಕೂತವ್ರೆಲ್ಲ ಮಲ್ಕೊಂಡು ದೈವಕ್ಕೆ ಯಾರು ಮಲ್ಕೊಂಡಿಲ್ಲ. ಅವಾಗ ಚೆಕ್ ಮಾಡ್ತಿರ್ತೀನಿ ನಾ ಹಿಂಗ. ಪುರಾಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ಭಾಗವತದಲ್ಲೇ ಭಾಗವತ ಅಂದ್ರೆ ಏನು ಅಂತ ಹೇಳ್ತಾ ಇದೆ. ಪರಮಾತ್ಮ ತನ್ನ ಮಗನಿಗೆ ಮೊದಲು ಉಪದೇಶ ಮಾಡಿದಂತೆ ಚತುರ್ಮುಖನಿಗೆ. ನಾವು ಊರ್ ಮಂದಿ ಬೇಕಾದಷ್ಟು ಹೇಳ್ತಿರ್ತೀವಿ, ನಮ್ಮ ಮಕ್ಕಳಿಗೆ ಹೇಳೋದ್ ಮಕ್ಕಳು ಸಂಟ ಆಗ್ತಿರ್ತದೆ. ಇಲ್ಲಿ ಬಿಡ್ರಿ, ನಮ್ಮ ಮಕ್ಕಳು ಆರಾಮ್ ಬೆಳಿಲಿ, ಮತ್ ಮಂದಿ ಮಕ್ಕಳು ಕಷ್ಟದಾಗಿರ್ಬೇಕಂತ. ಯಾಕಪ್ಪ? ಅದಕ್ಕೆ ಪರಮಾತ್ಮ ಹೇಳ್ದ, ಭಾಗವತ ಅವರಿವರಿಗೆ ಹೇಳೋಕ್ಕಿಂತ ಮೊದಲು ನನ್ನ ಮಗನಿಗೆ ನಾನು ಹೇಳ್ತೀನಿ ಅಂತ ಮಗನಿಗೆ ಪಾಠವನ್ನು ಹೇಳ್ತಿದ್ದಾನೆ. ಚತುರ್ಮುಖ ಪದ್ಮದಲ್ಲಿ ಕುಳಿತುಕೊಂಡು ಪಾಠ ಕೇಳಿದ್ನ, ಭಾಗವತ ಕೇಳಿದ್ನಂತ. ಅದ ಹೊತ್ತಿಗೆ ಇನ್ನೊಬ್ರು ಕೇಳಿಸ್ಕೊಂಡಿದ್ರಿ. ಯಾರವ್ರು? ಯಾರ ಮ್ಯಾಗ ಇವ ಮಲ್ಕೊಂಡಿದ್ದ ಅವ್ರು ಕೇಳಿಸ್ಕೊಂಡ್ರಲ್ಲ, ಶೇಷ ದೇವ್ರು. ಕೇಳಿಸ್ಕೊಂಡ್ರು ಅಂತ ಹೆಂಗ್ ಹೇಳ್ಬೇಕು ಅಂತ ತಿಳಿಯತ್ತಾಗಿರ್ಲಿ. ಯಾಕಂದ್ರ ಹಾವಿಗೆ ಕಿವಿ ಇರಂಗಿಲ್ಲ. ಒಂದ ಮಲ್ಕೊಂಡಿರ್ತಾರ, ಇಲ್ಲ ಕಿವಿ ಕೆಲಸ. ಇವರ ಭಾಗವತ ಕೊಡೋರು. ಒಬ್ಬರು ಆಚಾರು ಒಂದ್ ಊರಾಗ ಸಪ್ತಾಹ ಮಾಡಿದ್ರಂತ ಭಾಗವತ. ಇಲ್ಲಿ ಹೆಂಗ್ ನಿಮ್ ನಡೆದ ಹೆಂಗ್ ಭಾಗವತ ಸಪ್ತಾಹ ಆದ್ರಿ. ಆಮೇಲೆ ನಾವು ಎದುರಿಗೆ ಒಬ್ರು ಕೂತಿರ್ತಿದ್ರು, ಒಳ್ಳೆ ವರ್ಚಸ್ವಿ ಪುರುಷ. ಅವ್ರ ಊರಿಗೆ ಶ್ರೀಮಂತರು, ಅವ್ರು ದೇಶಪಾಂಡೆರು ಕುಳ್ಕೊಂಡಿರ್ತಿದ್ರು ನೋಡ, ಹಿಂದಕ್ಕೆಲ್ಲ ಕೂತಿರ್ತಿದ್ರು. ಮುಗೀತು ಆಚಾರ ಹೋಗೋ ಕಾಲಕ್ಕೆ ಪಾಪ ಎದುರಿಗೆ ಅವ ಬಂದ್ ಕೂತಾನ ಅಂತ ತಿಳ್ಕೊಂಡು 10 ಜನ ಬರ್ಬೇಕು. ಅವ್ರ ಹೋಗ್ಯಾರಪ್ಪ, ನಾವು ಹೋಗ್ಬೇಕು ನಡಿ ಅಂತ ತಿಳ್ಕೊಂಡು ಬಂದ್ ಕೂತಿರ್ಬೇಕಂತ. ಸರಿ ಅಂತ ಹೇಳಿ ಪುರಾಣ ಮುಗಿದ್ಮೇಲೆ ಹೋದ್ರಿ. ಹೋಗಿ ಅವ್ರ ಮನೆಯವ್ರ ಹೊರಗೆ ನಿಂತಿದಂತ. ಎಲ್ಲಾರ ನಿಮ್ ಮನೆಯವರು ಹಿಂಗೆ ಒಳಗಿದ್ದಾರೆ. ಸರಿ ಆತು ಅಂತ ಒಳಗೆ ಹೋಗಿ ಬರ್ತಾವ ನಿಮ್ ಮೊಬೈಲ್ಗಳು, ಬರೋದಿಲ್ಲ ಅಂತ ಇಟ್ಕೋಬೇಡ್ರಿ. ಈಗ ಬರ್ತಾವ, ನಿಮ್ಗ ಬರ್ತಾವ, ಎಲ್ಲಾರು ನಿಮ್ಮನ್ನ ನೋಡ್ತಾಳೆ. ವರ ನೋಡ್ಲಿಕ್ ಬಂದಾಗೂ ನಿಮ್ಗೆ ಎಷ್ಟು ನಾಚಿಕೆ ಆಗಿರಂಗಿಲ್ಲ ಅಷ್ಟ ಆಗ್ತಾವ. ಹೆಣ್ಮಕ್ಳಿಗಾದ್ರೆ ಗಂಡಸರಿಗೆ ಕನ್ಯಾ ನೋಡ್ಲಿಕ್ ಬಂದಾಗ ಎಷ್ಟು ಆಗ್ತಾವ ಅಷ್ಟ ಆಗ್ತಾವ. ಅದಕ್ಕೆ ಈಗ ಫೋನ್ ಸೆಲೆಕ್ಟ್ ಮಾಡ್ಕೊಡ್ರಿ. ಹೋದ್ರು ಆಚಾರ ಪಾಪ ಯಜಮಾನ್ ಕಡೆ ಹೋದ್ರು. ಅವ್ನ ಯಜಮಾನ ಒಳಗೆ ಕೂತ ಹೋಗಿ, ನೀವು ಒಂದ್ ವಾರ ಬಂದು ಪುರಾಣ ಕೂತ್ಕೊಂಡ್ರಿ ಅಂತ ಎಲ್ಲಾರು ಬಂದ್ರು. ಬಹಳ ಸಂತೋಷ ಆಯ್ತು ಅಂತ ಹೇಳಿತಾನೆ. ಅವ ಆ ಕಡೆ ನಿಂತು ಈ ಕಡೆ ತಿರುಗವಲ್ಲ. ಏನ್ರಿ ನೀವ್ ಹೋಗಿ ಹಿಂಗ್ ಕಣ್ ಹತ್ತಿಲ್ಲ ಇವತ್ತಿಗೆ ಅಂದ. ಅವನ ಇಷ್ಟೊತ್ತು ಹೇಳಿದ್ರೆ ಏನ್ ಕೇಳಿಲ್ಲ ಅಂದ. ಕುಟ್ಟು ಕಿವುಡು ಅಂದ. ಕುಟ್ಟು ಕಿವುಡ ಮುಂದೆ ಪ್ರವಚನ ಯಾವುದು?
ಟೀಕಾಕೃತ ಅದಕ್ಕೆ ಅಂದ್ರು ನಹಿ ಗಾಯಮಾನ ಬದರೇಶು ಗಾಯತಿ, ಹಾಡು ಹಾಡುವ ಕೆವಳು ಮುಂದೆ ಹಾಡ್ತಾನೆ ಎಲ್ಲರ. ಹಾಗಾದ್ರೆ ವಿಚಾರ ಮಾಡ್ರಿ, ಭಾಗವತದ ಮಹಿಮಾ ಎಷ್ಟು ಚಂದದ ಅಂದ್ರೆ ಕಿವಿ ಇಲ್ಲ ಹಾವುಗಳಿಗೆ ಅಂತ ಹೇಳುವ ವಂಶದಲ್ಲಿ ಹುಟ್ಟಿದ ಶೇಷದೇವರು ಕೂಡ ಈ ಭಾಗವತವನ್ನ ಕೇಳಿಸಿಕೊಂಡು ಭಾಗವತ ಸಂಪ್ರದಾಯ ಪ್ರವರ್ತಕರಾಗಿದ್ದಾರಂತೆ. ಅದಕ್ಕೆ ಭಾಗವತ ಯಾಕೆ ಕೇಳಿದ್ರು ಅವರು? ಹರೇರ್ ಗುಣ ಕ್ಷಿಪ್ತ ಮತಿಹಿ, ಭಗವಂತನ ಗುಣ ಎಷ್ಟು ಚಂದವ ಅಂತಂದ್ರೆ ಅವನ ಅಂಗ ಈ ಲೆಕ್ಕದಲ್ಲಿ ಹಾವಿನ ದೇಹದಲ್ಲಿ ಇದ್ದಾಗ ಕಿವಿ ಇಲ್ಲ ಅಂತ ಆದರೂ ಆ ಭಾಗವತದ ಗುಣಗಳು ಅಷ್ಟು ಆಕರ್ಷಣೀಯವಾಗಿರುವಂತಹದ್ದು. ಹಂಗಾರೆ ಭಾಗವತ ಪರಮಾತ್ಮ ಹೇಳಿದ, ಕೇಳಿದವರು ಯಾರು? ಶೇಷದೇವರು. ಬ್ರಹ್ಮದೇವರು ಬಿಟ್ಬಿಟ್ರಿ ಮತ್ತೆ ಆ ಕಡೆ ಹೋಗೋಣಂತ. ಶೇಷದೇವರು ಅಲ್ಲಿ ಅಂತ ಕೇಳಿದ್ರು ಅಂದ್ರೆ ಪರಮಾತ್ಮ 4 ಶ್ಲೋಕದಾಗ ಹೇಳಿದಂತ್ರಿ, ಭಾಗವತ ಬಹಳ ಹೇಳೇ ಇಲ್ಲ. ಹಾಗಾದ್ರೆ ಪರಮಾತ್ಮನು ಶೇಷನ ಮೇಲೆ ಮಲಗಿ ಚತುಶ್ಲೋಕಿ ಭಾಗವತವನ್ನ ಹೇಳಿದ್ದನ್ನ ಶೇಷದೇವರೇನು ಕೇಳಿದ್ರಲ್ಲ, ಇಲ್ಲಿ ಮುಂದೆ ವಿಸ್ತಾರ ಮಾಡಿದವರು ಯಾರು ಅಂದ್ರೆ ರುದ್ರದೇವರು ವಿಸ್ತಾರ ಮಾಡ್ತಾ ಇದ್ದಾರೆ. ಯಾರು ರುದ್ರದೇವರು? ಶುಕಾಚಾರ್ಯರು. ಹಾಗಾದ್ರೆ ಇವತ್ತು ಶುಕಾಚಾರ್ಯರಾಗಿ ಯಾರು ಬಂದಿದ್ದಾರೋ ಅವರೇ ನಾಳೆ ಏನಾಗೋರಿದ್ದಾರೆ? ಶೇಷದೇವರಾಗುವರಿದ್ದಾರ. ಹಾಗಾದ್ರೆ ಸಂಕ್ಷೇಪ ವಿಸ್ತಾರ ಭಾಗವತಗಳನ್ನ ಕೇಳಿದವರು ಯಾರು? ಒಬ್ಬೊಬ್ಬೇ ದೇವತೆ. ರುದ್ರದೇವರಾಗಿದ್ದಾಗ ವಿಸ್ತಾರವಾಗಿ ಕೇಳಿದವರೇ ಮುಂದೆ ಸಂಕ್ಷೇಪದಲ್ಲಿ ಕೇಳಲಿಕ್ಕೆ ತಯಾರಾದರು. ಇಲ್ಲಿ ಅವತಾರ ರೂಪದ ವ್ಯಾಸರ ಬಾಯಿಂದ ಕೇಳಿದ್ರೆ ಅಲ್ಲಿ ಮೂಲ ರೂಪದ ಭಗವಂತನ ಬಾಯಿಂದ ಕೇಳ್ತಿದ್ದಾರೆ. ಅದಕ್ಕೆ ಶಾಸ್ತ್ರ ಹೇಳೋದು, ಇವತ್ತು ರುದ್ರದೇವರಾದವರು ನಾಳೆ ಶೇಷದೇವರಾಗ್ತಾರೆ. ಸುಮ್ನೆ ಆಗಂಗಿಲ್ಲ. ಅದು ಪದವಿ ಬಂತು ಅಂತಲ್ಲ, ಭಾಗವತ ಕೇಳಬೇಕು ಅಂತ ಒಂದು ಲೋಭ. ಇಲ್ಲಿ ವ್ಯಾಸರಿಂದ ಕೇಳಿಲ್ಲ ಭಾಗವತ, ತೃಪ್ತಿ ಆಯ್ತೇನೋ ಇಲ್ಲ. ವ್ಯಾಸರು ಮೂಲ ರೂಪದಲ್ಲಿ ಇದ್ದಾಗ ಎಷ್ಟು ಚಂದ ಹೇಳ್ತಾರಂಗ ಅದನ್ನು ಕೇಳಬೇಕು ಅಂತ ಅನ್ನೋದಕ್ಕಾಗಿ ಹಾಸಿಗೆಯಾಗಿ ಬಂದು ಕೂತ್ಕೊಂಡ್ರಂತ. ಇದಾಯ್ತಾ? ಇನ್ನ ಭಾಗವತಕ್ಕ ನಮ್ಮ ಆಚಾರ್ಯರು ಮಧ್ವಾಚಾರ್ಯ ವ್ಯಾಖ್ಯಾನ ಬಂದಾರ. ಮಧ್ವರು ಅಂತಂದ್ರೆ ವಾಯುದೇವರು, ವಾಯುದೇವರು ಅಂದ್ರೆ ಭಾವಿ ಬ್ರಹ್ಮರು ಅಂತ ಅರ್ಥ. ಹಂಗಾರೆ ಮಧ್ವಾಚಾರ್ಯರು ಭಾಗವತವನ್ನ ವ್ಯಾಖ್ಯಾನ ಮಾಡ್ಯಾರಂದ್ರೆ ಅವರು ಭಾಗವತ ಹೇಳ್ಯಾರಂತ. ಶ್ರೀಮದಾಚಾರ್ಯ ಸಂಚಾರ ಮಾಡ್ಕೋತ ಶ್ರೀಮದಾಚಾರ್ಯ ಸಂಚಾರ ಮಾಡ್ಕೋತ ಎಲ್ಲಿ ಬಂದಿದ್ರು ಅಂದ್ರೆ ವಿಷ್ಣುಮಂಗಲ ದೇವಾಲಯಕ್ಕೆ ಬಂದಿದ್ರಂತ. ನಾವೆಲ್ಲ ಹೋಗಿದ್ರು ವಿಷ್ಣುಮಂಗಲ ದೇವಾಲಯಕ್ಕೆ. ಅಲ್ಲಿ ಬಂದಿದ್ರಂತ. ಬಂದ್ ಹೊತ್ತೊಳಗ ಅಲ್ಲಿ ಊರಾಗಿದ್ದ ಜನ ಎಲ್ಲ ನೀವು ಬಂದಿರಿ, ಸ್ವಾಮಿಗಳ ಬಾಯಿಂದ ಅನುಗ್ರಹ ಸಂದೇಶ ಹೇಳ್ರಿ ಅಂತ ಹೇಳಿದಾಗ ಆಚಾರ್ಯರು ಭಾಗವತ ಹೇಳಿದ್ರಂತ. ಅವರತ್ಸ ಕಥಾಮೃತಾಂಗ ಪಾಣೇಹಿ ಭಗವಾನ್ ಭಾಗವತೆ ಭವಾಪಹಂತ್ರೀಂ ಅನುಕೂಲ ಗುಣಸ್ವರಾದಿ ಭಾಜಾ ನಿಜ ಶಿಷ್ಯ ಪ್ರವರೇಣ ಮಚ್ಚಮಾನೇ. ಋಷಿಕೇಶ ತೀರ್ಥನ ಬಾಜು ಕೂರ್ಸ್ಕೊಂಡ್ರಂತ. ನೀವು ಶ್ಲೋಕ ಹೇಳಿ ನಾ ಅರ್ಥ ಹೇಳ್ತೀನಿ ಅಂತ ಹೇಳಿದಂತ. ಋಷಿಕೇಶ ತೀರ್ಥರ ಕಂಠ ಬಹಳ ಚಂದ ಇತ್ತಂತೆ. ಅವತ್ತು ಶ್ರೀಮದಾಚಾರ್ಯ ಕಾಲಕ್ಕೆ ಶ್ಲೋಕವನ್ನ ರಮಣೀಯವಾಗಿ ಕೇಳಿದ್ರೆ ಮತ್ ಕೇಳಬೇಕು ಅನ್ನೋ ಚಂದ ಕಂಠ ಸೆರೆಯಿಂದ ಹೇಳಿದ ಋಷಿಕೇಶ ತೀರ್ಥರು ನಿಜ ಶಿಷ್ಯ ಪ್ರವರೇಣ ಮಚ್ಚಮಾನೇ ಅನುಕೂಲ ಗುಣಸ್ವರಾದಿ ಭಾಜಾ. ಪಕ್ಕದಲ್ಲಿ ವಾದ್ಯಗಳನ್ನ ತಾಳ ತಂಬೂರಿ ಎಲ್ಲ ಇಟ್ಟುಕೊಂಡು ಮೊದಲನೇ ಸರ್ತಿ ಅವರು ಋಷಿಕೇಶ ತೀರ್ಥರಿಂದ ಶ್ಲೋಕ ಹೇಳಿಸಿ ಆಚಾರ್ಯರು ಪ್ರವಚನವನ್ನ ಮಾಡಿದರಂತೆ. ಹಿಂಗಾಗಿ ಭಾವಿ ಬ್ರಹ್ಮರು ಭಾಗವತವನ್ನ ವಿಸ್ತಾರವಾಗಿ ಇಲ್ಲಿ ಹೇಳಿದ್ರು. ಇವರೇ ಮುಂದೆ ಬ್ರಹ್ಮದೇವರಾದಾಗ ಅದೇ ನಾಭಿಕವಲ್ಲಲ್ಲಿ ಕುಳಿತುಕೊಂಡು ಸಂಕ್ಷೇಪದಲ್ಲಿ ಭಾಗವತವನ್ನು ಕೇಳೋರಿದ್ದಾರೆ. ನೋಡಿ, ಇದನ್ನೇ ಭಾಗವತ 10 ಸರ್ತಿ ಕೇಳಿದ್ವಿ. ಈ ಅಂಶ ಬಂದಿದ್ದಿಲ್ಲ ನಮ್ಮಲ್ಲಿ. ಹಾಗಾಗಿ ಏನಾಯ್ತು? ಭಾಗವತವನ್ನ ಕೇಳುವಂತವ್ರು ಪ್ರತಿಯೊಬ್ಬರು ಸಂಕ್ಷೇಪ ವಿಸ್ತಾರವಾಗಿ ಭಾಗವತವನ್ನ ಕೇಳಬೇಕು. ಅಥವಾ ಈಗ ಭಾಗವತ ಯಾಕೆ ಕೇಳಿದ್ರು ಶುಕಾಚಾರ್ಯರು ಅಂದ್ರೆ ಇದರ ಪುಣ್ಯದಿಂದ ಮತ್ತೆ ಭಾಗವತ ಕೇಳೋ ಹಂಗಾಗಲಿ. ಈಗ ಮಧ್ವಾಚಾರ್ಯ ಯಾಕೆ ವ್ಯಾಖ್ಯಾನ ಮಾಡಿದ್ರು ಅಂದ್ರೆ ಇದರ ಪುಣ್ಯದಿಂದ ಮತ್ತೆ ನನಗೆ ಪರಮಾತ್ಮ ಕಡೆಯಿಂದ ಕೇಳುವಂಗಾಗ್ಲಿ. ಹಂಗೆ ನೀವೇನ್ ಭಾಗವತ ಈ ಕೇಳಿಗತ್ತೀರಿ, ಇದರಿಂದ ನೀವು ಪುಣ್ಯ ಬರ್ತದೆ, ಈ ಪುಣ್ಯದಿಂದ ಮಾತ್ರ ನಿಮಗೆ ಭಾಗವತ ಕೇಳೋ ಹಂಗಾಗ್ಲಿ, ಮತ್ತೊಂದು ಪುರಾಣಗಳನ್ನ ಕೇಳೋ ಹಂಗಾಗ್ಲಿ ಅಂತ ಅರ್ಥ. ಒಂದು. ಎರಡನೇದ್ದು, ಭಾಗವತ ಕೇಳೋರು ಶೇಷದೇವರು ಕೇಳಿದ್ರು, ಆಮೇಲೆ ರುದ್ರದೇವರು ಕೇಳಿದ್ರು ಅಂತದಲ್ಲ. ಅದಕ್ಕ ಇದೇ ಭಾಗವತದ ತೃತೀಯ ಸ್ಕಂದದಲ್ಲಿ ಹೇಳುವಾಗ ಅವ್ರು ಯಾಕೆ ಕೇಳ್ಬೇಕಾಗ್ತದೆ? ಅವರೊಂದು ಸಂಪ್ರದಾಯ ಪ್ರವರ್ತಕರು. ಭಾಗವತ ಆಗತಿ ಪ್ರಕರಣ ಅಂತ ಹೇಳ್ಯಾರ. ಯಾರ್ಯಾರು ಹೇಳ್ಕೋದ್ ಬಂದ್ರು, ಯಾರಿಗೆ ಹೇಳ್ಕೋದ್ ಬಂದ್ರು ಅಂತ. ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಮೂಲತಃ ಉಪನಿಷತ್ತಿನಲ್ಲೇ ಹೇಳಿದಂತೆ ಚತ್ವಾರ ಪುರುಷಾಹ ಇತಿ ಬಾಧ್ವಃ. ವಾಯುದೇವರಂತಾರ 4 ಪುರುಷ ಇದ್ದಾರಂತ. ಶರೀರ ಪುರುಷ, ವೇದ ಪುರುಷ, ಛಂದ ಪುರುಷ ಅಂತ ಹೇಳ್ತಾ 4 ಪುರುಷರನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ವರ್ಣಗಳಿಗೆ, ಅಕ್ಷರಗಳಿಗೆ ಎಲ್ಲ ಅಕ್ಷರಗಳಿಗೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ಶೇಷದೇವರು ಅಂತ ತಿಳಿಸಿಕೊಡ್ತಾರೆ. ಅವರನ್ನೇ ಛಂದ ಪುರುಷ ಅಂತ ಕರೆದಿದ್ದಾರೆ. ಹಾಗಾದ್ರೆ ಭಾಗವತದಲ್ಲಿ ಎಷ್ಟು ಅಕ್ಷರಗಳನ್ನ ಬರೆಯಲಾಗಿದೆಯೋ
ಅಷ್ಟೂ ಅಕ್ಷರಗಳಿಗೂ ಅಭಿಮಾನಿಗಳು ಯಾರು? ಶೇಷದೇವರು. ಆ ಶೇಷದೇವರನ್ನು ಇಟ್ಟುಕೊಂಡೇ ಮೊದಲು ಪುರಾಣವನ್ನು ಹೇಳಿದ್ದು. ಆಮೇಲೆ ಮತ್ ಭಾಗವತ ರುದ್ರದೇವರು ಹೇಳಿದೆ ಅಂತ ಕೇಳಲ್ಲ ಅಂದ್ರೆ, ರುದ್ರದೇವರು ಶರೀರ ಪುರುಷ ಅಂತ ಕರ್ಸ್ಕೊಳ್ತಾ ಇದ್ದ. ಈ ದೇಹ ಇದೆಯಲ್ಲ, ಈ ದೇಹಕ್ಕೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ರುದ್ರದೇವರು. ಅವರೇ ಶುಕಾಚಾರ್ಯ. ಯಾರು ಪುರಾಣ ರೂಪದಲ್ಲಿ ಇದ್ದಾರೋ ಶೇಷದೇವರು, ಯಾರು ದೇಹ ರೂಪದಲ್ಲಿ ಇದ್ದಾರೋ ಶುಕಾಚಾರ್ಯರು. ಇವರಿಬ್ಬರು ಹೇಳಿದ ಪುರಾಣ ಅದು ನಮಗೆ ಶ್ರೀಮದ್ ಭಾಗವತ ಅಂತ ತಿಳಿಸಿಕೊಡುವಂತಹದ್ದು. ಅಂಥ ದೇವತೆಗಳು ವಾಯುದೇವರು, ಬ್ರಹ್ಮದೇವರು, ರುದ್ರದೇವರು, ಶೇಷದೇವರು, ಈ 4 ದೇವತೆಗಳು ಹೇಳಿಕೊಟ್ಟಿರುವಂತಹ ದಿವ್ಯವಾದ ತತ್ವವೇ ಶ್ರೀಮದ್ ಭಾಗವತ. ವಾದರಾಜ ಸ್ವಾಮಿಗಳು ಒಂದು ಊಹಾಭೋಗ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಪುರಾಣಗಳಲ್ಲಿ ಭಾಗವತವೇ ಶ್ರೇಷ್ಠ ಅಂತ ತಿಳಿದುಕೊಂಡು ನಾನೇನು ಪರ್ವತದಿಂದ ಜಿಗಿದು ಹೇಳಲೇನು ಅಂತ ಕೇಳ್ತಾರೆ. ಬಹಳ ಚಂದದ ಪದ್ಯ. ಜಿಗಿದು ಹೇಳಲೇನು ಪರ್ವತದಿಂದ, ಭಾಗವತನ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿ ನಿಮಗೆ ವಿಶ್ವಾಸ ಬರಬೇಕು ಅಂತ ಪರ್ವತವನ್ನ ಕಿತ್ತಿ ಕೈಯಾಗಿ ಹಿಡ್ಕೊಂಡು ಹೇಳೇನು ಭಾಗವತವೇ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿ. ಎರಡು ಮಾತು ಹೇಳ್ಯಾರ್ರಿ. ಪರ್ವತವನ್ನ ಕಿತ್ತಿ ಕೈಯಲ್ಲಿ ಹಿಡಿದು ಹೇಳ್ತೇನೆ ಭಾಗವತ ಶ್ರೇಷ್ಠ ಪುರಾಣ, ಅಥವಾ ಪರ್ವತದಿಂದ ಜಿಗಿದು ಹೇಳ್ತೇನೆ ಭಾಗವತ ಶ್ರೇಷ್ಠ, ಅದಕ್ಕಿಂತ ಇನ್ಯಾವ ಪುರಾಣವು ಶ್ರೇಷ್ಠ ಅಲ್ಲ ಅಂತ ಭಾಗವತದ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಭಾಗವತವನ್ನ ವೇದವ್ಯಾಸ ದೇವರು ಯಾವಾಗ ಬರೆದರು ಅಂತ ಒಂದು ಪ್ರಶ್ನೆ. ಬರೆದದ್ದು ಒಂದು ಬೇಕು ನೋಡಿ, ಯಾವಾಗ ಬರೆದ ಗೊತ್ತಾಗಬೇಕಲ್ಲ ನಮಗೆ. ಏನಾಯ್ತು ಪುರಾಣದಲ್ಲಿ, ಅದು ದ್ವಾಪರೇ ಸಮನುಪ್ರಾಪ್ತೆ, ದ್ವಾಪರಿಗ ಬಂದಿತ್ತಂತೆ. ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ವೇದವ್ಯಾಸ ದೇವರು ಪುರಾಣ ಬರೆದಾಗ, ಈ ಭಾಗವತ ಬರೆದಾಗ ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಲೆಕ್ಕದ ಪ್ರಕಾರ ಒಂದು 500-600 ವರ್ಷ ಆಗಿತ್ತು ವೇದವ್ಯಾಸ ದೇವರಿಗೆ. ಇಲ್ಲೇ ನಮ್ಗೆ ವೇದವ್ಯಾಸ ದೇವರೇ ಸ್ಕಂದ ಪುರಾಣದಲ್ಲಿ ಹೇಳುವಾಗ ಆ ಮಾತಂತಾರೆ, ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾರೆ, ಒಂದು 500-600 ವರ್ಷ ಆಗಿತ್ತು ವೇದವ್ಯಾಸ ದೇವರ ಅವತಾರ ಮಾಡಿ. ಆಗ ಸ ಕದಾಚಿತ್ ಸರಸ್ವತ್ಯ ಉಪಸ್ಪೃಶ್ಯ ಜಲಂ ಶುಚಿ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ. ಸೂರ್ಯೋದಯ ಆಗ್ತಾ ಇದೆ, ಸಂಧ್ಯಾವಂದನಾದಿಗಳನ್ನೆಲ್ಲ ಮಾಡಿಕೊಂಡು ವೇದವ್ಯಾಸ ದೇವರು ತಮ್ಮ ಆಶ್ರಮದಲ್ಲಿ ಕುಳಿತಿದ್ದಾರಂತೆ. ಸರಸ್ವತಿ ನದಿ ತೀರ. ಸಾಮಾನ್ಯವಾಗಿ ಗಂಗಾ ತೀರವನ್ನ ಶ್ರೇಷ್ಠವಾದದ್ದು ಅಂತ ಹೇಳ್ತಿರ್ತಾರೆ. ವ್ಯಾಸರು ಭಾಗವತವನ್ನ ಬರೆದದ್ದು, ಹೇಳಿದ್ದು, ಕೇಳಿದ್ದೆಲ್ಲ ಸರಸ್ವತಿ ನದಿ ತೀರದಲ್ಲಿ. ಅದಕ್ಕೆ ಒಂದು ಸರಸ್ವತಿ ಸೂಕ್ತದ. ಪಾವಕ ನ ಸರಸ್ವತಿ ವಾಜೇಭಿರ್ವಾಜಿನೀವತಿ ಯಜ್ಞಂ ವಕ್ತು ಧಿಯಾವಾಸು ಚೋದಯಿತ್ರಿ ಸುಮೃತಾನಾಂ ಚೇತಂತಿ ಸುಮಪೀತಾಂ ಯಜ್ಞಂ ದಧೇ ಸರಸ್ವತಿ ಮಹೋವರ್ಣ ಸರಸ್ವತಿ ಪ್ರಚೇತಯತಿ ಕೇತುನಾ ಧಿಯೋ ವಿಶ್ವಾವಿರಾಜತಿ. ವೇದಮಂತ್ರ ಹೇಳ್ತದ, ಪಾವಕಾನ ಸರಸ್ವತಿ. ಆ ಸರಸ್ವತಿ ನದಿ ನಮ್ಗೆ ಎಷ್ಟು ಪವಿತ್ರಗೊಳಿಸ್ತಾಳ ಅಂತ ಕೇಳಿದ್ರೆ, ಚೋದಯಿತ್ರಿ ಸುಮೃತಾನಾಂ, ನೀವು ಸ್ನಾನ ಮಾಡಿ ಎದ್ದರೆ ಬುದ್ಧಿ ಶುದ್ಧ ಆಗ್ತದೆ ಸರಸ್ವತಿ ನದಿಯಲ್ಲಿ. ಹೆಸರೇ ನದಿ ಸರಸ್ವತಿ ನದಿ ಅಂತ ತಿಳಿದುಕೊಂಡು ಹೇಳಿ. ಸರಸ್ವತಿ ನದಿ ಗುಪ್ತಗಾಮಿನಿ ಅಂತ ಹೇಳ್ತದೆ. ಅದಕ್ಕ ಗುಪ್ತಗಾಮಿನಿಯಾದ ಸರಸ್ವತಿ ನದಿ ತೀರದಲ್ಲಿ ವ್ಯಾಸರು ಕುಳಿತುಕೊಂಡು ವಿಚಾರ ಮಾಡಿದರಂತೆ, ಏನಾಯ್ತು, ನಾನು ಈ ಲೋಕಕ್ಕಾಗಿ ಎಷ್ಟೆಲ್ಲ ವಿಷಯವನ್ನ ಕೊಟ್ಟಿದ್ದೇನೆ ಜ್ಞಾನದ ಮಾರ್ಗದಲ್ಲಿ, ಭಾಗವತವನ್ನ ಬರೆಯುವಕ್ಕಿಂತ ಮೊದಲು ಎಷ್ಟೆಲ್ಲ ವಿಷಯಗಳನ್ನ ವೇದವ್ಯಾಸ ದೇವರು ಮುಟ್ಟಿಸಿದ್ರು ಜನರಿಗೆ ಅಂತ ಅನ್ನುವ ಒಂದು ಲೀಸ್ಟ್ ಅನ್ನ ಕೊಡ್ತಿದ್ದಾರೆ. ಚಿಕ್ಕದಾದ ಒಂದು ಲೀಸ್ಟ್. 4 ವೇದಗಳು. ಆ ವೇದಗಳೆಲ್ಲ ಏನಾಗಿದ್ದು ಅಂದ್ರೆ ಒಂದರಲ್ಲಿ ಒಂದು ಸೇರ್ಕೊಂಡ್ ಬಿಟ್ಟಿತ್ತು. ಅಖಂಡವಾದ ವೇದ. ಅದು ಓದೋದು ಅಂದ್ರೆ ವೇದಗಳನ್ನ ತಿಲಕಂಡಲವತ್ ಸಂಸೃಷ್ಟಿ ಅಂತ ಕರೀತಾರೆ. ಹಿಂದಕ್ಕೆಲ್ಲ ಅಕ್ಕಿ ಆಸೋದು ಅಂತ ಇರ್ತಿತ್ರಿ. ಅಕ್ಕಿ ಮನಿ ತಂದು ಹಳ್ಳ ಮಾಡೋದು ಅಂತ ಇರ್ತಿತ್ತು. ಹಳ್ಳ ಮಾಡೋದು ಅಂದ್ರೆ ಹಳ್ಳ ಮಾಡೋದಲ್ಲ, ಹಳ್ಳ ತೆಗೆಯೋದು ಅಂತ ಅರ್ಥ. ಅಕ್ಕಿ ಹಳ್ಳ ಮಾಡೋದು ಹಳ್ಳ ಮಾಡ್ತಿರ್ತಾರೆ ಕೆಲವರು ಬಿಟ್ಟ ಎಲ್ಲ. ಅದಕ್ಕ ಭತ್ತ ಹಳ್ಳು ಕಸ ಕಡೆ ತೆಗಿಬೇಕ್ರಿ, ಕೂಡ್ಕೊಂಡ್ಬಿಟ್ಟಿರ್ತದೆ. ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗದ, ತೂಕಕ್ಕ ಅವು ಬಂದ್ಬಿಟ್ಟಿರ್ತಾವ. ಹಿಂಗಾಗಿ ಕಿಲೋ ಅಂದ್ರೆ ಅವು ಒಂದು 100-200 ಗ್ರಾಮ್ ಹೋಗ್ಬಿಟ್ಟಿರ್ತಾವ, ಒಂದು 50-100 ಹೋಗ್ಬಿಟ್ಟಿರ್ತಾವ ಕೆಲಸ. ಈಗ ಪ್ಲಾಸ್ಟಿಕ್ ಕವರ್ ಹೋಗಿರ್ತದೆ ಎಲ್ಲ, ಒಟ್ಟ ಹಳೆ ಎಲ್ಲ ಕೆಲಸ. ಅದಕ್ಕೆ ಅದೇನು ಅಂದ್ರೆ ಹಳ್ಳ ಮಾಡೋದು ಹೆಂಗ, ವೇದಗಳು ಒಂದರಲ್ಲೊಂದು ಸೇರಿಕೊಂಡಾಗ ವಿಭಾಗ ಮಾಡಿದ್ರು. ಮೊದಲು ಹೈಗ್ರೀವ ರೂಪದಲ್ಲಿ ಮಾಡಿದ್ದಿತ್ತು, ಅನಂತರದಲ್ಲಿ ವ್ಯಾಸ ರೂಪದಿಂದ ಮತ್ತೆ ವೇದ ವಿಭಾಗ ಮಾಡಿದ್ರು. ಇವತ್ತೇನ್ ನಾವು ವೇದಗಳನ್ನ ಓದ್ತೀವಿ, ಅದು ವೇದವ್ಯಾಸ ದೇವರು ವಿಭಾಗ ಮಾಡಿ ಕೊಟ್ಟದ್ದು. ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ. ಟೀಕಾಕೃತ್ಪಾದಂತಾರೆ, ವೇದವೆಂಬ ಕಮಲವನ್ನ ಅರಳಿಸಿದ ಸೂರ್ಯ ವ್ಯಾಸರು ಅಂತ ಬರೀತಾರೆ. ಅದು ಅರಳದೆ ಇದ್ರೆ ಯಾರು ಕೇಳಬೇಕಾಗಿತ್ತು, ಓದೋರು ಯಾರು ಅಂತ ವಿಭಾಗ ಮಾಡಿದರು.
ವೇದಗಳೇನೋ ವಿಭಾಗ ಆಯ್ತು. ಅರ್ಥ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಸೂತ್ರಗಳನ್ನು ಬರೆದು ಕೊಟ್ರು. ಆಯ್ತು, ದೃಷ್ಟಾಂತ ಹೇಳ್ಬೇಕಲ್ಲ, ವೇದಗಳಲ್ಲಿದ್ದ ಎಲ್ಲಾ ಪ್ರಮೇಯಗಳಿಗೆ ಒಂದೊಂದು ದೃಷ್ಟಾಂತ ಬೇಕಲ್ಲ ಅಂತ ಮಹಾಭಾರತ ಬರೆದ್ರು. ಎಲ್ಲ ಆಯ್ತ್ರಿ. ಆದ ಮೇಲೂ ಕೂಡ ಜನ ಇನ್ನೂ ಆ ವೇದಗಳನ್ನು ಓದ್ತಿಲ್ಲ, ಮಹಾಭಾರತವನ್ನು ಓದ್ತಾರ, ಅರ್ಥ ಆಗಲ್ತು. ಬ್ರಹ್ಮಸೂತ್ರಗಳಂತೂ ಒಬ್ಬೊಬ್ಬರು ಒಂದೊಂದು ಅರ್ಥ ಬರುತ್ತೆ, ಕೆಡ್ಸ್ಕೊಂಡ್ಬಿಟ್ಟಾರೆ. ಏನ್ ಮಾಡೋದು ತಿಳಿವಲ್ತು. ಹಿಂಗಿದ್ದ ಹೊತ್ತಿನೊಳಗೆ ಅಂದ್ರೆ ಮುಂದಾಗುವುದನ್ನೆಲ್ಲ ವಿಚಾರ ಮಾಡಿದ್ದಾರೆ. ದುರ್ಭರಂಶ್ಚ ಜನಾನ್ವೀಕ್ಷ್ಯ ಮುನಿರ್ ದಿವ್ಯೇನ ಚಕ್ಷುಷ. ವೇದವ್ಯಾಸ ದೇವರು ಮುಂದಾಗುವುದನ್ನೆಲ್ಲವನ್ನ ವಿಚಾರ ಮಾಡಿಕೊಂಡು ಅನ್ಕೊಂಡ್ರಂತೆ, ಅಲ್ಲ ನಾನು ಎಂತಹ ಅದ್ಭುತವಾದ ಮಹಾಭಾರತವನ್ನು ಬರೆದು ಕೊಟ್ಟಿದ್ದೇನೆ. ಭಾರತ ವ್ಯಪದೇಶೇನ ಆಮ್ನಾಯಾರ್ಥ ಪ್ರದರ್ಶಿತ. ಭಾರತದ ನೆಪ ಮಾಡಿಕೊಂಡು ಸಕಲ ವೇದಗಳ ಅರ್ಥವನ್ನು ತಿಳಿಸಿಕೊಟ್ಟಿದ್ದೇನೆ. ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀ ಶೂದ್ರಾದಿಗೆ ಅಪ್ಯುತ. ಸ್ತ್ರೀಯರಿಗೂ ಕೂಡ ಮಹಾಭಾರತವನ್ನ ಕೇಳಿದಾಕ್ಷಣಕ್ಕೆ ಇದು ಧರ್ಮ ಅಂತ ಅರ್ಥ ಆಗ್ತದಂತೆ. ಅಷ್ಟು ಸರಳವಾಗಿ ನಾನು ಮಹಾಭಾರತವನ್ನು ಬರೆದಿಟ್ಟಿದ್ದೇನೆ. ಆದ್ರೂ ಯಾಕೋ ಇನ್ನೂ ಜನ ಓದಿ ತಯಾರಾಗ್ತಿಲ್ಲ. ವೇದಗಳ ಅಧ್ಯಯನ, ಸೂತ್ರಗಳ ಅಧ್ಯಯನ, ಮಹಾಭಾರತ ಅಲ್ರಿ ಓದ್ತಾರೆ ಬಿಡ್ರಿ, ಇವತ್ತಲ್ಲ ನಾಳೆ ಓದ್ತಾರ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ 3 ಕಾರಣಗಳಂತೆ. ಏನ್ 3 ಕಾರಣ ಅಂತ ಹೇಳಿದ್ರೆ, ಮೊದಲನೇದ್ದು ಆಯಸ್ಸು ಕಡಿಮೆ, ಕಲಿಯುಗದಲ್ಲಿರುವಂತಹ ನಮಗೆ. ಇವತ್ತಲ್ಲ ನಾಳೆ ಓದಿದ್ರಾತು, ನಾಳೆಲ್ಲ ನಾಳೆ ಓದಿದ್ರಾತು ಅಂತ ಅನ್ಕೊಂಡ್ ಕೂತಿರ್ತೀವಿ, ಓದಂಗೆ ಇಲ್ರಿ. ಪಾಪ ಎಷ್ಟೋ ಜನ ಪುಸ್ತಕ ತಂದು ಇಟ್ಟಿರ್ತಾರೆ ಮನ್ಯಾಗ, ಮಹಾಭಾರತ ಭಾಗವತ ಎಲ್ಲ ಪುಸ್ತಕ ತಂದು ಇಟ್ಟಿರ್ತಾರೆ. ಓದ್ಬೇಕು ಸಂಕಲ್ಪ ಮಾಡ್ತಿರ್ತಾರೆ ಪ್ರತಿ ದಿವಸ. ಆದ್ರೆ ಹೋಗ್ಬಿಡ್ತಾರೆ. ಮುಂದ ಅವ್ರದ್ದು ವೈಕುಂಠಕ್ಕೆ ಬಂದ ಆಚಾರ್ಯರಿಗೆ ಈ ಪುಸ್ತಕ ನೀವ ತಗೊಂಡು ಓದ್ಬಿಟ್ಟ ಆಚಾರ್ಯ ಹಂಗಾಗ್ಯಾವ್ರಿ, ಎರಡು ಕಡೆ ಆಗ್ಯಾವ. ನಾನ ಸಾಕ್ಷಿ ಇದ್ದೀನಿ, ಮತ್ತೊಬ್ರು ಬೇಡ ಬೇಡ. ಒಟ್ಟು ಕೊಟ್ಟಬಿಟ್ರು. 10-12 ಪುರಾಣ ತಂದು ಇಟ್ಕೊಂಡ್ರಿ ಪಾಪ ಮನ್ಯಾಗ. ಓದ್ಬೇಕು ಅನ್ಕೊಂಡು ಓದ್ಲೇ ಇಲ್ಲ. ಕೊಲಿಗೆ ಅಲ್ಲಿ ಕೊಡ್ದಾಕ ಆಚಾರ್ಯ ಕೊಂಡು ನೀವ ಓದ್ಬಿಟ್ರಿ, ಅವ್ರ ಕೂಡಿ ಬರ್ಲಿ ಅದು ಅಂತ ಹೇಳಿದ್ರೆ, ಅದಕ್ಕೆ ನಮ್ಗೆ ಆಯುಷ್ಯ ಕಡಿಮೆ ಅದ. ನಾವು ಬಹಳ ದೀರ್ಘ ಬದುಕ್ತೀವಿ ತಿಳ್ಕೋಬಾರದು. ಯುದ್ಧ ಕಾಲದಾಗ ಚಲೋತ್ನ್ಯಾಗ ಓದಿ ಸರಳ ಮುಗಿಸ್ಕೋಬೇಕು. ಒಂದು. ಎರಡನೇದ್ದು ಅಂದ್ರೆ ನಮಗ ಭಾಗ್ಯ ಕಡಿಮೆ, ಅಲ್ಪ ಭಾಗ್ಯ. ನಾವು ಒಂದು ಅಲ್ಪಾಯುಷಿಗಳು, ಅಲ್ಪ ಭಾಗ್ಯವಂತರು. ಮೂರನೇದ್ದು ಬುದ್ಧಿ ಅಲ್ಪ. ಏನ್ ಹೇಳಿದ್ರು ತಲೆಯಾಗ ಹೋಗಂಗೆ ಎಷ್ಟು ಮಡ್ಡ ತಲೆ ನಮ್ಮವು ಅಂದ್ರೆ 10 ಸರ್ತಿ 20 ಸರ್ತಿ ಬಡ್ಕೊಂಡಾಗ ಒಂದೊಂದು ಪ್ರಮೇ ತಲೆ ಹೋಗ್ತಿರ್ತಾವ, ಹೋಗುದೇ ಇಲ್ಲ. ಇಂತಾದ್ರೆ ನಾವೆಲ್ಲ ಏನ್ ಮಹಾಭಾರತ ಓದ್ತೀವಿ, ಏನ್ ವೇದವನ್ನು ಓದ್ತೀವಲ್ಲ ಅವರು. ಅದರಿಂದ ಇವೆಲ್ಲ ಕಂಡು ಬಿಟ್ಟು ವೇದವ್ಯಾಸ ದೇವರು ತೃಪ್ತಿ ಆಗಿಲ್ಲ. ಇಷ್ಟೆಲ್ಲ ಮಾಡಿದ್ರು ತೃಪ್ತಿ ಆಗಿಲ್ಲಲ್ಲ ನನಗೆ, ಏನ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾಗ ನಾರದರು ಬಂದ್ರಂತೆ. ಸರಿಯಾಗಿ ನಾರದರು ಬಂದ್ರು. ವೇದವ್ಯಾಸ ದೇವರು ನಾರದರು ಬಂದ್ರೆ, ಯದ್ಯಪಿ ಭಗವಂತನ ಅವತಾರ ವೇದವ್ಯಾಸ ದೇವರು, ನಾರದರಿಗೆ ಏನ್ ಮಾಡ್ಬೇಕಾಗಿಲ್ಲ. ಆದರೂ ಮನೆಗೆ ಬಂದ ಅತಿಥಿಗಳ ಜೊತೆಗೆ ಹೇಗೆ ನಡೆದುಕೊಳ್ಬೇಕು, ಎದ್ದು ಹೋಗಿ ಕರ್ಕೊಂಡ್ಬಂದು ಕೂಡ್ಸಿದ್ರಂತೆ. ವೇದವ್ಯಾಸ ದೇವರು ನೋಡಿ ನಾರದಂದಂತೆ, ಯಾಕೆ ಸ್ವಾಮಿ ಏನೋ ಚಿಂತೆ ಮಾಡ್ಕೋತ ಕೂತಂಗ ಕಾಣಿಸ್ಲಿಕ್ಕತ್ತದಲ್ಲ, ಏನ್ ಚಿಂತೆ ಅಂತ ಕೇಳಿದ್ರು. ನಮಗ ಕೇಳಿದ್ರೆ ಚಲೋರಿಪ್ಪ, ಏನ್ ಚಿಂತೆ ಅಂದ್ರೆ ನಾಳೆ ದ್ವಾದಶಿ ಯಾರು ಅಂತ ಕೇಳ್ತಾರೋ. ಅವ್ರ ಚಿಂತೆ ಅವ್ರವ್ರಿಗೆ ಇರ್ತದೆ. ಪಾಪ ಯಾರ್ಯಾರ ಚಿಂತೆ ನಮ್ ಚಿಂತೆ ನಮಗ್ರಿಪ್ಪ. ಯಾಕ್ರಿ ಆಚಾರ ಭಾಳ ರೇಗಿಸ್ಕೊಂಡ್ರಿ ಅಂತ ಹೇಳಿದಂತ. ಅದಕ್ಕೆ ಯಾರೋ ಹೋಗಿ ಭಾಳ ಅಂದ್ರ ನಂಗೇನ್ ನಾಳೆ ಬಗ್ಗೆ ಟೆನ್ಷನ್ ಇಲ್ಲೇ ಇಲ್ಲ. ಯಾಕಂದ್ರ ಅಷ್ಟು ಬೇಕಾದಷ್ಟು ದುಡ್ಡು ನನ್ ಕಡೆ ಅದ. ನಾಳಿಂದ ಚಿಂತೆ ನನಗೆ, ಯಾಕಂದ್ರೆ ನಾಳೆ ಒಟ್ಟು ಖರ್ಚು ಆಗ್ಬಿಡ್ತಾವ, ನಾಳೆ ಏನ್ ಮಾಡ್ಲಿ ಕೇಳಿದವ. ಹಿಂಗ ಒಬ್ಬೊಬ್ರು ಚಿಂತೆ ಒಬ್ಬೊಬ್ರು ಇದ್ರಿಪ್ಪ. ಅದಕ್ಕೆ ಇವ್ರು ವೇದವ್ಯಾಸ ದೇವ್ರಿಗೆ ಏನ್ ಚಿಂತೆ ಅಂದ್ರು, ಯಾಕಂದ್ರೆ ನಿಶ್ಚಿಂತೆ ಪುರುಷ ಅಂದ್ರೆ ಪರಮಾತ್ಮನೇ ಅವ. ಅದಕ್ಕೆ ಚಿಂತಾ ಸಂತಾಪ ಲೇಪೋದ್ಭವತಿ ಮುಖರ ಶೇಷ ದೋಷಾತಿ ದೂರಂ. ಏಕಾಕೃತ ಹೇಳುವಾಗ ದೇವ್ರ ಲಕ್ಷಣ ಏನು ಅಂತ ಕೇಳಿದ್ರೆ, ಶುದ್ಧಾನಂದೋರು ಸಂವಿತ ದ್ಯುತಿಬಲ ಬಹುಲೋ ರಾಗ್ಯ ವೀರ್ಯಾದಿದೇಹಂ. ಚಿಂತಾ ಸಂತಾಪ ಲೇಪೋದ್ಭವತಿ ಮುಖರ ಶೇಷ ದೋಷಾತಿ ದೂರಂ. ಚಿಂತೆ ಇಲ್ಲದವನು ದೇವರಿಗೆ ದೊಡ್ಡ ಲಕ್ಷಣ ಏನು ಅಂದ್ರೆ ಏನೂ ಚಿಂತೆ ಇಲ್ಲ. ಅದಕ್ಕೆ ನಾವು ಸಂತ್ಯಾಗ ಮಲ್ಕೋತಾನ. ಯಾರು ದೇವ್ರ ಗುಡಿ ನೋಡಿ ಎಲ್ಲಿರ್ತಾವ, ಸಂತ್ಯಾಗ ಇರ್ತಾವ, ಅಲ್ಲೇ ಮಲ್ಕೊಂಡಿರ್ತಾರ ಆರಾಮ್. ಅವು ಬಾಜು ಹಿಂದೆ ಗರ್ಭಗುಡಿ ಹಿಂದೆ ಇನ್ನೂ ಯಾವ ತಲೆ ಹೆಚ್ಕೊಂಡು ಅಲ್ಲಿ ಮಲ್ಕೊಂಡಿರ್ತಾರ. ಹೀಗೆ ಗೋಳಿ ಸಂತ್ಯಾಗ ನಿಶ್ಚಿಂತ ಮಲ್ಕೊಂಡಿ ಗುಡಿನ ಅಂತ ಒಂದದ ನಮ್ದೇ ಹಿಂಗ ಅಂತ ಹೇಳ್ತಿರ್ತಾರ ಪಾಪ. ಚಿಂತೆ ಹೆಂಗ ಅವರಿಗೆ ಅಪ್ರಸನ್ನ ಇವಾಭಾತಿ ಹೇಳಿದ್ರು. ನಾಡು ನಿಮ್ಮನ್ನ ನೋಡಿದ್ರೆ ಏನೋ ಅತೃಪ್ತರಂತೆ ಕಾಣ್ತಿದ್ರಿ. ಚಿಂತೆ ಅಲ್ಲ, ಇನ್ನೂ ಜಗತ್ತಿಗೆ ನೀವೇನೋ ಕೊಡಬೇಕು ಅಂತ ಅನ್ನಿಸುವಂತೆ ಕಾಣ್ತಾ ಇದ್ದೀರಿ. ತೃಪ್ತಿ ಇಲ್ಲ. ಕೆಲವರಿಗೆ ಎಷ್ಟು ಕೊಟ್ಟರು ತೃಪ್ತಿ ಆಗಿಲ್ಲ, ಎಷ್ಟು ಬಡಿಸಿದ್ರು ತೃಪ್ತಿ ಆಗಿಲ್ಲ.
ಕೆಲವು ಎಷ್ಟು ಮಾತಾಡಿದ್ರು ತೃಪ್ತಿ ಎಲ್ಲ ಒಂದೇ ಲೆಕ್ಕ ಬರ್ತದೆ, ಒಟ್ಟು ಒಂದು ಸೇರ್ಕೊಂಡಿದ್ದು. ಕೆಲವರಿಗೆ ಎಷ್ಟು ಕೊಟ್ಟು ಸಾಕ, ಇನ್ನೂ ಕೊಡ್ಬೇಕು ಅಂತ ಅನಿಸ್ತದೆ. ಕೆಲವರಿಗೆ ಬಳಸಿದ್ರೆ ಇನ್ನೂ ಬಳಸ್ಬೇಕು ಅನಿಸ್ತಿರ್ತದೆ, ಕೆಲವರಿಗೆ ತಗೊಂಡ್ರೆ ಇನ್ನೂ ತಗೋಬೇಕು ಅನಿಸ್ತಿರ್ತದೆ, ಕೆಲವರಿಗೆ ಮಾತಾಡಿದ್ರೆ ಇನ್ನೂ ಮಾತಾಡ್ಸ್ಬೇಕು ಅಂತ ಅನಿಸ್ತಿರ್ತದೆ. ಹಂಗ ವೇದವ್ಯಾಸದೇವರು ಇನ್ನೂ ಕೊಡ್ಬೇಕು, ಏನ್ ಕೊಡ್ಬೇಕು? ಭಾಗವತ ಕೊಡ್ಬೇಕು. ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ಕೋಬೇಕ್ರಿ ದೇವರಿಗೆ ಬಂದು, ಅದೊಂದ್ ಲಕ್ಷಣ. ಪ್ರಾರ್ಥನಾ ಮಾಡ್ಕೊಂಡು ಅವ ಹೇಳೋದ್ ಸಹಿತ ಯಾರು ಪ್ರಾರ್ಥನಾ ಮಾಡ್ಕೊಂಡ್ರೆ ಹೇಳ್ತಾನ್ರಿ ಅವ. ಸುಪ್ರಭಾತ ಅಂತ ಇರ್ತದ ನೋಡ್ರಿ, ತವ ಸುಪ್ರಭಾತಂ ಅಂತ ಹೇಳ್ತಾನೆ. ಅದ್ರ ಕೇಳಂಗಿಲ್ಲ. ಕೆಲವರಿಗೆ ತವ ಸುಪ್ರಭಾತಂ ಅಂದ್ಕೊಳ್ಳಿ ಸುಪ್ರ ಕೇಳಿಸಿಲ್ಲ, ಏನ್ ಬಿಡ್ತಾರವ್ರು, ಈಗ ಭಾತ ಆಗ್ಯಲ್ವ ಏನಾಗಿರುತ್ತೆ ಅಂತ ತಿಳ್ಕೊಂಡು ರೆಡಿ ಆಗಿರತ್ತೆ ಏನ್ ಬಿಡ್ತಾರವ್ರು. ತವ ಸುಪ್ರಭಾತಂ ಅದು ಲಕ್ಷ್ಮೀದೇವಿ ಬಂದು ಎಬಸ್ಬೇಕ್ರಿ ಅವನ್ನ, ಯಾರನ್ನ? ನಾರಾಯಣನ. ಏಳೋ ಮಹಾರಾಯ ಅಂತ ಅವ ಎಬಸವ್ರಿ. ಹೇಳೋದ ಇನ್ನೊಬ್ರು ಹೇಳಿದ ಹೇಳುವ ಅಂದ್ರೆ ಬರೆಯೋ ಹೆಂಗ್ ಬರೀತಾನ್ರಿ ಅವ? ಆಮೇಲೆ ಬರೆಯಂಗಿಲ್ಲ. ನಾರದ್ರ ಬಂದು, ಇಲ್ಲ ಸ್ವಾಮಿ ಏನಾಗ್ಯದ ಅಂದ್ರ ನೀವು ಮಹಾಭಾರತ ಬರೆದಿದ್ದೀರಿ, ಎಷ್ಟು ಸಮಸ್ಯೆ ಅದ ಅಂದ್ರ ಲಕ್ಷ ಶ್ಲೋಕ ಮಹಾಭಾರತದ್ದು ಯಾರು ಓದ್ಬೇಕು, ಯಾರು ಬಿಡ್ಬೇಕು ಅದನ್ನ? ಅದಕ್ಕೆ ಕೆಲವೊಮ್ಮೆ ಮನ್ಯಾಗ ಜಗಳ ಬಹಳ ಹೊತ್ತಾತು ಅಂತ ಇಟ್ಕೊಳ್ರಿ, ಮುಗಿತಿಲ್ ನಿಮ್ ಮಹಾಭಾರತ ಅಂತ ಹೇಳ್ತಿರ್ತಾರೆ. ಅಂದ್ರ ಮುಗಿಯಂಗೆ ಇಲ್ಲ ಅಂತ ಅಷ್ಟು ಜಗಳ ಮನ್ಯಾಗ ದೀರ್ಘಕಾಲ ಇರ್ತಿರ್ತದೆ. ಅದಕ್ಕೆ ಕೆಲವು ತಮ್ಮ ಮನೆ ಹೆಸರ ಮಹಾಭಾರತ ಅಂತ ಅಲ್ಲ, ಅವ್ರು ಇಟ್ಟಿರ್ತಾರೆ. ನಾವು ಮನೆಗೆ ಹೋಗೋರು ಕೌರವರು ಪಾಂಡವರು ತಿಳ್ಕೊಂಡವರು ಮಹಾಭಾರತ. ಅಂದ್ರೆ ಸ್ವಾಮಿ ವೇದವ್ಯಾಸದೇವರಿಗೆ ನೀವು ಮಹಾಭಾರತ ಬರೆದಿದ್ದೀರಿ, ಆದ್ರೆ ಅಷ್ಟು ದೀರ್ಘ ಗ್ರಂಥಗಳನ್ನು ಯಾರು ಓದೋದಿಲ್ಲ, ಬಹಳ ಕಷ್ಟ. ಮತ್ತೆ ಭಾಷಾ ತ್ರೈವಿಧ್ಯ, 3 ಭಾಷೆಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟಾರ. ಆ ಭಾಷಾ ತ್ರೈವಿಧ್ಯದಿಂದ ಬರೆದಿರುವಂತಹ ಮಹಾಭಾರತವನ್ನ ಯಾರು ಓದಲಿಕ್ಕೆ ಸಾಧ್ಯದ, ಯಾರು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯದ? ಗ್ರಂಥ ದೀರ್ಘವಾಗಿದೆ, ಭಾಷಾ ವೈವಿಧ್ಯದಿಂದ ಕೂಡಿರುವಂತಹದ್ದಾಗಿದೆ, ಗೂಢಾರ್ಥಗಳು ಸೇರಿಕೊಂಡಿರುವಂತಹದ್ದು. ಗಣಪತಿ ಬರೆಯೋ ಕಾಲಕ್ಕ ಗಣಪತಿ ಕಳಿಸಿರುವಂತ ಮಹಾಭಾರತವನ್ನ ಗಣಪತಿ ಕರೆಸಿ ಕೂತ್ಕೊಂಡಿದ್ರು. ವೇದವ್ಯಾಸರು ಹೇಳಿದ್ರು, ನೋಡಪ್ಪ ನಾ ಲಕ್ಷ ಶ್ಲೋಕ ಹೇಳ್ತೀನಿ, ಬಡ ಬಡ ಬರೆದು ಮುಗಿಸು ಅಂತ ಹೇಳಂತ. ಏನನ್ಬೇಕ್ರಿ ಗಣಪತಿ? ನಾನು ಪೆನ್ ತೆಳಗ್ ಇಡೋಂಗಿಲ್ರಿ, ಹಂಗ ನೀವು ಹೇಳ್ಬೇಕು ಅಂತ ಹೇಳಂತ. ಅಂದ್ರೆ ಕೈ ಲಟಕ್ ಪಟಕ್ ಸಟಕ್ ಹಚ್ಕೊಳಂಗಿಲ್ರಿ. ಕೆಲವರು ಬಲಿ ಶುರು ಮಾಡಿರ್ತಾರೆ, ಒಂದ್ ಸಾಲ ಹಾಕೋ ಪೆನ್ ಕೆಳಗಿಟ್ಟು ಯಾಕಂದ್ರೆ ಬರದ ಅಭ್ಯಾಸ ಇಲ್ಲ ಅಂತ ಅದನ್ನ ಶುರು ಮಾಡ್ತಾರೆ. ಹಂಗ ಅಂತ ಹೇಳಿ ವೇದವ್ಯಾಸ ಹೇಳಿದಂತ, ನಾ ಹೇಳ್ತೀನಿ ಮಹಾಭಾರತವನ್ನ, ಆದ್ರೆ ಒಂದು ವಾಕ್ಯವನ್ನ ಅರ್ಥ ಮಾಡಿಕೊಳ್ಳದೆ ಬರೆಯಕೂಡುದು ಅಂತ ಕಂಡೀಷನ್ ಹಾಕಿರಂತ. ಆತು ಅಂತ ಬರ್ಲಿಕ್ಕೆ ಶುರು ಮಾಡಿದ ಕೂಡ್ಲೆ ಪೆಟ್ಟಾಗಿ ಇಟ್ಬಿಟ್ರಿ ಗಣಪತಿ. ಯಾಕಪ್ಪ ಅಂತ ಕೇಳಿ ವೇದವ್ಯಾಸ ದೇವರು, ಇವ ಅರ್ಥ ಆಗೋಲ್ಲಾಗ್ಯಾವ. ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾನಿ ಚ ಅಹಂ ವೇದ್ಯ ಶಕೋ ವೇತ್ತಿ ಸಂಜಯೋ ವೇತ್ತಿ ಮಾನವ. ಮಹಾಭಾರತದ ಲಕ್ಷ ಶ್ಲೋಕಗಳಲ್ಲಿ 8,800 ಕೂಟ ಶ್ಲೋಕಗಳು ಅಂತಿವೆ. ಅವನ್ನ ಒಂದ ವೇದವ್ಯಾಸದೇವರು ಹೇಳ್ಬೇಕು, ಇಲ್ಲ ಶುಕಾಚಾರ್ಯ ಹೇಳ್ಬೇಕು, ಸಂಜಯನಿಗೆ ಅರ್ಥ ಆದ್ರೆ ಆದೀತು, ಇಲ್ಲೇ ಇದ್ರೆ ಇಲ್ಲ. ಇಂಥ ಪ್ರಸಂಗ ಇದ್ದಾಗ ಅದು ಹೆಂಗ್ ಉಳಿದವ್ರು ಅರ್ಥ ಮಾಡಿಕೊಳ್ಳಿಕ್ ಬರ್ತದೆ? ಅದಕ್ಕೆ ನಾವದನ್ನು ಇಷ್ಟು ಗಂಭೀರ ಬರ್ಬಿಟ್ಟಿರಿ, ಯಾರು ಓದ್ಬೇಕ್ರಿ ಸ್ವಾಮಿ ಅದನ್ನ? ಮತ್ತೇನ್ ಮಾಡಂತಿ? ಇನ್ನೊಂದು ಗ್ರಂಥ ಬರೀರಿ ಅಂತ. ಅಲ್ಲೋ ಈ ಬರೆದದ್ದ ಓದುವಂತ ಅನ್ನ ಮಾಡಿಟ್ಬಿಟ್ಟಿದ್ರಂತ, ಯಾರು ಉಣ್ಲಿಕ್ಕೆ ತಯಾರಾಗೋಲ್ರಂತ, ಮಾಡಿದ್ರೆ ಉಳುವಲ್ರಾಗ. ಚಿತ್ರಾನ್ನ ಮಾಡ್ರಿ, ಎಲ್ಲ ಖಾಲಿ ಅನ್ನ ಖರ್ಚು ಮಾಡೋ ಉಪಾಯವನ್ನ ಹೆಣ್ಮಕ್ಳು ಎಷ್ಟು ಓದು ಕಂಡುಕೊಂಡಾರ ನೋಡಿ, ವಿಚಾರ ಮಾಡಿ. ಯಾವನ್ನ ಹೋಗಂಗಿಲ್ಲ, ಹಳದಿ ಬಿತ್ತು ಬಣ್ಣ ಅಂದ್ರೆ ಹರಿ ನಾ ಮುಂದೆ ನೀ ಮುಂದೆ ಶುರು ಮಾಡ್ತಾನೆ. ಬರೀ ಅನ್ನ ಅಂದ್ರೆ ಅಲ್ಲೇ ಚಿತ್ರ ಚಿತ್ರಾನ್ನ ನಡಿ ಹೋಗ್ಲಿ ಅಂತ. ಹಂಗ ಮತ್ತೊಂದು ಬರೀರಿ ಎಂದು. ಯಾಕ? ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಬಹಳ ಅದ್ಭುತವಾಗಿ ಮಾತು ಹೇಳಿದ್ದಾರೆ. ಏನು? ಅತೋ ಮಹಾಭಾಗ ಭವಾನಮೋಘದೃಕ ಶುಚಿಶ್ರವಾಹ ಸತ್ಯರತೋಧತವ್ರತಃ ಉರುಕ್ರಮಸ್ಯಾಖಿಲ ಧರ್ಮದುತ್ತಗೆ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಅದಕ್ಕೆ ವಿಷ್ಣು ತೀರ್ಥ ಬರೀತಾರೆ, ಸಮಾಧಿನ ಅನುಸ್ಮರಯದ್ವಿಚೇಷ್ಟಿತಂ. ಇನ್ನು ಬೇರೆ ಭಾಷೆಗಳನ್ನ ಸೇರಿಸ್ಬೇಡಿ, ಸರಳವಾದ ಭಾಷೆಯಲ್ಲಿ ಭಗವಂತನ ಮಹಿಮೆಯನ್ನ ನಿರೂಪಣೆ ಮಾಡ್ರಿ. ನೋಡ್ರಿ, ಸರಳವಾಗಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗ್ತದೆ. ನೀವು ಇದ್ದ ವಿಷಯವನ್ನ ಬಹಳ ಕಷ್ಟಪಟ್ಟು ಹೇಳಿದ್ರಿ ಅಂದ್ರೆ ಕೇಳೋರಿಗೆ ತಲೆಯಾಗ ಹೋಗಂಗೆ ಇಲ್ಲ. ಅವ್ ಹೇಳೋ ಕಾಲಕ್ಕೆ ಅವನ ತಿಳಿಲಿಕ್ಕೆ ಮತ್ತೆ ಮಂದಿಗೆ ಏನ್ ಅರ್ಥ ಆಗ್ಬೇಕ್ರಿ? ಅದಕ್ಕ
ಟೀಚಿಂಗ್ ಮೆಥಡ್ ಅಂತ ಇರ್ತದೆ, ಕಲಿಸೋ ಕ್ರಮ ಅಂತ ಇರ್ತದ್ರಿ. ಕೂತವಂಗ ನಾಳೆ ಬಂದ್ ಕಲಿಬೇಕು ಅನ್ಸ್ಬೇಕ್ರಿ. ಇವತ್ತ ಪ್ರಾರಂಭ, ಇವತ್ತ ಉತ್ತರ ಪೂಜೆ ಅಂತ ಕೆಲವೊಮ್ಮೆ ಗಣಪತಿ ಬೆಳಿಗ್ಗೆ ಕೂತ್ ಸಂಜೆ ಹೋಗ್ತಾರ ನೋಡ್ರಿ, ಹಂಗ ಇವತ್ತ ಬರೋ ಕಡೆ ಹೋಗಿ ಬರೋ ಕಾಲಕ್ಕೆ ಪಾಯಪ್ಪ ಮಹಾರಾಜ್ ಅಂತ ಹೇಳಿ ಹಂಗ ಕಲಿಸ್ಬೇಕು. ಕಲಿಸೋ ಕಾಲಕ್ಕೆ ಅವಾಗ ಅಷ್ಟ ಆಕರ್ಷಣೆ ಬರ್ಬೇಕು. ಅದಕ್ಕೆ ಹೇಳಿದ್ರು ಹೆಂಗ್ ಬರೀಬೇಕು ಗೊತ್ತೇನು, ಸರಳವಾಗಿರ್ಬೇಕು. ಉರುಕ್ರಮಸ್ಯಾಖಿಲ ಧರ್ಮಗುಪ್ತಗೆ ಒಂದು ಶಬ್ದ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡೋಣ. ಏನು ಭಗವಂತನ ಅವತಾರಗಳನ್ನ, ಅರ್ಥಾತ್ ಮಹಿಮೆ, ಮಹಿಮೆ ಅಂದ್ರೆ ಅವತಾರದ ಎಲ್ಲ ಒಂದೇ, ಪರ್ಯಾಯ ಶಬ್ದಗಳು ಅಷ್ಟೇ. ನಾರದಂತಾರೆ ವೇದವ್ಯಾಸ ದೇವರೇ, ನೀವು ಭಗವಂತನ ಮಹಿಮೆಗಳನ್ನ ಅರ್ಥಾತ್ ಅವನ ಮತ್ಸ್ಯ ಕೂರ್ಮ ವರಾಹ ಎಲ್ಲಾ ಅವತಾರಗಳನ್ನು ಸರಳವಾದ ಭಾಷೆಯಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡ್ರಿ. ಕುಳಿತುಕೊಂಡ ವ್ಯಕ್ತಿ ಇದನ್ನ ಕೇಳಲಿಕ್ಕೆ ಕುಳಿತವನು ಕೇಳಿದ ಕೂಡಲೇ ಅರ್ಥ ಆಗ್ಬೇಕು, ದೇವ್ರು ಯಾಕೆ ಅವತಾರ ಮಾಡಿ ಬಂದ ಅಂತ ಅರ್ಥ ಆಗ್ಬೇಕು. ಅದಕ್ಕಾಗಿ ನೀವು ಮಾಡ್ರಿ ಅಂತ ಇಷ್ಟೇ ಹೇಳಿದ್ರೆ ಏನ್ ಸಮಸ್ಯೆ ಇರ್ಲಿಲ್ಲ. ಆ ಅವತಾರಗಳು ಯಾತಕ್ಕಾಗಿ ಅಂತ ಒಂದು ಶಬ್ದ ಸೇರಿಸ್ತಾರೆ. ಎದಕ್ಕೆ ಅವತಾರ ಮಾಡಿದ ದೇವರು? ಎದಕ್ಕೆ ಅವತಾರ ಮಾಡಿದ ಅಂತಂದ್ರ, ಅವ ಪ್ರಹ್ಲಾದ ರಾಜ ಕೂಗಿದ, ಬಾರೋ ಮಹಾರಾಯ ಎಲ್ಲಿರುವೆಯೋ ಅಂತ ಕಾಂಬದಿಂದ ಬಂದು ಬಿಟ್ಟ. ಅವರು ಕ್ಷೀರಸಾಗರ ಮಾತ್ರ ಮಾಡ್ಲಿಕ್ಕತ್ತಿದ್ರು, ಅದು ಕಳಗೋಲು ನಿಲ್ವಲ್ತಾಗಿತ್ತು, ಡುಕ್ ಮುಳುಗ್ಲಿಕ್ಕತ್ತಿತ್ತು, ಬಂದ್ಬಿಟ್ಟ. ಅಲ್ಲ ಅಂತಾರೆ ನಾರದರು. ಉರುಕ್ರಮಸ್ಯ ಅಖಿಲ ಧರ್ಮಗುಪ್ತಗೆ ಸಮಾಧಿನಾನು ಸ್ಮರಯದ್ವಿಚೇಷ್ಟಿತಂ. ಧರ್ಮ ರಕ್ಷಣೆಗಾಗಿ ಅವತಾರ ಮಾಡಿ ಬಂದಿದ್ದಾನೆ ಪರಮಾತ್ಮ, ಹೊರತಾಗಿ ಇನ್ಯಾವ ಕಾರಣಕ್ಕಾಗಿಯೂ ಅಲ್ಲ. ಅಂದ್ರೆ ಭಗವಂತನ ಅವತಾರದ ಪರ್ಪಸ್ಸು ಏನು? ಧರ್ಮ ರಕ್ಷಣಾ. ಅದನ್ನೇ 2ನೇ ಶ್ಲೋಕದಲ್ಲಿ ಹೇಳಿದ್ರು. ಧರ್ಮ ಪ್ರೋಜ್ಜಿತ ಕೈತಮೋತ್ರ ಪರಮಃ ನಿರ್ವತ್ಸರಡಾಂ ಸತಾಂ. ಭಾಗವತದಲ್ಲಿ ಏನ್ ಹೇಳಿ ಹೊರಟಿದ್ದೀರಿ? ಧರ್ಮವನ್ನು ಹೇಳಿ ಹೊರಟಿದ್ದೇವೆ, ಹೌದಾ? ಏನ್ ಧರ್ಮ ಅದು? ಈಗ ಭಾಗವತ ಶುರುವಾಯ್ತು. ಅಸಲ್ ಕೆಲವರೆಲ್ಲ 2 ತಾಸು ಪ್ರಮಾಣ ಹೇಳಿ ಈಗ ಪ್ರಾರಂಭ ಆಯ್ತು ಅಂತಂದ್ರಂತ, ಕೂತವ್ರು ಮಂತ್ರಾಕ್ಷರಿ ಅಂತ ತಿಳ್ಕೊಂಡಿದ್ರಂತ. ಅದಕ್ಕೆ ಧರ್ಮ ಪ್ರೋಜ್ಜಿತ ಕೈತಮೋತ್ರ ಪರಮಃ ನಿರ್ವತ್ಸರಣಾಂ ಸತಾಂ. ಈ ಭಾಗವತದಲ್ಲಿ ಏನ್ ಹೇಳಿ ಹೊರಟಿದ್ದೇವೆ? ಅತ್ರ ಅತ್ರ ಅಂದ್ರೆ ಕೆಲವು ಧರ್ಮ ಮಾಡೋ ಕಾಲಕ್ಕೆ ಅದ್ಭುತ ಮಾಡ್ತಿರ್ತಾರೆ. ಅತ್ರ ನಕ್ರ ಅಂತ ಇರ್ತಾರೆ, ಅತ್ರ ನಕ್ರ ಕೆಮಿರ ಅಂತ ಹೇಳಂಗಿಲ್ಲ. ಅವ್ ವೇದವ್ಯಾಸ ಮೊದಲೇ ಬರ್ದಾರಿ, ನೀವು ಧರ್ಮ ಮಾಡೋ ಕಾಲಕ್ಕೆ ಅದ್ಭುತ ಮಾಡ್ತಿರ್ತೀರಿ, ಮತ್ತು ಧರ್ಮ ತಿಳ್ಕೊಂಡು. ಅತ್ರ ಅಂದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ ಪರಮಃ. ಎರಡು ಧರ್ಮಕ್ಕೆ 2 ವಿಶೇಷಣಗಳು. ಅಂದ್ರೆ ಧರ್ಮ ಅಂದ್ರೆ ಪರಮ ಧರ್ಮ, ಪ್ರೋಜ್ಜಿತ ಕೈತವ ಧರ್ಮ, ವಂಚನೆ ಇಲ್ಲದ ಧರ್ಮ, ಶ್ರೇಷ್ಠ ಧರ್ಮ. ಎರಡೇ ಅಲ್ರಿ. ಧರ್ಮ ಅಂದ್ರನ ಇಷ್ಟೆಲ್ಲಾ ಇದ್ದದ್ದು, ಮತ್ತ ಅದ ಯಾಕೆ ಹೇಳಿದ್ರಿ? ಮೊದಲನೇ ಈಗ ಏನಾಯ್ತು, ವೇದವ್ಯಾಸ ದೇವರು ಭಾಗವತ ಬರೀಬೇಕು, ಭಾಗವತದಲ್ಲಿ ಭಗವಂತನ ಮಹಿಮೆಗಳನ್ನು ಹೇಳಬೇಕು. ಆ ಮಹಿಮೆಗಳು ಅಂದ್ರೆ ಅವನ ಅವತಾರ ಕಾರ್ಯಗಳು. ಅದು ಯಾತಕ್ಕಾಗಿ ಅಂದ್ರೆ ಅಖಿಲ ಧರ್ಮ ಗುಪ್ತಗೆ, ಜಗತ್ತಿನಲ್ಲಿ ಧರ್ಮ ಸಂರಕ್ಷಣೆಗಾಗಿ ಬಂದದ್ದು. ಹಾಗಾದ್ರೆ ಆ ಧರ್ಮ ಯಾವುದು? ಯಾವ ಧರ್ಮ ಸಂರಕ್ಷಣೆಗಾಗಿ ಭಗವಂತ ಬರಬೇಕಾಯಿತು? ವಿಚಾರ ಮಾಡ್ರಿ. ಧರ್ಮ ಎಷ್ಟು ಬೆಲೆ ಇರುವಂತಹ ವಸ್ತು, ವಿಷಯ ಅತ್ಯಮೂಲ್ಯವಾದದ್ದು. ಯಾಕಂದ್ರೆ ಉಳಿದವರು ಧರ್ಮ ಸಂರಕ್ಷಣೆ ಮಾಡಲಾರರು, ನಾನೇ ಮಾಡಬೇಕು ಅಂತ ಭಗವಂತ ಬರಬೇಕಾಗಿದ್ರೆ ಆ ಧರ್ಮದ ಮಹತ್ವ ಎಷ್ಟಿರ್ಬೇಕು? ಅರ್ಜುನ ಕೇಳಿದ್ನಂತ, ನೀ ಹೆಂಗ್ ಬಂದಿ? ಯಾಕಪ್ಪ ಅಂದ ಅರ್ಜುನ ಕೃಷ್ಣ. ಅಲ್ಲೂ ನೀ ಹೆಂಗ್ ಬಂದಿ ಅಂದ್ರ, ನೀ ಹೆಂಗ್ ಬಂದಿ ಅಂತ ಕೇಳ್ದ. ನಾನು ರಥದಾಗ ಹತ್ತಿದ. ನಾನು ರಥ ಬಂದಿ, ಹೆಂಗ್ ಬಂದಿ ಅಂತ ಕೇಳ. ಅಲ್ಲ, ನಾವೆಲ್ಲ ಹುಟ್ಟಿದವರು ಹುಟ್ಟಿರ್ತೀವಿ, ನೀ ಹುಟ್ಟಿಲ್ಲ, ನೀ ಹೆಂಗ್ ಬಂದಿ ಅದನ್ನ ಹೇಳು ಅಂತ ಕೇಳ್ದ ಅರ್ಜುನ. ನಾವ್ ಹೆಂಗ್ ಬಂದ್ವಿ ಅಂದ್ರೆ ಅಪ್ಪನಿಂದ ಅಮ್ಮನಿಂದ ಬಂದ್ವಿ ನಾವ್ ಹೇಳ್ಕೋಬಹುದು. ನೀ ಬಾ ಅಂತ ಹೇಳಿದ್ರೆ ನೀ ಹೆಂಗ್ ಹೇಳಿ ಬರ್ತದ? ಪರದೇಶಿ ನೀನು, ನೀ ಅಂತ ನೀನು ಪರದೇಶಿ, ನೀನು ನಿನಗೆ ಯಾರ ಅಪ್ಪ ಅಮ್ಮ ಯಾರಿಗಾರ ಹೇಳೋಣ ಅಂತ ನೀ ಹೆಂಗ್ ಬಂದಿ? ಮತ್ತೆ ಎದಕ್ ಬಂದಿ? ಯಾಕಪ್ಪ ಎದಕ್ ಬಂದಿ? ನೀ ಎದಕ್ ಬಂದಿ? ನಾನ ಸಾಲ ಮಾಡ್ಕೋಬೇಕಂತ ಬಂದೀನಿ, ನೀನು ಹೇಳಿಕ್ ಅವಕಾಶ ಇಲ್ಲ. ನೋಡ್ರಿ ಎಷ್ಟು ಸಮಸ್ಯೆ ಅವ. ನಮಗ್ ಯಾರ ಕೇಳಿದ್ರೆ ನೀವ್ ಎದಕ್ ಬಂದಿರಿ ಅಂದ್ರೆ ಹೇಳಿಕ್ ಉತ್ತರ ನಮ್ಮ ಹತ್ರ ಇವತ್ತು ಹೇಳಂಗಿಲ್ಲ ಅಂತ ಇಟ್ಕೊಳ್ರಿ. ಊಟಕ್ ಬಂದೀವಿ, ಮಠಕ್ ಬಂದೀವಿ, ಪಾಠಕ್ ಬಂದೀವಿ, ಹಿಂಗೆ ಆಟಕ್ ಬಂದೀವಿ, ಹಿಂಗೇನೋ ಹೇಳ್ತಿರ್ತೀವಿ ನಾವು. ಆಟ ಪಾಠ ಬಿಟ್ಟು ಊಟಕ್ಕೆ ಬಂದೇವು ನಾವು, ಹಿಂಗೆ ಹೇಳ್ತಿರ್ತೀವಿ ನಾವು. ಆದ್ರ ದೇವ್ರ ಹಿಂಗ್ ಹೇಳಂತ ಹೇಳಿ ನೋಡಂತ ಎದಕ್ ಬಂದೀಪಾ ಸ್ವಾಮಿ ಅಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ
ಧರ್ಮ ಪ್ರೋಚಿತ ಕೈತವೋತ್ರ ಪರಮಃ. ನಾ ಬಂದದ್ದು ಅದಕ್ಕೆ ಬಂದೆ, ಧರ್ಮ ಸಂರಕ್ಷಣೆಗಾಗಿ ಬಂದಿದ್ದೇನೆ. ಹೌದು, ಹೆಂಗ್ ಬಂದಿ? ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಪ್ರಗತಿಂ ಸ್ವಾವಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯ. ನನ್ನಲ್ಲಿ ಯಾರು ಹೊಡೆಯೋರಿಲ್ಲ. ನಾನೇ ವಸುದೇವ ದೇವಕಿಯರನ್ನ, ಕೌಸಲ್ಯ ದಶರಥರನ್ನ, ಕಂಬವನ್ನ, ಜಮದಗ್ನಿ ರೇಣುಕೆಯರನ್ನ ನಿಮಿತ್ತ ಮಾಡಿಕೊಂಡು ಹುಟ್ಟಿ ಬಂದು ಜನರಿಗೆ ಅವರಲ್ಲಿ ಇವ ಹುಟ್ಟಿದ, ಇವ ಮಗ, ಅವ ಅಪ್ಪ ಅಂತ ಬುದ್ಧಿ ಕೊಡ್ತೇನೆ ಅಷ್ಟೇ. ನನ್ಗೆ ಯಾರಿಲ್ಲ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಇವತ್ತು ಯಾಕೆ ಹೇಳಿದೆ ಅಂದ್ರೆ, ಇವತ್ತು ಯಾಕೆ ಇಲ್ಲ ಮನೆಗೆ ಹೋಗಿ ಮಲ್ಕೊಂಡೊಳಗೆ ಮೂಸ್ರಿ ಮತ್ತ ಕನಸ್ನ್ಯಾಗ ಕೃಷ್ಣ ಬಂದಿಲ್ಲ ಹೇಳ. ಅದಕ್ಕ ಗೀತಾ ಜಯಂತಿ ಆದ್ದರಿಂದ ಇವತ್ತು ಏಕಾದಶಿ, ಗೀತೆ ಹುಟ್ಟಿದ ದಿವಸ. ಅದಕ್ಕಾಗಿ ಗೀತೆಯ ಒಂದೆರಡು ಮಾತುಗಳನ್ನು ಸಂಗ್ರಹ ಮಾಡಿಕೊಂಡು ಹೊರಟದ್ದು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ವತ್ಸರಣಂ ಸತಾ. ಧರ್ಮ ಹೇಳಿದ್ದೇನೆ. ಎಂಥ ಧರ್ಮ? ಭಗವಂತನೇ ಅವತರಿಸಿ ಬಂದು ರಕ್ಷಣೆ ಮಾಡಿದ ಧರ್ಮ. ಅದು ಸಾಮಾನ್ಯ ಧರ್ಮ ಅಲ್ಲ. ಧರ್ಮ ಅಂದ್ರೆ ಏನು? ಯಾರೋ ಕೇಳಿದ ಧರ್ಮ ಅಂದ್ರೆ, ಧರ್ಮ ಅನ್ಕೊಂಡು ಕೆಲವರು ಹೇಳ್ಬಿಟ್ರಿ ಮಡಿ 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 ಅಂದ್ರೆ ಕನ್ನಡದಾಗ ಮಡಿ ಅಂದ್ರೆ ಏನ್ರಿ? ಸಾಯೋದು ಅಂತ ಅರ್ಥ. ಯುದ್ಧದಲ್ಲಿ ಮಡಿದರು. ಪೇಪರ್ ನೋಡ್ರಿ, ಯುದ್ಧದಲ್ಲಿ ಮಡಿದವರ ಸಂಖ್ಯೆ ಬರೆದಿದ್ದಾರೆ, ಎಷ್ಟು ಮಂದಿ ಸತ್ರು ಅಂತ. ಹಂಗ ಮಡಿ ಅಂದ್ರೆ ನೀ ಸತ್ತಾಗ ಧರ್ಮ ಆಗ್ತದೆ. ಒಳಗ ಅಹಂಕಾರ, ಒಳಗ ಕಾಮ, ಒಳಗ ಕ್ರೋಧ ಎಲ್ಲಾ ಇಟ್ಟುಕೊಂಡು ಮಡಿ 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 ಅಂದ್ರೆ ಏನ್ ಮಡಿಬೇಕು? ನೀ ಮಡಿ ಬದಲು, ಆಮೇಲೆ ಧರ್ಮ ಬರ್ತದೆ, ಬರೋದೇ ಇಲ್ಲ. ಅದಕ್ಕೆ ಮಡಿ ಮೈಲಿ ಇವುಗಳು ಧರ್ಮ ಅಲ್ಲ. ಇವುಗಳು ಆಚರಣೆ, ಇವುಗಳು ಶೌಚ ಅಷ್ಟೇ. ಧರ್ಮ ಯಾವುದು ಅಂತ ಕೇಳಿದ್ರೆ ಸತ್ಯಂ ದಯಾ ತಪಃ ಶೌಚಂ. ಬೇರೆ ಬೇರೆ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲಿದು? ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದು ಧರ್ಮವೇ. ಆಶ್ಚರ್ಯ. ಅವೇನವ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಇತರನೋ ಯಾವುದು ಸಂಬಂಧ ಇಲ್ಲ. ಭಾಗವತದಲ್ಲಿ ಹೇಳಿದ ಧರ್ಮಗಳು ಸನಾತನವಾದದ್ದು ಇವತ್ತು ಕರೀಲಿಕ್ಕೆ ಶುರು ಮಾಡಿರೋದನ್ನ. ವಾಸ್ತವಿಕವಾಗಿ ಇವತ್ತು ಈ ಗೌರ್ಮೆಂಟ್ಗಳು ಬಂದಾಗೆಲ್ಲ ಅದಕ್ಕೊಂದು ಹೆಸರು ಕೊಡಬೇಕು, ಮಾಡಬೇಕು ಅಂತ. ಅವುಗಳೆಲ್ಲವೂ ಶುದ್ಧ ಭಾಗವತ ಧರ್ಮಗಳು. ಆ ಭಾಗವತ ಧರ್ಮಗಳು ಯಾರಿಗೆ ಅಂದ್ರೆ ಮನುಷ್ಯ ಮಾತ್ರರಿಗೆ. ಗಂಡ್ಸು ಹೆಂಗಸು ಅವರು ಇವರು ಅಲ್ಲ ಅಲ್ರಿ. ಸತ್ಯ ಹೇಳ್ಬೇಕು ಅಂತ ಇದು ಧರ್ಮ. ಯಾರು ಆಚರಣೆ ಮಾಡ್ಬೇಕು ಇದನ್ನ ಧರ್ಮಾಚರಣೆ? ಗಂಡಸರು ಮಾತ್ರ ಸತ್ಯ ಹೇಳ್ಬೇಕು. ವಯಸ್ಸಾದವ್ರು ಮಾತ್ರ ಸತ್ಯ ಹೇಳ್ಬೇಕು. ಯಾಕಂದ್ರೆ ಸುಳ್ಳು ಹೇಳಿದ್ರೆ ಬಳಿಲಿಕ್ಕೆ ನಿಂತ ಓಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಬೇಕು ಬೇಡ. ಸಣ್ಣವ್ರು ಇದ್ದಾಗ ಬೇಕಾ ಸುಳ್ಳು ಹೇಳಿದ್ರೆ, ಯಾಕಂದ್ರೆ ಹೊಳಿಗೆ ಬಂದು ಓಡಿ ಹೋಗ್ಬೋದು ಅಲ್ಲ. ಸತ್ಯವನ್ನ ನೋಡ್ರಿ, ಎಷ್ಟು ಬ್ರಿಟಿಷರು ಬಂದು ನಮ್ಮಲ್ಲಿ ಹೆಂಗ ಹಾಳು ಮಾಡಿದ್ರು ಅಂತ ಹೇಳ್ತೀನಿ ಅಂದ್ರೆ, ಅವ ಯಾರೋ ಮೆಕಾಲೇನೋ ಶಿಕ್ಷಣ ಪದ್ಧತಿ ತಂದ ಮಹಾಘಡ್ಡ, ಮಹಾ ಅಬದ್ಧ. ಅವ ಏನ್ ಮಾಡಿ ಕೂತ ಅಂದ್ರೆ ಜಾತಿವಾದವನ್ನ ತಂದಿಟ್ಟ, ಎಲ್ಲಾ ನಮ್ಮ ಜಗಳಕ್ಕೆ ಹಾಕಿಟ್ಟ ಹುಚ್ಚ. ನಿಜವಾಗ್ಲೂ ಹೇಳ್ತೀನಿ, ಸತ್ಯ ಹೇಳ್ಬೇಕು, ಪ್ರಾಮಾಣಿಕರಾಗಿರ್ಬೇಕು ಅನ್ನೋದು ಗಂಡಸರಿಗೋ, ಹೆಂಗಸರಿಗೋ, ಶೂದ್ರರಿಗೋ, ವೈಶ್ಯರಿಗೋ, ಬ್ರಾಹ್ಮಣರಿಗೋ, ಯಾರಿಗೆ? ಮನುಷ್ಯ ಮಾತ್ರ ಅಲ್ವೇನ್ರಿ? ಭಾಗವತ, ಮಹಾಭಾರತ ಮನುಷ್ಯ ಮಾತ್ರರಿಗೆ ಬರೆದದ್ದೇ ಹೊರತಾಗಿ ಒಂದು ಜಾತಿಯ ನೆಪದಲ್ಲಿ ಇಟ್ಕೊಂಡು ಬರೆದದ್ದಲ್ಲ. ನಮ್ಮನ್ನ ಅವ್ರ ಬುದ್ಧಿ ಕೆಡಿಸಿ ಪಾಪ ಉಳಿದವರು ನಮ್ಮ ಜೊತೆಗೆ ಅವ್ರು ಬದುಕಿದ್ರಿ. ನೂರಾರು ವರ್ಷಗಳ ಕಾಲದಿಂದ ನಾವೆಲ್ಲರೂ ಸಹಬಾಳ್ವೆ ಮಾಡಿದವರು. ನಮ್ಗೆ ಎಂದೆಂದೂ ನಮ್ಗೆ ವಿರೋಧ ಬುದ್ಧಿ ಇದ್ದಿದ್ದೇ ಇಲ್ಲ. ನಮ್ಮ ಮನೆಯಲ್ಲಿ ಹಿರಿಯರು ಎಷ್ಟೋ ಬೇಕಾ ಹೊಲ ಮನೆಗಳನ್ನ ಅವ್ರ ಹೆಸರಲ್ಲಿ ಬಿಟ್ಟು ಬೇರೆ ಊರಿಗೆ ಬಂದು ಕೂತಿದ್ರು. ಅವ್ರು ಪ್ರಾಮಾಣಿಕವಾಗಿ ತಂದು ಕೊಟ್ಟು ಪಾಲ್ ತಗೊಂಡು ಹೋಗ್ತಿದ್ರು. ಎಂದು ಜಗಳಕ್ಕೆ ನಿಂತಿದ್ದಿಲ್ಲ. ಇವ್ರು ಬಂದು ನೋಡಿ ನಡೆದು ಇವರೆಲ್ಲ ಜಗಳ ಹಚ್ಚಿಡ್ಲಿಕ್ಕೆ ಇವರೆಲ್ಲ ಮಾಡಿದವ್ರ ಕೆಲಸ. ಸತ್ಯ ಹೇಳ್ಬೇಕು, ದಯಾ ತೋರಿಸ್ಬೇಕು ಅಂತ. ಯಾರು ದಯಾ? ಇದು ಧರ್ಮನೇ, ಇದು ಭಾಗವತ ಧರ್ಮ. ಇದು ದಯಾ ತೋರಿಸ್ಬೇಕು. ಯಾರು? ಹೆಣ್ಮಕ್ಳಷ್ಟ ದಯಾ ತೋರಿಸ್ಬೇಕು. ಯಾರ ಮೇಲೆ? ಗಂಡನ ಮೇಲೆ. ಹೀಗ ಅಲ್ಲ. ಈಗ ನೋಡ್ರಿ, ನಂಗೆ ಆಶ್ಚರ್ಯ ಅನ್ಸಿದ್ದೇನು ಅಂದ್ರೆ, 4 ವರ್ಷದ ಈ ಒಂದ್ ವರ್ಷ ಬಹಳ ಅಂದ್ರೆ ಬಸ್ಸಿನ ಮೇಲೆ ಈಗ ಒಂದು ಹೊಸ ಬೋರ್ಡ್ ಶುರು ಆಗಿದೆ. ಏನು? ಪ್ರಾಣಿಗಳ ಮೇಲೆ ದಯ ತೋರಿಸಿ. ಬಸ್ಸಿನ ಮೇಲೆ ಈ ಬೋರ್ಡ್ ಇಷ್ಟು ಸಿಗ್ತೇನೆ, ಪ್ರಾಣಿಗಳ ಮೇಲೆ ದಯ ತೋರಿಸಿ ಅಂತ ಇದ್ದಿದ್ದಿಲ್ಲ. ವಿಚಾರ ಮಾಡಿ ನೋಡ್ರೆ, ಅವ್ರೇನು ಪ್ರಾಣಿಗಳ ಮೇಲೆ ದಯ ಅಂತ ಬರ್ದಾರಲ್ಲ. ಯಾವ ಪ್ರಾಣಿ ಲೆಕ್ಕ ತೆಗೆದು ನೋಡಿ ಹೇಳ್ತೀನಿ, ನಾಯಿಗಳ್ರಿ, ಬೇರೆ ಇನ್ಯಾವುದಲ್ಲ. ಮತ್ತೆ ಯಾಕಂದ್ರೆ ಅದು ಡೆಲ್ಲಿ ಒಳಗ ನಾಯಿಗಳ ಸಂಖ್ಯೆ ಬಹಳ ಕೂಡಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೀರಿ, ಎಲ್ಲಾ ತಗೊಂಡು ಹೋಗಿ ಏನ್ ಮಾಡಿಬಿಡ್ರಿ ಅಂತ ತಿಳ್ಕೊಂಡು. ಈ ಪ್ರಾಣಿ ದಯಾ ಸಂಘದ ಅಧ್ಯಕ್ಷರು ಕೇಳಿದ್ರಲ್ಲ, ಅವ್ರು ಹೋಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮಾಡಿದ ಕೂಡಲೇ ಮಾತ್ರ ಅದಕ್ಕೆ ಇಲ್ಲ, ಅದಕ್ಕೊಂದು ಶೆಲ್ಟರ್ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಅವ್ರು ಶುರು ಮಾತ್ರಿ ಪ್ರಾಣಿಗಳನ್ನ ದಯ ತೋರಿಸ್ರಿ ಅಂತ ತಿಳ್ಕೊಂಡು. ಅವ್ರ ಪ್ರಕಾರ ಪ್ರಾಣಿ ಅಂದ್ರೆ ನಾಯಿ ಬರ್ತದೆ, ಅದಕ್ಕೆ ಮಾತ್ರ ದಯ ತೋರಿಸ್ಬೇಕು. ಕೋಳಿ ಆ ಪ್ರಾಣಿ ಅಲ್ರಿ, ತಿನ್ಲಿಕ್ಕೆ ಬರ್ತದ.
ನಾಯಿನ ತಿನ್ನಂಗಿಲ್ರಿ, ಅದಕ್ಕೆ ದಯ ತೋರಿಸ್ಬೇಕು. ಕೋಳಿ ಕುರಿ ಇವನೇ ದಯ ತೋರಿಸೋ ಪ್ರಾಣಿ ಲೇಖನ ಬರುದಿಲ್ರಿ. ಆಕಳ ಪ್ರಾಣಿ ಎಲ್ಲೇ ಇಲ್ಲದು. ಇಂಥ ಮೂರ್ಖರಿ ಅವರೆಲ್ಲ ಸೇರ್ಕೊಂಡ್ ಮಾಡಿದ್ರು ಕೆಲಸನ. ದಯಾ ತೋರಿಸ್ಬೇಕು ಅಂದ್ರೆ ಆಕಳ ಮೇಲೂ ತೋರಿಸ್ಬೇಕು, ನಾಯಿ ಮೇಲೂ ತೋರಿಸ್ಬೇಕು, ಪ್ರಾಣಿಗಳು ಎಲ್ಲಾ ಪ್ರಾಣಿಗಳು ತೋರಿಸ್ಬೇಕು. ಆಮೇಲೆ ದಯಾ ತೋರಿಸು ಅನ್ನುವಂತಹ ಧರ್ಮ ಇದು ಜಗತ್ತಿನ ಸಾರ್ವಕಾಲಿಕವಾದ ಸಾರ್ವದೇಶಿಕವಾದ ಧರ್ಮವೇ ಹೊರತಾಗಿ ಈ ಊರಿನಾಗಿನ ಆಚಾರ ಅಷ್ಟ ದಯಾ ತೋರಿಸ್ಬೇಕು. ಮಂದಿ ಊರಿನಾಗ ಆಚಾರ ಎಲ್ಲ ಹರಪಳ ಹಾಕೊಂಡು ತಿನ್ಬೇಕು. ಅಂದ್ರೆ ನಮ್ಗೆ ಹೆಂಗ ಮೋಸ ಮಾಡ್ಲಾಗಿದೆ, ಪುರಾಣಗಳನ್ನ ಹೆಂಗ ತಿದ್ದ್ಯಾರ, ಭಾಗವತ ಮಹಾಭಾರತಗಳನ್ನ ಹೆಂಗ ಕಳಿಸ್ಯಾರ, ರಾಮಾಯಣಗಳ ಬಗ್ಗೆ ಹೆಂಗ ತಪ್ಪು ಇಂಟರ್ಪ್ರಿಟೇಷನ್ ಮಾಡ್ಯಾರ ಅನ್ನೋದು ಗೊತ್ತಾಗ್ತದ್ರಿ. ಅದಕ್ಕೆ ವೇದವ್ಯಾಸ ಪ್ರತಿಜ್ಞೆ ಮಾಡಿದ್ರು, ನಾ ಭಾಗವತದಲ್ಲಿ ಏನ್ ಹೇಳಿ ಹೊರಟಿದ್ದೇನೆ, ಧರ್ಮ ಪ್ರೋಜ್ಜಿತ ಕೈತ ಪುತ್ರ ಪರಮಃ ನಿರ್ವತ್ಸರಾಣಾಂ ಸತಾಂ. ಧರ್ಮವನ್ನು ಹೇಳ್ತಿದ್ದೀನಿ. 30 ಧರ್ಮಗಳು ಹೇಳ್ತಾರೆ ಭಾಗವತದಲ್ಲಿ. ಮೌನಂ ಅಂತ ಒಂದು ಧರ್ಮ. ಯಾರು ಮಾಡ್ಬೇಕು ಅಂತ ಪ್ರಶ್ನೆ. ಹೌದು, ನೀವು ಹೇಳ್ಬೇಕಲ್ಲ ಭಾಗವತದಲ್ಲಿ ಮೌನ ಮಾಡ್ರಿ ಅಂತ ಹೇಳ್ಬಿಟ್ಟಿರಿ. ಮತ್ತೆ ಕಾಸ್ಟ್ ವೈಶ್ಯರು ಈಗ ಕ್ಷತ್ರಿಯರ ಮೌನ ಮಾಡ್ಬೇಕು, ವೈಶ್ಯರ ಮೌನ ಮಾಡ್ಬೇಕು, ಮತ್ತೆ ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು. ಮೌನ ಎಲ್ಲರೂ ಮೌನ ಮಾಡ್ಬೇಕು. ಆಚಾರ ಆಗ್ಲಾರ ಕೆಲಸ ಹೇಳಿ ಹೋಗ್ಬೇಕು. ಎಲ್ಲಿ ಮೌನ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕಡೆಯಿಂದ? ಮೌನ ಅಂದ್ಕೊಳ್ಳೆ ಕೆಲವರು ಗಾಬರಿ ಆಗ್ತಿರ್ತದೆ. ಯಾಕಂದ್ರೆ ಮೌನ ವ್ರತ ಬಂತು ಅಂತ ಒಬ್ಬ ಯಾರೋ ಆಚಾರ ಪ್ರತಿಜ್ಞೆ ಮಾಡಿದ್ರಂತ. ಏನು ಏಕಾದಶಿ ನಾಳೆ ಪೂರ್ಣ ಮೌನ ವ್ರತ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಶಿಷ್ಯರಿಗೆಲ್ಲ ಸಂತೋಷ ಆತಂತ. ಬರೀ ಮಾತಾಡ್ತಾನೆ. ಒಂದ್ ದಿವ್ಸ ನಮ್ಮ ಊರುಗಳು ಮೌನ ಇರ್ತಾನೆ, ಸಂತೋಷ ಅಂತ ತಿಳ್ಕೊಂಡು ಹೇಳಿ ದಶಮಿ ರಾತ್ರಿ ಎಲ್ಲಾ ಊಟ ಮಾಡಿ ಮಲ್ಕೊಂಡ್ರ. 10 ಗಂಟೆ ಆಯ್ತು ಮಲ್ಕೊಂಡು. 10:30 ಆಯ್ತು, ಜೋರ್ ನಿದ್ದೆ ಹತ್ತು. ಮಲ್ಕೊಂಡು ಬಂದ ಆಚಾರ ಎಲ್ಲಾರು ಎಬ್ಸಿದ್ರ. ಹೇಳ್ರಿ ಯಾಕೆ ಆಚಾರ ನಾಳೆ ಅಲ್ಲಿ ಹೇಳಿಲ್ಲ ನಾಳೆ ಮೌನ ವ್ರತ ಮಾಡ್ತೀನಿ ಅಂತ ಹೇಳಿಲ್ಲ. ನಾಳೆ ಮೌನ ವ್ರತ ಮಾಡ್ತೀನಿ ಆದ್ದರಿಂದ ನಾಳೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಆದ್ದರಿಂದ ನಾಳೆ ಆಡೋ ಮಾತುಗಳನ್ನೆಲ್ಲ ಹೀಗೆ ಆಡ್ತೀನಿ. ಇದು ಮೌನ ವ್ರತ. ಕೆಲವರು ಮೌನ ವ್ರತ ಊಟ ಮಾಡ್ತಿರ್ತಾರೆ. ಅವಂಗರ ಸಾರ್ ಬೇಕಾಗಿರ್ತದೆ, ಅವರ ಚಟ್ನಿ ತಂದ್ಬಿಡುತ್ತೆ. ನೋಡ್ಬೇಕ್ರಿ. ನೀ ಏನ್ ಹೇಳ್ತಿ ಹೇಳೋ ಮಾತು. ಚಟ್ನಿ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ವಿಷ್ಣು ತೀರ್ಥ ಹೇಳಿದ್ರು, ಮೌನ ವ್ರತ ಅಂದ್ರೆ ಕೇವಲ ಮೌನ ಅಲ್ಲ, ಯಾವ ಶಬ್ದಗಳನ್ನ ಬಳಸ್ತೀಯ ಎಲ್ಲಾ ಶಬ್ದಗಳನ್ನು ಭಗವಂತನ ವಿಷಯದಲ್ಲಿ ಚಿಂತನೆ ಮಾಡುವುದೇ ಮೌನ ಅಂತ ಬಂದ್ಬಿಟ್ಟು ವಿಷ್ಣು ತೀರ್ಥರು ಭಾಗವತ ಸಾರಧಾರದಲ್ಲಿ ಹೇಳುವಾಗ, ಮೌನ ಅಂದ್ರೆ ಗಪ್ಪು ಕೂಡು ಅಂತ ಅರ್ಥ ಅಲ್ಲ. ನೀ ಏನ್ ಶಬ್ದ ಆಡ್ತಿ, ರಾಮ ಕೃಷ್ಣ ಮುಕುಂದ, ನೀ ಏನ್ ಶಬ್ದ ಆಡ್ತೀಯೋ, ಊಟ ಯಾವ ಶಬ್ದ ಆಡಿದ್ರೆ ಇದು ಭಗವಂತನ ತಿಳಿಸ್ತದೆ ಅಂತ ಅನುಸಂಧಾನ ಮಾಡಿದ್ರೆ ಅದು ದೊಡ್ಡ ಮೌನ ವ್ರತವೇ ಹೊರತಾಗಿ ಬೇರೆ ಮೌನ ವ್ರತ ಅಲ್ಲ. ಈ ವ್ರತ ಯಾರು ಮಾಡ್ಬೇಕಪ್ಪ ಇದನ್ನ? ಎಲ್ಲರೂ ಮಾಡ್ಬೇಕು. ಹಾಗಾದ್ರೆ ಭಾಗವತ ಎಂತಹ ಧರ್ಮಗಳನ್ನು ಹೇಳಿ ಹೊರಟಿದೆ ಅಂದ್ರೆ ವಿಶ್ವದಲ್ಲಿ ಎಲ್ಲರೂ ಆಚರಣೆಗೆ ತರುವಂತಹ ಧರ್ಮ. ಅದನ್ನೇ ಧರ್ಮ ಪ್ರೋಚಿತ ಕೈತ ಮುದ್ರ ಪರಮಃ. ಪರಮ ಧರ್ಮ ಕೈತವ, ನಿರ್ವಂಚನೆಯಿಂದ ಕೂಡಿರ್ಬೇಕು, ಮೋಸದಿಂದ ಕೂಡಿರಬಾರ್ದಂತ ಧರ್ಮಗಳು. ಅಲ್ಲಿ ಧರ್ಮಕ್ಕೂ ಮೋಸಕ್ಕೂ ಏನ್ ಸಂಬಂಧ? ಹಂಗದ ಅಂತ. ಮೋಸದಿಂದ ಕೂಡಿದ ಧರ್ಮ, ಮೋಸರಹಿತವಾದ ಧರ್ಮ ಅಂತ 2 ಧರ್ಮವೇ. ಯಾವುದದು? ಸಕಾಮವಾಗಿ ಮಾಡುವ ಎಲ್ಲಾ ಕರ್ಮಗಳನ್ನು ಮೋಸ ಸಹಿತವಾದ ಧರ್ಮ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ನಿಷ್ಕಾಮವಾಗಿ ಮಾಡುವಂತಹ ಕರ್ಮಗಳೇ ಮೋಸರಹಿತವಾದ, ಅದಕ್ಕೆ ಪ್ರೋಜ್ಜಿತ ಕೈತವ ಧರ್ಮ. ಕೈತವ ಅಂದ್ರೆ ಕಿತವ ಅಂದ್ರೆ ಮೋಸ, ಪ್ರೋಜ್ಜಿತ ಕೈತವ ಅಂದ್ರೆ ಮೋಸ ಅಳಿಸಿದ. ಅಂದ್ರೆ ಧರ್ಮದೊಳಗೆ 2 ಧರ್ಮ. ಯಾವುದು? ಒಂದು ಸಮೋಸ ಧರ್ಮ. ಯಾಕೆ ಸಂಸ್ಕೃತ ಬರಂಗಿಲ್ಲ ನಿಮಗೆ? ಮೋಸೇನ ಸಹಿತ ಧರ್ಮ, ಸಮೋಸ ಧರ್ಮ. ನಾವೇ ತಿಳ್ಕೊಂಡಿವಿ ಅಂಗಡಿ ಮಾರ್ಕೆಟ್ ಅವಲ್ರಿ ಇವು ಸಮೋಸ ಧರ್ಮ. ಇವು ಮೋಸೇನ ಸಹಿತ. ಈಗ ಸಲಕ್ಷ್ಮಣ ರಾಮ ಶಬ್ದ ಬಿಡಿಸಿ ನೋಡಂತ. ಲಕ್ಷ್ಮಣೇನ ಸಹಿತ ರಾಮ ಸಲಕ್ಷ್ಮಣ ರಾಮ. ಮೋಸೇನ ಸಹಿತ ಸಮೋಸ. ಅದಕ್ಕೆ ಸಮೋಸ ಧರ್ಮ ಅಂದ್ರೆ ಸಕಾಮ ಕರ್ಮಗಳು. ನಿಷ್ಕಾಮ ಕರ್ಮ ಇದು ಈಶ್ವರಾರ್ಪಣೆಯ ಪರಮ. ಭಗವಂತನಲ್ಲಿ ಅರ್ಪಿಸುವ ಮೂಲಕ ಪರಮ ಧರ್ಮ ಆಗಬೇಕು. ಅಂತೂ ಶುದ್ಧವಾದ ಭಾಗವತ ಧರ್ಮಗಳೇನಿದೆಯೋ ಈ ಶುದ್ಧವಾದ ಭಾಗವತ ಧರ್ಮಗಳನ್ನು ಉಳಿಸುವುದಕ್ಕಾಗಿ ಬೆಳೆಸುವುದಕ್ಕಾಗಿ ಅವತರಿಸಿಕೊಂಡ ಬಂದ ಪರಮಾತ್ಮನಿದ್ದಾನಲ್ಲ, ಆ ಭಗವಂತನ ರೂಪಗಳನ್ನ ಸರಳವಾದ ಭಾಷೆಯಲ್ಲಿ ಹೇಳಲಿಕ್ಕೆ ಹೊರಟದ್ದೇ ಜ್ಞಾನಂ ಪರಂ ಮಹಿಮಾವಭಾಸಂ.
ಯತ್ಸೂರಯೋ ಭಾಗವತಂ ವದಂತಿ. ಬರ್ರಪ್ಪ ಭಾಗವತ ಅವ್ರು ಹೇಳಿ ಹೋಗ್ಬಿಟ್ರು. ಭಾಗವತ ಬೇರೆ ಆಯ್ತು ಅಂತ ಇವ್ರು ಹೂ ಅಂದ್ರು. ತಾವು ಕುತ್ಕೊಂಡು ಭಾಗವತ ಬರ್ದ್ರು. ಬರೆದ ಮೇಲೆ ಯಾರು ಮುಂದೆ ಹೇಳ್ಬೇಕು ಅಂತ ಒಂದು ಇಚ್ಛಾ ಬಂತ್ರಿ. ಯಾಕಂದ್ರೆ ಈಗ ಬರದಾದ್ಮೇಲೆ ಯಾರೊಬ್ರು ಕೇಳ್ಬೇಕು ಅಂದ್ರ ಸಮಾಧಾನ ಆಗ್ತಿರ್ತದೆ. ನೀವ್ ಹಂಗ ಬರ್ದೇತಿಟ್ಬಿಡ್ರಿ, ಯಾರು ಕೇಳೇ ಇಲ್ಲ ಅಂದ್ರೆ ಯಾರೇ ನಮ್ಗೆ ಅದು ಹಂಗ ಆಗ್ಬಾರ್ದು. ಬರ್ದ್ಮೇಲೆ ಯಾರೊಬ್ರು ಕೇಳ್ಬೇಕ್ರಿ. ಅದಕ್ಕೆ ಈ ಕವಿಗಳು ಇರ್ತಾರ ನೋಡ್ರಿ ಕನ್ನಡದಾಗ ಗೊತ್ತಾದ್ರೆ ಕವಿಗಳು ಕಥೆ ಕಾದಂಬರಿ ಬರೆಯೋರು, ಕವಿ ಬರೆಯೋರು ಬರದು ಹೆಂಡತಿ ಮಕ್ಳಿಗೆ ಪ್ರಾಣ ತಿಂತಿರ್ತಾರೆ. ಕೇಳ್ಬಾರ್ದ, ಎಷ್ಟು ಚಂದ ಬರ್ರಿ, ಕೇಳ್ಬಾರ್ದ. ಅವರಿಗೆ ಇವ್ರು ನೋಡೇ ವಾಕ್ಯಕ್ಕೆ ಒಂದು ಈಗ ಇವ್ರು ಬರ್ದದ್ ಬೇರೆ ಕೇಳ್ಬೇಕು. ಎಲ್ಲರ ಒಬ್ಬರ ಮನೆ ಕವಿಗಳ ಮನೆಗೆ ಹೋಗಿದ್ರಂತ. ಮಗನ್ ಹಿಡ್ಕೊಂಡ್ ಅಪ್ಪ ರಮ್ 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 ಹೊಡ್ಲಿಕತ್ತಿದ್ದಂತ. ಯಾಕ್ರಿ ಹಂಗೆ ಮುಳುಗು ಹೊಡ್ಲಿಕತ್ತೀನಿ ಅಂತ ಕೇಳಿದಂತ. ಏನಿಲ್ಲ, ನಿನ್ನೆ ಒಂದು ಕವಿತೆ ಬರೆದಿಟ್ಟಿದ್ದೆ, ಆ ಪುಸ್ತಕ ತಗೊಂಡು ಒಲಿಯೂರಿ ಅಂತ ಹೇಳಿದಕ್ಕ ಅದಕ್ಕೆ ಅವರಂತ ಅಪ್ಪನಿಗೆ ತಕ್ಕ ಮಗ. ಯಾಕ ಅವ ಕವಿ, ಇವ ವಿಮರ್ಶಕ. ವಿಮರ್ಶೆ ಮಾಡಿದ ಎಲ್ಲ ಹೋಗಿ ಕವಿತೆ ಯಾರಿಗೆ ಹೇಳ್ಬೇಕು? ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಅಂತ ಒಂದು ನಾಟಕ ಬರೆದ್ರಿ. ಬರೆದ ಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ ಸಂಶಯ ತನಗೆ ಒಳಗಡೆಗೆ ಈ ನಾಟಕವನ್ನು ಮೆಚ್ಕೊಳ್ತಾರೆ. ಇವತ್ತಿಗೂ ಅಭಿಜ್ಞಾನ ಶಾಕುಂತಲ ಸಂಸ್ಕೃತ ಸಾಹಿತ್ಯದಲ್ಲಿ ಟಾಪ್ ಮೋಸ್ಟ್ ಫಸ್ಟ್ ನಾಟಕ ಹಿಡ್ಕೊಂಡ್ರೆ ಅದೇ. ನಮ್ ಗುರುಗಳು ಪಾಠ ಹೇಳ್ತಿರುವಾಗ ಒಂದು ಶ್ಲೋಕ ಹೇಳ್ತಿರ್ಬೇಕ್ರಿ. ಏನು? ಕಾವ್ಯೇಶು ನಾಟಕಂ ರಮ್ಯಂ. ಕಾವ್ಯಗಳಲ್ಲಿ ನಾಟಕವೇ ಅತ್ಯಂತ ರಮ್ಯ. ಈ ಗದ್ಯ ಇದು ಶ್ಲೋಕಗಳಲ್ಲ, ನಾಟಕ ಬಹಳ ಚಂದ. ಯಾಕಂದ್ರೆ ನಾಟಕ ಎರಡು ರೀತಿಯಿಂದ ರಂಗಮಂಚದ ಮೇಲೆ ಪ್ರಯೋಗ ಮಾಡಬಹುದು ಮತ್ತು ಹಂಗ ಓದ್ಕೊಳ್ಳಿಕ್ ಬರ್ತದೆ. ಬೇರೆ ಮಾಡ್ಲಿಕ್ಕೆ ಬರುದಿಲ್ಲ. ಹಂಗ ಗದ್ದೆ ಬಿಟ್ಟಾವ ತಿಳ್ಕೊಳ್ಳಿ, ಮಾಡಿ ರಂಗಮಂಚದ ಪ್ರಯೋಗ. ಏನ್ ಮಾಡ್ತೀರ ರಂಗಮಂಚದ ಪ್ರಯೋಗ? ಮಾಡ್ಲಿಕ್ಕೆ ಬರುದಿಲ್ಲ. ನಾಟಕವನ್ನ ಪ್ರಯೋಗಕ್ಕೂ ಬರಬಹುದು, ಅನುಸಂಧಾನಕ್ಕೂ ತರಬಹುದು. ಅದಕ್ಕೆ ಕಾವ್ಯೇಶು ನಾಟಕಂ ರಮ್ಯಂ ತತ್ರಾಪಿ ಚ ಶಕುಂತಲ. ಅದರಲ್ಲಿಯೂ ಕೂಡ ನಾಟಕ ಯಾವುದು? ಶಕುಂತಲ. ಎಂತೆಂತ ನಾಟಕಗಳು ಸಂಸ್ಕೃತದಲ್ಲಿ ಗೊತ್ತಾ? ಅದ್ಭುತವಾದ ನಾಟಕಗಳು. ವೇಣಿ ಸಂಹಾರ ಅಂತ ಒಂದು ನಾಟಕ ಅದ. ಏನ್ ವೇಣಿ ಸಂಹಾರ ಅಂದ್ರೆ ದ್ರೌಪದಿ ದೇವಿಗೆ ಹೆರಳು ಹಾಕಿದ ಭೀಮ. ಇಷ್ಟೇ ಕಥೆ, ಬೇರೆ ಇಲ್ಲ. ಇದೊಂದು ದೊಡ್ಡ ನಾಟಕ ಬರೆದಿಟ್ಟಿದ್ದ ಅಂತ. ಆ ಭೀಮ ಬರೋದು, ದುರ್ಯೋಧನ ಹಿಡಿಯೋದು, ದುಶ್ಯಾಸನ ಹಿಡಿದು ಯಾವ್ದು ಚಟ್ನಿ ಮಾಡೋದು, ಭಾರಿ ಅದ್ಭುತ ಬರೆದಿದ್ದಾರೆ ನಾಟಕಗಳು. ಹಾಗಾಗಿ ಅಭಿಜ್ಞಾನ ಶಾಕುಂತಲ. ಆ ಶಾಕುಂತಲದಲ್ಲಿ ಪ್ರಾರಂಭದಲ್ಲಿ ಬರೀತಾನ. ಏನ್ ಬರೀತಾನ? ಆ ಪರಿತೋಷ ವಿದುಷಾಂ ನ ಸಾಧು ಮನ್ಯೆ ಪ್ರಯೋಗ ವಿಜ್ಞಾನ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ. ನಾ ಬರೆದಿದ್ದೀನಿ, ಬೇಕಾದಷ್ಟು ಕವಿತೆಗಳನ್ನು ಬರೆದಿದ್ದೀನಿ, ಕಾವ್ಯಗಳನ್ನು ಬರೆದಿದ್ದೀನಿ. ಆದ್ರೆ ಇದನ್ನ ಇವತ್ತೇನಿಗೆ ನಾ ಅಭಿಜ್ಞಾನ ಶಾಕುಂತಲ ಬರೆದಿದ್ದೀನಿ. ಎದುರಿಗೆ ಸಭೆಯಲ್ಲಿ ಕುಳಿತ ಪಂಡಿತರು ನೋಡಿ ಕೇಳಿ ತಲೆ ತೂಗಿದಾಗ ಮಾತ್ರ ನಾನು ಬರೆದದ್ದಕ್ಕೆ ವಿಶ್ವಾಸ ಬರ್ತದೆ ಅಂತ. ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ. ನನ್ನಲ್ಲಿ ನನಗೆ ವಿಶ್ವಾಸ ಯಾವಾಗ ಹುಟ್ಟಬೇಕು? ಎದುರಿಗೆ ಕೂತವ್ ಬಾ ಬಾ ಅಂದಾಗ, ಎದುರಿಗೆ ಕೂತವನು ಸಾಕ್ ಸಾಕ್ ಅಂತಂದ್ರೆ ಅರ್ಥದೆ. ಅದರಿಂದ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ ಅಂತ ಹೇಳಿದ್ರಿಂದ ಏನಾಯ್ತು? ಹಿಂಗ್ ಯಾರಾದ್ರೊಬ್ರು ಕೇಳಿ ಸಂತೋಷ ಪಟ್ಟಾಗ ಮಾತ್ರ ನಾವು ಬರೆದದ್ದು ಸಾರ್ಥಕ. ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ಬರೆದು ಅಂತಾರೆ, ಯಾರಿಗೆ ನಾನು ಹೇಳಿ ಇದನ್ನ? ಯಾರು ಇದ್ದಿದ್ದಿಲ್ಲ. ಮನೆಯಲ್ಲಿ ಕೂತಿದ್ದ ಮಗ ಶುಕಾಚಾರ್ಯರು ಕರೆದ್ರು, ಅಪ್ಪ ಬಾಯ್ ನೀನೇ ಸ್ವಲ್ಪ ಭಾಗವತ ಕೇಳ್ಬಿಡು. ಹೇಳಿದ್ನಲ್ಲ ಆಗ್ಲೇ ಮನೆಯಾಗಿದ್ದವ್ರಿಗೆ ತಲೆ ತಿನ್ನೋದು ಅಂತ ಹೇಳಿ ಬಂದ್ರು. ಶುಕಾಚಾರ್ಯ ಕುತ್ಕೊಂಡ್ರು. ಅಪ್ಪ ಏನ್ ಹೇಳ್ಬೇಕಂತ ಮಾಡಿ? ಆತ್ಮಾನಾಮಶ್ಚ ಮುನಯಃ ನಿರ್ಗ್ರಾಹ್ಯ ಅಪ್ಯುರುಕ್ರಮೇ ಕುರ್ವಂತ್ಯ ಹೀತುಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿಃ ಹರೇರ್ ಗುಣಾಕ್ಷಿಪ್ತಮತಿಃ ಭಗವಾನ್ ಮದರಾಯಣಿಃ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ. ಭಾಗವತ ಹೇಳ್ತಾ ಇದ್ದಾರೆ. ಮಗ ಶುಕಾಚಾರ್ಯರು ಹೀಗೆ ತಲೆ ಅಲ್ಲಾಡ್ಸಕ್ ಶುರು ಮಾಡಿದ್ರು. ಯಾಕ? ಮತ್ತ ಮುಂದಾಗ್ಬೇಕಲ್ಲ ಶೇಷ ದೇವರು, ಅದಕ್ಕೆ ಈಗ ತಲೆ ಅಲ್ಲಾಡ್ಸಕ್ ಶುರು ಮಾಡಿದ್ರು. ಏನ್ ಚಂದದ ಹರೇ ಗುಣಾಕ್ಷಿಪ್ತಮತಿ. ಕೇಳ್ತಾ ಇದ್ದಾರೆ. 7 ದಿವಸ ಭಾಗವತ ಹೇಳಿ ಮುಗಿಸಿದ್ರ ಅಪ್ಪ. ಮಂಗಳದ ದಿವಸ ನಮ್ ಹುಡುಗರಿಗೆ ಒಂಚೂರು ಏನು ಬೆಲ್ಲ ಕಡ್ಲಿಬೇಳಿ ಹಾಕಿ ಕಲಿಸಿ ಹೇಗ್ವೀರ್ ಮಾಡಿ ಹಾಕೋಣ ಅಂತ ಇಟ್ಕೊಂಡಿದ್ರಂತ. ಮಂಗಳದ ದಿವಸ ಅದೇ ಇರ್ತದೆ ನೋಡಿ, ಫೇವರೇಟ್ ಐಟಮ್ ಶೀರಾ ಹೇಗ್ರಿ ಮಂಗಳ ಪದಾರ್ಥ. ಅದಕ್ಕೆ ಮಂಗಳ ಆತು ಅಂತ ಅರ್ಥ. ಮಾಡ್ಬೇಕು
ಎಂದು ಶಿರಾ ಹೇಗಿರ್ಬೇಕು ನೋಡ್ರಿ ಅಂದ್ ಮಂಗಳ ತರ್ತದಕ್ಕೆ. ಅದಕ್ಕೆ ಮಂಗಳ ದಿವಸ ಅಂದ್ರೆ ಮಂಗಳ ಆತು ಹುಡುಗ ಎಲ್ಲಿದ್ದಾನಂತ ನೋಡ್ಬೇಕು ಅಂತ ಹೇಳಿದ್ರೆ ಎದ್ದು ಹೊರಟು ಬಿಟ್ಟರು. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಭಾಗವತದ ಪರಿಣಾಮ ಹೆಂಗಾಗಿತ್ತು ಅಂದ್ರೆ ಕೇಳಿದ ಕೂಡ್ಲೆ ವಿರಕ್ತಿ ಹುಟ್ಟಿಕೊಂಡು ಭಗವಂತನನ್ನೇ ಬೆನ್ನತ್ತಬೇಕು ಅಂತ ಹೊಂಟು ಹೋಗ್ಬಿಟ್ರು ಮನೆ ಬಿಟ್ಟು. ಹಿಂಗ್ ಹೇಳ್ಬೇಕ್ರಿ ಭಾಗವತ ಹೇಳಿದ್ರೆ. ನಮ್ ಭಾಗವತ ಉಪಯೋಗ ಇಲ್ರಿ. ಯಾಕೆ ಹೇಳ್ರಿ? ನನ್ ಕೇಳಿದ್ರೆ ಹೊಳೆ ಮನೆಗೆ ಹೋಗ್ತೀನಿ ಎಲ್ಲ. ಶುಕಾಚಾರ ಭಾಗವತ್ ಕೇಳಿದ್ರೆ ಅಂದ್ರೆ ವೇದವ್ಯಾಸ ದೇವರು ಹೇಳಿದ ಭಾಗವತ್ ಕೇಳಿದ್ರೆ ಶುಕಾಚಾರ ಮನಿ ಬಿಟ್ಟು ಹೋದ್ರು. ಕಪಿಲಾಚಾರ ಭಾಗವತ್ ಕೇಳಿದ್ರೆ ಹೊಳೆ ಮನೆಗೆ ಹೋಗ್ತೀರಿ ನೀವು. ಅಂದ್ರೆ ನಾನೇ ಗ್ರೇಟ್. ಯಾಕಂದ್ರೆ ನಿಮ್ಗೆ ಮನಿ ಕಳಿಸ್ತೀನಿ ಮತ್ತೆ ವಿಚಾರ ಮಾಡಿ. ಕೆಲವು ಅಂತಿರ್ತಾರಲ್ಲ ಆಚಾರ ಪುರಾಣ ಮನೆ ಮುಟ್ಟಿಸ್ತೀರ ಅಂತ. ಮನೆ ಮುಟ್ಟಿಸ್ತೀವಿ ಅಷ್ಟು ವೈರಾಗ್ಯ ವೇದವ್ಯಾಸ ದೇವರದ್ದು ಸರಿ ಮುಟ್ಟಿ ಪುರಾಣ ಅಂದ್ರು. ಯಾಕ? ಮನೋಭಿಮಾನಿಗಳಾದ ರುದ್ರದೇವರಿಗೆ ಇಷ್ಟು ವೈರಾಗ್ಯ ಬರುವುದಾದ್ರೆ ಉಳಿದವರಿಗೆಲ್ಲ ವೈರಾಗ್ಯ ಬಂದೇ ಬರ್ತದೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರ. ಅಯ್ಯೋ ಮಗನೇ ಬಿಟ್ಟು ಹೋಗ್ಬೇಡ ಅಂತ ಕೂಗಿದ್ರೆ ಮರಗಳೆಲ್ಲ ಉತ್ತರ ಕೊಟ್ಟುವಂತೆ ನಾನೆಲ್ಲ ಹೋಗಿನಪ್ಪ ಇಲ್ಲೇ ಇಲ್ವೋ ಅಂದ್ರಂತೆ. ಆಮೇಲೆ ಈ ಪುರಾಣ ಕೇಳ್ಕೊಂಡು ಬಂದ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಉಪದೇಶ ಮಾಡಿದ್ದಾರೆ. ಅದಕ್ಕೆ ಸೂತಾಚಾರ್ಯಕ್ಕೆ ಅಲ್ರಿ ಪರೀಕ್ಷಿತ ಮಹಾರಾಜ ಈಗ ಭಾಗವತ ಬರೆದವ್ರದ್ದು ಹೇಳೋರ್ದು ಕಥೆ ಹೇಳಿಯಾತ್ರಿ, ಕೇಳೋರ ಕಥೆಗೆ ತಯಾರಾಗಲ್ಲ. ಎಲ್ಲಿತ್ತು? ಮಹಾಭಾರತದ 18ನೇ ದಿವಸದ ಯುದ್ಧದಲ್ಲಿ ದುರ್ಯೋಧನ ತೊಡೆ ಹೊಡ್ಕೊಂಡು ಕೆಳಗೆ ಬಿದ್ದ ಅಶ್ವತ್ಥಾಮಾಚಾರ್ಯರು ಪಾಂಡವರನ್ನೆಲ್ಲರನ್ನ ಕೊಂದು ಹಾಕಬೇಕು ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ರು. ಎಂಥ ಬುದ್ಧಿ! ಅವರು ರುದ್ರದೇವರಲ್ಲಿ ದುರ್ಯೋಧನ ಮನೆ ಅನ್ನ ಉಂಡದ ಪರಿಣಾಮ ಊಟಕ್ಕೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು ಅಂತ ಸಾವಿರ ಸತ್ಯ ಹೇಳ್ತಿರ್ತೀನಿ. ದುರ್ಯೋಧನ ಊಟಕ್ಕೆ ಹೋಗ್ಬಿಡೋಣ ಮೈ ಬಂದ್ಕೊಂಡು ಇದ್ದು ಬಿದ್ದವ್ರನ್ನೆಲ್ಲ ಹೊಡಿ ಬಡಿ. ಈಗ ರಕ್ಷಕಗೊಂಡ್ರೆ ನಿಮ್ ಗಂಡಂದ್ರು ನಿಮ್ ಹೆಂಡಂದ್ರು ನಿಮ್ ಅಂತ ಯಾಕೆ ಅರ್ಥ ಮಾಡ್ಕೊಳ್ಳಿ. ನಿಮ್ ಗಂಡಂದ್ರು ನಿಮ್ ಹೆಂಡಂದ್ರು ಊಟಕ್ಕೆ ಹೋಗಿ ಬಂದ ಮೇಲೆ ಎಲ್ಲರ ನಿತ್ಯದಲ್ಲಿ ಇದ್ದದಕ್ಕಿಂತ ಬದಲಾವಣೆಗಳಾಗಿದ್ರೆ ಊಟದ ಪ್ರಭಾವ ಅವ್ರದೇನ್ ದೋಷ ಅವ್ರ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಮುಂದಿನ ಸಲ ಅವ್ರ ಊಟ ಕಳಿಸ್ಬೇಡ್ರಿ. ಅದಕ್ಕೆ ಇವೇನಾಯ್ತು? ರುದ್ರದೇವರು ಅವತಾರ ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಹೋದ್ರೆ ಪಾಪ ಉತ್ತರಾದೇವಿ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿ ಗರ್ಭದ ಮೇಲೆ ಪ್ರಯೋಗ ಆಗ ಹೋಗ್ಬಿಡ್ತೀವಿ. ಯಾಕ? ಎಲ್ಲೆಲ್ಲಿ ಪಾಂಡವರು ಇದ್ದಾರೆ ಹುಟ್ಟು ಹೋಗ್ಲಿ ಅಂತಂದ್ರೆ ಅಲ್ಲೂ ಪಾಂಡವರು ಇದ್ದಾರಲ್ಲ. ಮತ್ತೆ ಪಾಂಡವರು ಸಂತಾನ ಅಲ್ಲಿ ಮತ್ತದು ಓಡ್ಕೋದ್ ಬಂದ ಹೆಣಮಗಳು ಪಾಪ ಅಭಿದ್ರವತಿ ಮಾಮೀಶ ಶರಸ್ತಪ್ತ ಯಸೋ ಯಥಾ ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಕೃಷ್ಣ 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 ಕೃಷ್ಣ. ಏನಪ್ಪ ಏನಾಯ್ತು ಬಾ ಏನಾಯ್ತು? ಅದು ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಬರ್ತಾನ ಸ್ವಾಮಿ. ಬೇಕಾದ್ರೆ ನನ್ನ ಪ್ರಾಣ ತಗೊಳ್ಳಿ, ಕೂಸಿನ ಪ್ರಾಣ ತಗೊಳ್ಳೋದು ಬೇಡ. ಅಲ್ಲ ಅದೇನ್ ಕೂಸು ಇನ್ನು ಹುಟ್ಟಿಲ್ಲ ಬಿಟ್ಟಿಲ್ಲ, ಹುಟ್ಟಿದ ಮೇಲೆ ಅಭಿಮಾನ ಬೆಳಿಬೇಕು. ಹುಟ್ಟೋಕ್ಕಿಂತ ಮತ್ತೆ ಯಾಕೆ ಅಭಿಮಾನ ಅಂತ ಕೇಳಿದ್ರೆ ಮುಂದೆ ಲೋಕದಲ್ಲಿ ಭಾಗವತ ಪ್ರಚಾರ ಮಾಡೋರು ಅವನೇ ಪರೀಕ್ಷಿತ ಮಹಾರಾಜ. ಅವ ಇಲ್ಲ ಅಂದ್ರೆ ಭಾಗವತ ಬರಂಗಿಲ್ಲ ಲೋಕದಲ್ಲಿ. ಅವ 7 ದಿವಸ ಕೂತ್ಕೊಂಡು ಕೇಳಿದ್ದಕ್ಕೆ ನಾವೆಲ್ಲ 1 ದಿವಸ ಕೂತ್ಕೊಂಡು ಕೇಳಿಕತ್ತೀವಿ. ಅವ ಉಳಿಬೇಕು, ಉಳಿಸು ಅಂದ್ರು. ಭಗವಂತ ಒಳಗೆ ನಿಂತ್ಕೊಂಡ್ಬಿಟ್ಟ. ಇವು ಎಲ್ಲಾ ಬ್ರಹ್ಮಾಸ್ತ್ರ ಬಂದು ಒಟ್ಟು ಅಸ್ತ್ರ ಬಂದು ಗೇಟ್ ತನಕ ನಿಂತು ಲಾಕ್ ಆಗ್ಯದ, CCTV ಅಂತ ಗೊತ್ತಾದ್ಮೇಲೆ ಹೊಡೆದೋಗ್ಬಿಟ್ಟು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖರಾದ ನಾರಾಯಣ ಇದ್ದಾನ, ಅವನ ರಕ್ಷಣೆ ಇದ್ದಾಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯದ ಅಂತ ಬ್ರಹ್ಮಾಸ್ತ್ರ ಹೊರಟು ಹೋದ ಮೇಲೆ ಇನ್ನ 9 ತಿಂಗಳ ತನಕ ರಕ್ಷಣಾ ಮಾಡ್ಬೇಕ್ರಿ ನಾವು ದೇವ್ರು. ಅದಾದ್ಮೇಲೆ ಹುಟ್ಟಬೇಕ್ರಿ. ಯುದ್ಧ ಎಲ್ಲ ಮುಗೀತು. ಕುಂತಿ ಎಲ್ಲಾರು ಹೇಳಿದ್ರು ಸಾರಥಿ ಭೇಟಿಯಾಗ ಅತಿ ಹೋಗ್ಬರ್ತೀನಿ ಅಂತಂದ. ಕುಂತಿ ಅಂದು ಎಲ್ಲಿ ಹೊಂಟಿವ್ ಒಂದು ಅಲ್ಲ ದ್ವಾರಕಾ ಕಟ್ಸ್ಕೊಂಡಿದ್ ಮನಿ ಮನಿ ಕಟ್ಸ್ಕೊಂಡಿದ್ರು. ಇರೋದ್ ಮನಿ ಮೇಲೆ ಹೇಳ್ತಿದ್ರಿ. ಕೃಷ್ಣ ಮೊದ್ಲಿಂದ ಮಂದಿ ಮನೆಯಾಗಿದ್ದ ಅಭ್ಯಾಸ. ಸಣ್ಣವಿದ್ದಾಗ ಬೆಳ್ಳಿ ತಿನ್ಲಿಕ್ ಮಂದಿ ಮನೆಗೆ, ಹಾಲು ಕೊಡ್ಲಿಕ್ ಮಂದಿ ಮನೆಗೆ. ಅವ ಮಥುರಾದಾಗಿದ್ರೆ ಬಂದದ್ದು ಗೋಕುಲ್ದಾಗ, ನಂದು ಗೋಕುಲ್ ಮನ್ಯಾಗ, ಹುಟ್ಟಿದ್ ಬಿಟ್ಟು ಬೇರೆ ಮನ್ಯಾಗ. ಹಿಂಗಾಗಿ ಅವ್ರು ಕೆಲವರು ಜನ್ಮಜಾತ ಮಂದಿ ಮನ್ಯಾಗ ಅಂತ. ಅದಕ್ಕೆ ಕೆಲವ್ರು ಏನ್ ಕೇಳ್ತಿರ್ತಾರೆ, ಇವ್ರು ಮಂದಿ ಮಕ್ಕಳು ಅಂತ ಕೇಳ್ತಾರೆ. ಅಂದ್ರೆ ಮಂದಿ ಮನೆಯಾಗಿರೋ ಮಕ್ಕಳು ಅಂತ ಅರ್ಥ, ಮಂದಿ ಮಕ್ಕಳು ಅಂತ ಕೊಟ್ಟಿರ್ತಿರ್ತಾರಪ್ಪ ಅಂತ. ಕೆಲವರು ಇನ್ನೊಬ್ಬರ ಮನೆಗೆ ಕೂತ್ ಬಿಟ್ಟಿರ್ತಾರೆ, ಹೇಳ್ತಿರ್ತಾರೆ ಹಣ ತಿನ್ಲಿಕ್ಕೆ. ಆ ಮನ್ಯಾಗ ಇದ್ದವರು ಹೋಗೋ ಹಂಗಿಲ್ಲ, ಬಿಡೋ
ಹೆಣ್ಮಕ್ಳು ಇದ್ರಂತೂ ಪ್ರಾಣ ಸಂಕಟ. ಅಲ್ಲ ನಿಮ್ಮ ಮನೆಯವ್ರು ಹೊರಗೆ ಹೋಗ್ಯಾರ, ಹಿಂಗ ಬರ್ಲಿ ಬರ್ಲಿ ಓದ್ಕೊಡೋದು, ಪೇಪರ್ ಓದ್ಕೋತ ಓದ್ಕೊಡೋದು. ಅವ್ ಬರೋ ತಾಸ್ ಲೇಟ್ ಆಗ್ತಂದ್ರೆ ನಿಮ್ಗೆ ಬರ್ತಾರೆ ಕಣ ಆಗ್ತದೆ, ಸ್ವಲ್ಪ ಚಾ ಮಾಡಿಕೊಡು ಕೊಟ್ಟು ಅಲ್ಲೇ ಮುಗಿಸಿ. ಯಾಕಪ್ಪ ಅದು ಮುಗೀತು ಅಷ್ಟೇ ಕಲಾಸ, ಇಲ್ಲ ಹೊರಟ್ಬಿಡ್ಬೇಕು ಅಷ್ಟೇ ಕೆಲಸ. ದೇವ್ರ ಏನ್ ಮಾಡಿದ, ನಮ್ ಕೆಲಸ ಮುಗಿದ ನಾ ಹೊಂಟೆ ಅಂದ, ನಮ್ಮನಿಗೆ ಹೊಂಟೆ ಅಂದ. ಆಗ ಕಳಿಸೋ ಕಾಲಕ್ಕ ಒಂದೆರಡು ಮುದ್ದಾದ ಮಾತು ಹೇಳಿ ಕಳಿಸ್ತಾಳ್ರಿ ಸ್ವಾಮಿ. ನಮ್ಮನ್ನ ನೋಡಿದ್ರೆ ಕಷ್ಟಗಳು ನಾವು ಸಂಬಂಧಿಕರು ಅಂತ ಅನಿಸ್ತದೆ, ಅಣ್ಣ ತಮ್ಮಂದರು ಅಂತ ಅನಿಸ್ತದೆ. ಯಾಕಂದ್ರೆ ನಂದು ಲಗ್ನ ಆದಾಗಿಂದ ಇಷ್ಟು ಘೋರ ಆಗ್ಯದ. ಕಟ್ಕೊಂಡ ಗಂಡ ಅವ್ನ ಕೈ ಹಿಡ್ಕೊಂಡು ಬಂದೆ, ಅವ್ನ್ ಶಾಪ ಬಂತಂತ, ಮಕ್ಕಳು ಹಿಡಿಯೋಂಗಿಲ್ಲ, ಖಾಲಿ ಹೋಗ್ಕೊಂಡು ಸನ್ಯಾಸ ತಗೋದೇನೆ ಕೂತ್ಕೊಂಡ. ಅವ್ನು ಸನ್ಯಾಸ ಆಗ್ಲಾರ್ದಂಗ ಕಾಯ್ದು ಈ ಮಕ್ಕಳನ್ನೆಲ್ಲ ಪಡೆದು ಇನ್ನೇನ್ ಜೀವನ ಒಂದು ಹಂತಕ್ಕೆ ಬಂತು ಅನ್ನುವಾಗ ಸತ್ತ ಹೋದ ಪುಣ್ಯಾತ್ಮ. ಇವು ಕಾಡ್ನ್ಯಾಗ ಬೆಳೆದು ಮನಿ ಕರ್ಕೊಂಡ್ ಬಂದ್ರೆ ಇಲ್ಲಿ ಇಂಥ ಪರಿಸ್ಥಿತಿ. ಕಾಡ್ ಅದ್ ಕೊನೆಗಿನ್ನ ಮುಗಿತಪ್ಪ, ಸುಸ್ತಾಯ್ತು, ಸುಮ್ ಕೂಡೋಣ ಅಂದ್ರೆ ಈ ತನಕ ಬಿಟ್ಟಿಲ್ಲ. ಅದಕ್ಕೆ ಕಷ್ಟಗಳು ನಾವು ಗುರು ಚಿರಪರಿಚಿತ ಒಂದ ಮನ್ಯಾಗ ವಾಸ ಮಾಡೋದು ಅಂತ ಕಾಣಿಸ್ತದ. ಮಾಡಿದ್ರೆ ಏನ್ ಮಾಡ್ಬೇಕಾಗಿದೆ, ಆದ್ರೆ ಒಂದು ಸಂತೋಷದ ಕಷ್ಟ ನಮ್ ಜೊತೆ ಇದ್ದಷ್ಟು ಇಷ್ಟ. ಯಾಕಂದ್ರೆ ಇಷ್ಟ ದೇವತೆ ನೀವಲ್ಲಿ ಭೇಟಿಯಾಗಿದ್ದಿ, ನಮಗ ಎಲ್ಲೆಲ್ಲಿ ಭೇಟಿಯಾಗಿದ್ದಿ ಅಂತ ಒಂದು ರೀತಿ ಕೊಟ್ಟ. ವಿಶಾಲ ಮಹಾಗ್ನೇಹೇ ಪುರುಷಾದ ದಂಶನಾಥ ಅಸತ್ಸಭಾಯಾಗ ಬಲವಾಸಕೃತ್ಸತಃ ಮೃದೇಕ ಮಹಾರಥಸ್ತ್ರತೋ ರಮ್ಯಸ್ತ್ರತಶ್ಚಾಸ್ಮ ಘರೇ ವಿರಕ್ಷಿತಾಗ. ಸ್ವಾಮಿ, ನನ್ನ ಮಗ ಭೀಮಸೇನ ಪಾಪ ಚಲೋ ಊಟ ಮಾಡ್ತಿದ್ದ ಹುಡುಗ. ಈ ಚಲೋ ಊಟ ಮಾಡೋರು ಮಂದಿ ಮುಂದೆ ಚಲೋ ಊಟ ಮಾಡಿಬಿಟ್ರು ಅಂತ ಇಟ್ಕೊಳ್ರಿ. ಯಾರ ಎಷ್ಟು ಉಣ್ತೀಯೋ ಅಂತ ಹಿಂಗ ಅಂದ್ಬಿಟ್ರು ಮರದಿವಸದಿಂದ ಊಟ ಕಟ್ಟಾರಿ. ಅವ್ ಎಲ್ಲಿಗ್ ಬಂದಿರ್ತದ ಅಂದ್ರೆ ತುತ್ತಿಗೆ ಮುಟ್ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತದೆ. ಹಂಗ ಅದಕ್ಕೆ ಊಟ ಮಾಡೋ ಕಾಲಕ್ಕೆ ನೋಡ್ಕೊಂಡು ಊಟ ಮಾಡ್ತಿರ್ಬೇಕ್ರಿ. ಕೆಲವರು ನೋಡ್ ಊಟ ಮಾಡ್ತಿರ್ತಾರೆ, ಅಂದ್ರೆ ಮಂದಿ ನೋಡ್ ಊಟ ಮಾಡ್ತಿರ್ತಾರೆ ಕೆಲವರು. ಅದಕ್ಕೆ ನೀವು ಚಲೋ ಊಟ ಮಾಡ್ತಿದ್ದ. ಅವ್ನು ದುರ್ಯೋಧನ ವಿಷ ಹಾಕ್ಬಿಡ್ತಾರೆ, ಖಾರ ಹಾಕಿರ್ತಾರೆ ಯಾರು ಅಡಿಗೆವರು, ಸಕ್ಕರೆ ಹಾಕಿರ್ತಾರೆ ಯಾರು ಅಡಿಗೆವರು, ಉಪ್ಪು ಹಾಕಿರ್ತಾರೆ, ವಿಷ ಹಾಕಿದ್ ನೋಡ್ರಿ ಯಾರು ಹೇಳ್ರ ವಿಷ ಹಾಕ್ಬಿಟ್ರಿ. ನೀವು ಹಲ್ಲಾ ತಿಂದ್ಬಿಟ್ಟ ಪುಣ್ಯ ಒಳಗ್ ಹಾಕ್ಬಿಟ್ಟ. ಕುಂತಿ ಸುದ್ದಿ ಗೊತ್ತಾತು, ನನ್ನ ಮಗ ವಿಷ ತಿಂದ್ಬಿಟ್ಟಾನ, ಏನಾಗ್ತದೋ ಏನೋ ಅಂತ ಧ್ಯಾನ ಆಗಿದ್ರೆ ಮದಿವ್ಸ ಬೆಳಗ್ಗೆ ಎದ್ದು ಹುಡುಗಿ ವಾಕಿಂಗ್ ಮಾಡ್ಕೊಂಡು ಬಂದಿದ್ವಿ ನಾವು. ಕುಂತಿ ಕೇಳಿದ್ಲು, ನೀನೆ ತಿಂದದ್ದು ಖರೆ ವಿಷಾನೋ, ಈ ನಕಲಿ ವಿಷ ಸಿಕ್ತಿರ್ತಾವಲ್ಲ ಅಂಗಡಿಯಾಗ ಅಂತ ಒಕ್ಕೆ ಇಲ್ಲಂತ ಖರೇನ ವಿಷ ಮಾಡ್ಲು ಭುಕ್ತಂಚ ದೀರ್ಣಂ ಬಲಿಬಂಧಿರಕ್ತಂ ವಿಷಂ ವಿಷಣ್ಣೋ ವಿಷವೃದ್ಧುಣೋದನ ಪ್ರಮಾಣ ಕೋಟೆ ಸಹೇಲಯಾಗಾತ ನಿಧಂ ಜಗಜ್ಜೀವನ ನೇತ್ರ ಚಿತ್ರಂ. ಅಲ್ಲಿ ಮೂಲತಃ ಬಂದ ಕಾಲಕೂಟ ವಿಷವನ್ನೇ ದಕ್ಕಿಸಿಕೊಂಡವರು ಇವರು. ಇದೊಂದೇನೋ ಚೊಟ್ಟು ಪುಟ್ಟು ವಿಷಯ ಎಲ್ಲಿ ಏನಾಗ್ಬೇಕು ಹೇಳೋಣಂತ ತಿನ್ನಾಗ್ಬಿಟ್ರು. ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೃಷ್ಣ, ನೀನೇ ತಾನೇ ರಕ್ಷಣೆ ಮಾಡಿದವನು. ಅಸತ್ ಸಭಾಯಾಗ ದುಶ್ಯಾಸನ ಸಾಯೋ ದಿವಸ ನಾಚಿ ಇನ್ನು ಒಂದ್ ಹೆಜ್ಜೆ ಭೀಮಸೇನ ತುಳಿತಾನ, ಅವನ ಕುತ್ತಿಗೆ ಮೇಲೆ ಕಾಲಿಟ್ಟಾನ. ಏನ್ ಹೇಳ್ಬೇಕ್ರಿ, ಭೀಮಾ ಇದೇ ಕೈ ನಿನ್ನ ಹೆಂಡತಿಯ ಸೀರೆಯನ್ನ ಎಳಲದ್ದು ಅಂತ ಮೊದ್ಲೇ ಸಿಟ್ಟಿಗೆ ನಾವು ಸುಮ್ ಬಿಡಬೇಕ ಬ್ಯಾಡ ಹೇಳ್ತೀನಿ ಅಂದ್ರೆ, ಇದೇ ಕೈಗಳಿಂದ ನಿನ್ನ ಹೆಂಡತಿಯ ಕೂದಲನ್ನ ಎಳದದ್ದು ಅಂತ. ಏನ್ ಮಾಡೋದು ಗೊತ್ತೇ ಭೀಮಸೇನ, ಹೌದೇನಪ್ಪಿ ಅಂದ ಆ ಕೈ ಎಳೆದು ಬಿಟ್ರಿ. ಎಳದ ಕತ್ತರಿಸ್ತೀರ ನೆನಪಿಟ್ಕೊಳ್ರಿ. ಚಾಕು ತಗೊಂಡು ಮೆಲ್ಲ ಕಟ್ ಮಾಡಿ, ಇಲ್ಲ ಕೆಲವರಿಗೆ ಪಲ್ಯ ಹೆಚ್ಚಲಿಕ್ಕೆ ಕೊಟ್ಟು ಬಿಟ್ರೆ ಹೀರಿಕಾಯಿ ಹೆಚ್ಚಲಿಕ್ಕೆ ಕೊಡ್ಬೇಕ್ರಿ. ಹೀರಿಕಾಯಿ ಹೆಚ್ಚೋದು ಸಿಪ್ಪಿಕಾಯಿ ಹೆಚ್ಚಬಾರ್ದು, ಹಂಗ ಬರಲಿಲ್ಲ ಕುಂಬಳಕಾಯಿ ಕೊಟ್ಬಿಟ್ರ ಅಂತ ಗುರೇ ಎಂದ ಹುಳಿ ಇವತ್ತ ಹಂಗೆ ಹೆಚ್ಚೋದಲ್ಲ. ಭೀಮಸೇನ ಅವರು ಕಡ್ಗ ತಗೊಂಡ್ ಕೈ ಹಿಡಿದು ಕತ್ತರಿಸ್ತಿಲ್ಲ, ಎಳೆದು ಬಿಟ್ರು. ಟ್ರೈ ಮಾಡ್ರಿ, ಪ್ರಯತ್ನ ಮಾಡಿ ನೋಡ್ರಿ, ಮಂದಿರಲ್ಲ ನಿಂದೆ ಕೈ ನೋಡ್ರಿ, ಬರುದಿಲ್ಲ, ಸಾಧ್ಯವೇ ಇಲ್ಲ. ಅಷ್ಟು ಜೋಡಿಸಿದ್ದಾನೆ ಸ್ವಾಮಿ, ಅಷ್ಟು ಗಟ್ಟಿಯಾಗಿ ಇಟ್ಟಿದ್ದಾನೆ. ಅಂಥ ಕೈಯನ್ನು ಎಳೆದ ಆ ದುಶ್ಯಾಸನ ಸಭೆಯ ಮಧ್ಯದಲ್ಲಿ ಎಳ್ಕೊಂಡು ಬಂದು ದ್ರೌಪದಿ ದೇವಿ ಕೆಳಗೆ ಹೋದನು. ಸೀರೆ ಹೇಳಲಿಕ್ಕೆ ಹೋದ್ರೆ ಗೋವಿಂದೋ ಗೋವಿಂದಗ ವಿಲಸಲಿಂದೋಪಮರುಚಿ ಕೂಗ್ತಾಳಂತೆ. ಯಾರನ್ನ ಇವ್ ಕೂತಿದ್ರು, ಇಲ್ಲೇ ಗಂಡಂದ್ರೆ ಕೂತಿದ್ರು, ಒಟ್ಟರು ಕೂತಿದ್ರು. ಧರ್ಮರಾಜ ತಲೆ ಕೆಳಗೆ ಹಾಕೊಂಡಿದ್ದ, ಭೀಮಸೇನ ಹಲ್ಲು ಕಡ್ಲಿಕ್ಕೆ ಅಷ್ಟ ಬಿಟ್ರೆ ಸಾಕು ಅಂದಿದ್ದವ. ಧರ್ಮರಾಜ ಮೊದಲು ಕೂತು ಕೈ ಹಿಡ್ಕೊಂಡು ಕೂತ್ಬಿಟ್ಟಿದ್ದ. ಸ್ವಲ್ಪ ಸುಮ್ಮನಿರಪ್ಪ, ಇನ್ನೂ 13 ವರ್ಷ ಸಿನಿಮಾ ನಡಿಬೇಕಾಗಿದೆ, ನಾವು ಸಿನಿಮಾ ತಿಳ್ಕೊಂಡು ಹೇಳಿ ಅವ ಕೂಡಿಸ್ಬಿಟ್ಟಿದ್ದ. ಯಾಕ ಕೃಷ್ಣ ಸಂಕಲ್ಪ ಸಿದ್ಧಾರ್ಥ ಜಗಾನ ಅಕ್ಷರ ಇನ್ನೂ 13 ವರ್ಷದ ಇವ್ರ ಆಯುಷ್ಯ.
ಇಷ್ಟಕ್ಕೂ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಸುಮ್ ಕೂತ್ಕೊಂಡ್ರು ಅರ್ಜುನ, ನಕುಲ, ಸಹದೇವ ಎಲ್ಲ ಸುಮ್. ಭೀಷ್ಮ ದ್ರೋಣಾದಿಗಳು ತಲೆ ಹಿಂಗ್ ಹಿಡ್ಕೊಂಡು ಕೂತ್ಬಿಟ್ಟಾರೆ ಸಭಾ. ಅಯ್ಯೋ 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 ಅಂತ ಹೇಳ್ಬೇಕು, ಹೋಗಿ ಬೇಡ ಅಂತ ಹೇಳ್ಬಾರ್ದ? ಕೆಲವು ಕೂತ್ ಬಿಡ್ತಾರೆ ಮನ್ಯಾಗ. ಈ ಜಗಳದೆಲ್ಲ ನೋಡ್ಕೊ ಆಡ್ಬೇಡ್ರು, ನೋಡ್ಲಿಕ್ಕೆ ಆಗ್ತದ, ಬಿಡಿಸ್ಬೇಕು ಅಂತ ಜಗಳ ಹಚ್ಚಿಟ್ಟು ಗಂಡ ಹೆಂಡತಿಗೆ ಇವ ಆಕಿ ಹೊಡ್ತಿರೋಣ, ಆಕಿ ಇನ್ನೊಂದು ತಗೊಂಡು ಅಡ್ಡಿ ಹಿಡ್ತಿರೋಣ, ಇವರಿಗೆ ಇಬ್ಬರು ಬಡ್ಕೊಂಡು ಹೋಗಕ್ಕ ಆಡ್ಬೇಡ್ರು ಅದಿಲ್ಲ ಅಂತ. ಈಗ ವಿಶ್ವದೊಳಗಿರೋ ಕಥೆ ಅದು ಕೂತ್ಬಿಟ್ರಲ್ಲಿ. ಆಗ ಗೊತ್ತಾಯ್ತು ದ್ರೌಪದಿ ದೇವಿಗೆ ಇವರು ಯಾರು ರಕ್ಷಣೆ ಮಾಡ್ಲ. ಆ ಕೃಷ್ಣ ದ್ವಾರಕಾವಾಸಿನ್ ವಾಸಿ ಜಗತ್ಪತೆ ಇಮಾಮವಸ್ತಾಂ ಸಂಪ್ರಾಪ್ತಾಂ ತ್ವದಧೀನಾ ಉಪೇಕ್ಷಸೆ. ಎಲ್ಲಿದ್ದೀಯೋ ದ್ವಾರಕಾವಾಸಿಯಾದ ಕೃಷ್ಣ, ಈ ಅವಸ್ಥೆಯಲ್ಲಿ ಸಿಕ್ಕಾಕೊಂಡವಳ ನೀನು ಉಪೇಕ್ಷೆ ಮಾಡ್ತೀಯ, ಬಿಟ್ಬಿಡ್ತೀಯ, ಮರೆ ಮಾಡ್ತೀಯ ನೋಡು ಅಂದ್ರೆ ಓಡ್ಕೊಂಡ್ ಬಂದ್ಬಿಟ್ಟ ಪುಣ್ಯಾತ್ಮ. ಆಮೇಲೆ ಈ ವನಪರ್ವದೊಳಗ ರುಕ್ಮಿಣಿ ಇವ್ರು ಸತ್ಯಭಾಮ ಕರ್ಕೊಂಡು ಬಂದಿದ್ದಂತ ಕೃಷ್ಣ. ದ್ರೌಪದಿ ಕೂತಿದ್ದು, ಕೃಷ್ಣನೇ ಕೂತಿದ್ದ. ಕೃಷ್ಣ ಕೇಳಿದಂತ, ಅಲ್ಲೋ ಕೃಷ್ಣ, ಮೊದಲನೇ ಸೀರೆ ಸೆಳೆಯೋ ತನಕ ಯಾಕೆ ಲೇಟ್ ಮಾಡಿದಪ್ಪ ನೀನು? ಆಮೇಲೆ ವಸ್ತ್ರ ಕೊಟ್ಟಿ ಸರಿಯ ಸೀರೆ ಸೆಳೆಯೋ ತನಕ ಯಾಕೆ ಲೇಟ್ ಮಾಡಿದೆ? ಕೃಷ್ಣ ಅಂದ, ನೀ ಸ್ತೋತ್ರ ಏನ್ ಮಾಡಿ ಹೇಳೋಣಂತ. ದ್ವಾರಕೆಯಲ್ಲಿ ವಾಸ ಮಾಡುವ ಕೃಷ್ಣನೇ. ಮತ್ತೆ ಅಲ್ಲಿ ನೋಡ್ಬೇಕಲ್ಲ ಕೃಷ್ಣ ಅಂದ್ರೆ ಬಂದ್ಬಿಡ್ತಿದ್ದೆ, ಇಲ್ಲೇ ಇರ್ತಿದ್ದೆ. ಅದಕ್ಕೆ ಕರಿಬೇಕಾದ್ರೆ ನೆನ್ಪಿಟ್ಕೊಂಡಿರ್ಬೇಕ್ರಿ, ಎಲ್ಲೆಲ್ಲೋ ದೂರ ದೂರ ಇದ್ದವ್ರನ್ನ ಕರೀಕ್ ಹೋಗ್ಬಾರ್ದು. ಇಲ್ಲೇ ಹತ್ರ ಇದ್ದವ್ರನ್ನ ಕರೆದ್ರೆ ಭಾಳ ಚಲೋ ಲಘು ಬರ್ತಿರ್ತಾರ. ಅದಕ್ಕ ದೇವಸ್ಮರಣೆ ಮಾಡೋ ಕಾಲಕ್ಕ ದೇವರೇ ಕೃಷ್ಣ ನಾರಾಯಣ ಇಷ್ಟೇ ಮನಸ್ಸು ಕೊಂಡ್ರಕೋದ ಬಿಟ್ಟಲ್ಲ ಅನ್ಕೋಣ. ಅವ ಮಾರಾಟದಿಂದ ಟ್ರೈನ್ ಹತ್ಕೊಂಡು ಶೂರ್ಪಾಲ್ ನರಸಿಂಹ ಅನ್ಕೋಣ. ಅವ ಬರ್ಬೇಕಲ್ಲ ಶೂರ್ಪಾಲಿಗೆ ನಿಲ್ ತನಕ, ಜಮಖಂಡಿಗೆ ಹತ್ಕೊಂಡು ಬಸ್ ಹತ್ಕೊಂಡು ಇಲ್ಲಿ ಬರೋ ತನಕ. ಕೆಲವು ಚಲೋರಿ ತಿರುಪತಿ ವೆಂಕಟೇಶ ಅಂತ ಇರ್ತಾರ, ಅವ ಬೆಟ್ಟ ಬರೋ ತನಕ ಕಾರ್ಯಕ್ರಮ ಮುಗಿದೋರಿತ್ತು. ಅದಕ್ಕೆ ದೇವರು ಎಲ್ಲೋ ದೂರ ಇದ್ದಾನಂತ ಚಿಂತನೆ ಅಲ್ಲ, ಹತ್ರದಲ್ಲಿ ಇದ್ದಾನಂತ ನೆನಪು ಮಾಡಿದ್ದು. ವಿಷಾನ್ಮಹಾಗ್ನೇಗೆ ಪುರುಷಾಲ ದಂಶನಾಥ ಅಸತ್ ಸಭಾಯ ವನವಾಸ ಕೃತ್ಸತಃ ಮದೇ ಮದೇನೇಕ ಮಹಾರಥಸ್ತ್ರತಃ ದ್ರೌಣ್ಯಸ್ತ್ರತಶ್ಚಾಸ್ಮಗರೇ ವಿರಕ್ಷಿತಾಃ. ಅದಕ್ಕೆ ಸ್ವಾಮಿ, ಆಪತ್ತು ಬಂದಾಗೆಲ್ಲ ನೀ ಬರ್ತಿ ಅಂತ ಗೊತ್ತಾಯ್ತಾದ್ರಿಂದ ನಮಗೆ ಆಪತ್ತಿನ ಬಗ್ಗೆ ಏನು ಚಿಂತೆ ಇಲ್ಲ, ಸಂತೋಷ ಆಯ್ತು ಅಂತ ಹೇಳ್ತಾ ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಟಿ ವೃಷಾವ ನಿಧೃತ ರಾಜನ್ಯ ವಂಶಜಘನ ವರವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರು ಭಗವನ್ ನಮಸ್ತೆ ನಮಸ್ತೆ ನಮಸ್ತೆ. ಸ್ತೋತ್ರ ಮಾಡಿ ಮುಗಿಸ್ತಾಳೆ. ಹೊರಟು ಹೋದ್ರು. ಪರೀಕ್ಷಿತ ರಾಜರು ಹುಟ್ಟುಕೊಂಡ್ರು. ಅವರಿಗೆ ಪರೀಕ್ಷಿತ ರಾಜರಿಗೆ 60 ವರ್ಷ ಆಯಿತು. ಶ್ರೀಕೃಷ್ಣ ಪರಮಾತ್ಮ ಭೂಮಿಯನ್ನು ಬಿಡಬೇಕು ಅಂತ ಪ್ರಯತ್ನ ಸಂಕಲ್ಪ ಮಾಡಿಬಿಟ್ಟ. ಭೂಮಿಯನ್ನು ಅವ ಬಿಡ್ತಾನ ಅಂತ ಗೊತ್ತಾದ ಕೂಡಲೇ ಪಾಂಡವರಂದ್ರು, ಮತ್ ನಾವ ಇದ್ದೇನ್ ಮಾಡ್ಬೇಕು ಅಂದ್ರ ಅವ್ರು, ಅವನೇ ಹೊಂಟ ನಮ್ದೇನ್ ಕೆಲಸ ಅಂತ ಪರೀಕ್ಷಿತ ರಾಜರಿಗೆ ಪಟ್ಟಗಟ್ಟಿ ಪಾಂಡವರೆಲ್ಲ ಹೊರಟು ಹೋಗ್ತಕ್ಕಂಥವ್ರು. ಕೃಷ್ಣ ಪರಮಾತ್ಮ ಹೊರಟು ಹೋದ್ರೆ ಪರೀಕ್ಷಿತ ರಾಜರ ರಾಜ್ಯಭಾರ ಪ್ರಾರಂಭ ಆಯ್ತು. ರಾಜ್ಯಭಾರ ಪ್ರಾರಂಭ ಅಂದ್ರೆ ಒಂದು ವಾರ್ತೆ ಬಂತಂತೆ. ಏನ್ ವಾರ್ತೆ ಬಂತು ಅಂತ ಕೇಳಿದ್ರೆ, ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ. ಕಲಿಯುಗ ಬಂದಾಯ್ತು ಅಂತ ಗೊತ್ತಾಯ್ತು. ಕಲಿಯುಗ ಬಂದದ್ದು ಗೊತ್ತಾಗ್ತಿತ್ತು ಅಂತ ನೋಡ್ರಿ ಜನರಿಗೆ ಅವತ್ತಿ. ಏನ್ ಆಶ್ಚರ್ಯ ಅಲ್ಲ. ನಮಗ್ ಇವತ್ತು ಎಷ್ಟು ಘೋರ ಕಲಿಯುಗದ ಅಂದ್ರೆ ಕಲಿಯುಗದಾಗ ಇದ್ದೀವಿ ಗೊತ್ತಾಗಲ್ತ್ರಿ. ಹಂಗರಿ ಸಮುದ್ರದ ನೀರಿನೊಳಗ ಮೀನ್ ಇರ್ತದಲ್ಲ, ಅದಕ್ಕೆ ಸಮುದ್ರ ಯಾವ್ದು ಗೊತ್ತಾಗಂಗಿಲ್ಲ. ಹೊರಗೆ ತೆಗೆದಾಗ ಓಡ್ತದ ಸಮುದ್ರದ ಕಡೆ. ನಾವು ಕಲಿಯುಗದೊಳಗೆ ಇಷ್ಟು ಮಿಂಗಲ್ ಆಗ್ಬಿಟ್ಟಿವಿ, ಸೇರ್ಕೊಂಡ್ಬಿಟ್ಟಿವಿ ಅಂದ್ರೆ ನಮ್ಗೆ ಕಲಿಯುಗ ಬಂದದಂತ ಅನ್ಸ ಗೊತ್ತಾಗಿದೆ. ಯಾಕಂದ್ರೆ ಹುಟ್ಟಿದಾಗಿನಿಂದ ಹಿಂಗ ಇಟ್ಬಿಟ್ಟಿವಿ ನಾವು. ಮೋಸ, ವಂಚನೆ, ಸುಳ್ಳು ಇದ್ರ ಜೊತೆಗೆ ಬಾಳಿದ್ರಿಂದ ಸತ್ಯ, ಪ್ರಾಮಾಣಿಕತೆ ಇವ್ಯಾವುದು ಗೊತ್ತೇ ಆಗಂಗಿಲ್ಲ. ಕೇಳ್ತಾನವ ಕಲಿಯುಗ ಬಂದ್ರೆ ಏನಾಗ್ತದ ಮುಂದ. ಪರೀಕ್ಷಿತ ರಾಜನ ಕೈ ಕಲಿ ಸಿಗ್ತಾನೆ. ಸಿಕ್ಕೂಡ ಹಿಡಿದು ಬಾರಿಸ್ಕೊಂತ ಹೊರಟ. ಅವಂತನ ಕಲಿ ಅಂತಾನಲ್ರಿ, ನನ್ ಪಾಡಿ ನಾ ಇದ್ದೀನಿ, ನಾ ಏನ್ ನಿಮ್ಗೆ ತೊಂದ್ರೆ ಕೊಟ್ಟಿನಿ, ನೀವ್ಯಾಕ್ ನಮಗ ಕೊಲ್ಲಿಕ್ ಹೊಂಟೀರಿ ಅಂತ. ಪರೀಕ್ಷಿತ ಅಂದ, ನೀಗಿದ್ರೆ ಏನಾಗ್ತದೆ ಹೇಳ್ತೀನಿ ಕಲಿಯುಗದಾಗ. ಲೋಭೋ ನೃತಂ ಚೌರ್ಯ ಮನಾರ್ಯ ಮಂಹಃ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ ನವರ್ತಿತವ್ಯಂ ತದಧರ್ಮ ಬಂಧೋ ಧರ್ಮೇಣ ಸತ್ಯೇನ ಚ ವರ್ತಿತವ್ಯೇ. ಲೋಭ ಕಲಿಯ ಲಕ್ಷಣ ಮೊದಲನೇದು ನಮ್ಮಲ್ಲಿ. ನನಗೆ ಮಾತ್ರ ಆಗ್ಬೇಕು, ಉಳಿದವ್ರು ಯಾರಿಗೂ ಆಗ್ಬಾರ್ದು. ಲೋಭ ಇದು, ಮಹಾಲೋಭ, ಇದು ಕಲಿಯ ಲಕ್ಷಣ. ಆಮೇಲೆ ಅನೃತಂ ಸುಳ್ಳು ಹೇಳೋದು. ಒಂದರ ಮೇಲೊಂದು ಒಂದರ ಮೇಲೊಂದು. ಎಷ್ಟು ಚಂದ ಸುಳ್ಳು ಹೇಳ್ತಿರ್ತೀವಿ ಅಂದ್ರೆ ಮೊದಲನೇ ಸುಳ್ಳು ನಾನು ಸುಳ್ಳೋ ಸತ್ಯವೋ ಅಂತ ಅದು ಕನ್ಫ್ಯೂಸ್ ಆಗ್ಬೋದು. ಚಂದ ಸುಳ್ಳು, ಇದು ಕಲಿಯ ಪ್ರಭಾವ. ಅನೃತಂ ಚೌರ್ಯ,
ಕಳ್ಳತನ ಇನ್ನೊಬ್ರು ವಸ್ತುವನ್ನು ತಗೊಳ್ಳೋದಂತೂ ನಮಗೇನು ಸಂಕೋಚವೇ ಇಲ್ಲ. ಸುಮ್ಮನೆ ಠಕ್ ಅಂತ ತಗೊಂಡ್ಬಿಟ್ಟಿರ್ತೀವಿ. ಎಡಕ ಬಲಕ ಅವ್ರ ಮನ್ಯಾಗ ಆಗಿದ್ದು ಹೂವು ಹಣ್ಣು ಕಾಯಿ ಪಲ್ಯ ಅಂದ್ರು ನಮಗೇನ್ ಸಂತೋಷದ ಸುಗ್ಗಿರಿ. ಅವ್ರು ಏನ್ ಮಾಡ್ತಾರೆ, ಬಿಡ ಅಷ್ಟು ಇಟ್ಕೊಂಡು ಅವ್ರು ತಿಪ್ಪಿಗೆ ಹಾಕಿ ನೀ ತಗೋಬಾರ್ದು, ಅವ ನೆಲಕ್ಕೆ ಹಾಕಿ ತಿಕ್ಲಿ ನೀ ತಗೊಳ್ಳೋಂಗಿಲ್ಲ, ನಿಂದಾಲ ನೀ ಯಾಕೆ ತಗೋಬೇಕು? ನಾವು ಮಂದಿ ಮನೆಯಾಗಿನ ಬಹಳ ಚಂದ ಕಾಣಿಸ್ತಿರ್ತಾವ. ಅದಕ್ಕೆ ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಛತ್ರಿ ವಾಕಿಂಗ್ ತಗೊಂಡು ಹೋಗಿ ಆ ಗಿಡ ಹಿಡಿದು ಎಳದು, ಏನ್ ಅರ್ಜುನಿಗೂ ಅಷ್ಟು ಚಂದ ಗುರಿ ಇರ್ಲಿಕ್ಕಿಲ್ಲ, ಅಷ್ಟು ಚಂದ ಹಿಡಿದು ಎಳದು ಹೂವು ಹಣ್ಣು ಕಿತ್ಕೊಂಡು ಬಂದು ದೇವ್ರ ತಲೆಗೆ ಇಟ್ಟು ನೋಡು ನಿನ್ ಸಲುವಾಗಿ ಕದ್ದು ತಂದು ಏರ್ಸಿನಿ ದೇವ್ರಂದ ನಿನ್ನ ಕಳ್ಕೊಳಕ ನನ್ನೊಬ್ಬರ ಮಾಡಿಲ್ಲ ಸ್ವಾಮಿ. ಶಂಖಲಿಖಿತರು ಅಂತ ಅರ್ಥ ಬಂದ್ರು, ಶಂಖಲಿಖಿತರು ಅಂತ ಅರ್ಥ ಬಂದ್ರು. ಅವರು ಸ್ಮೃತಿಕಾರರು, ಶಂಖಲಿಖಿತರು. ಮಹಾಭಾರತ ವೇದವ್ಯಾಸರ ಕಥೆ ಬರೀತಾರೆ. ಶಂಖ ಅಂತ ಅಣ್ಣ, ಲಿಖಿತ ಅಂತ ತಮ್ಮ ಬಂದಿದ್ದ ಅಣ್ಣನ ಮನ್ಯಾಗ. ಅಣ್ಣ ತಮ್ಮ ಬೇರೆ ಬೇರೆ ಇರ್ತಿದ್ರು. ಬಂದ ಅಣ್ಣ ಎಲ್ಲ ಹೋಗಿದ್ದ ಅನ್ನೋದಕ್ಕೆ ನೋಡ್ತಾರ ಪಾಪ ಅವನೇ ಅಂಗಳದಾಗ ಮಾವಿನ ಹಣ್ಣ ಗಿಡ ಆಗಿತ್ತು, ಹಣ್ಣು ಚಂದ ಇತ್ತಂತ ಆಶಾ ಬಂತು, ಕಿತ್ತಿದ ತಗೊಂಡ ತಿಂದು ಬಿಟ್ಟ. ಅಣ್ಣನ ಬೈದ್ರಿ, ಮಂದಿ ಬೈದಲ್ಲ, ಹಣ್ಣು ಕಿತ್ತಿ ತಿಂದ. ಅಣ್ಣ ಬಂದ ಅಷ್ಟೊತ್ತಿಗೆ, ಅಣ್ಣ ಏನು ಇಲ್ಲ ಮತ್ತ ಹಣ್ಣು ತಿನ್ಕೋತ್ ಕೂತಿದ್ದ. ಅಣ್ಣ ಕೇಳ್ದ, ನೀ ನನ್ನ ಮನೆ ಹಣ್ಣು ಹೆಂಗ್ ತಿಂದಿ ಅಂತ ಕೇಳ್ದ. ಅಣ್ಣ ನೀನು ನಂದ ಮನೆದು ನೀ ನನಗ ಕೇಳ್ದ ಹೆಂಗ ತಿಂದಿ ಅಂತ ಕೇಳ್ದವ. ನಂದದು ನೀ ಚೌರೆ ನೀ ಕಳ್ತನ ಮಾಡಿದೀಗ ಅಂದ. ಹಂಗಾಗ ತಪ್ಪ ಶಿಕ್ಷಾ ಕೊಡು ಅಂದ. ಅಷ್ಟು ಪ್ರಾಮಾಣಿಕ ಇದ್ರಿ ಅವ್ರು. ಹೌದಾ, ಅವ್ರು ಕೆಲಸ ಮಾಡು, ರಾಜನ ಕಡೆ ಹೋಗು, ನಾ ಕಳ್ತನ ಮಾಡಿ ಅಂತ ಹೇಳಿ ಅವನ್ ಶಿಕ್ಷೆ ಕೊಡ ತಗೋ ಹೋಗ ಅಂತ ಹೇಳ್ಬಿಟ್ರು. ಸೀದಾ ರಾಜನ ಮನೆಗೆ ಬಂದ. ರಾಜ ಕೇಳಿದ್ರಿ, ನಾ ಹಿಂಗಾಗಿತ್ತು ಅಣ್ಣನ ಮೇಲೆ ಹಣ್ಣು ತಿಂದೀನಿ, ಅದಕ್ಕೆ ಮತ್ತೆ ಏನ್ ಶಿಕ್ಷೆ ಕೊಡ್ತಿರ್ಕೊಡ್. ರಾಜ ಅಂದ, ಹೋಗ್ರಿ ಅಲ್ರಿ ಆಚಾರ ನಿಮ್ಮನೆ ಅಣ್ಣನ ಹಣ್ಣು ಇಲ್ಲ, ನಮ್ಮ ಅಣ್ಣನೇ ಹೇಳಿ ಶಿಕ್ಷೆ ಕೊಡೋದು ತಿಳ್ಕೊಂಡು ಹಿಂಗ ಎರಡೂ ಕೈ ಕತ್ತರಿಸುತ್ತೆ. ಕಳ್ಳತನಕ್ಕೆ ಎರಡೂ ಕೈಗಳನ್ನು ಕತ್ತರಿಸ್ಬೇಕು ಅಂತ ನಿಯಮ ಅಂತ. ಕತ್ತರಿಸಿಕೊಂಡ, ಅಕ್ಷರಶಃ ಕತ್ತರಿಸಿಕೊಂಡು ಮನೆಗೆ ಬಂದ. ಅಣ್ಣ ಮುಂದೆ ನಿಂತ್ಕೊಂಡ. ಅಣ್ಣ, ನಾನು ಕೇಳದೆ ತಿಂದದ್ದಕ್ಕೆ ಎರಡೂ ಕೈಗಳನ್ನು ಕತ್ತರಿಸಿಕೊಂಡಿದ್ದೇನೆ, ಏನ್ ಮಾಡ್ಬೇಕಂತ ಹೇಳುವಂತ. ಹೌದಾ, ನದಿಗೆ ಹೋಗಿ ಸ್ನಾನ ಮಾಡುವಂತ. ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ಮತ್ತೆ ಎರಡೂ ಕೈಗಳು ಜೋಡಿಯಾಗಿ ಬಂದಿದ್ದು ಅವರಿಗೆ. ಆ ನದಿ ಹೆಸರು ಬಾಹುದ ಅಂತ. ನದಿ ಹೆಸರು ಬಾಹು ದದಾತಿ ಇತಿ, ಎರಡೂ ಬಾಹುಗಳನ್ನು ಕೊಟ್ಟಿರುವಂತಹ ನದಿ. ಅಂದ್ರೆ ಅಷ್ಟು ಧರ್ಮ ಸೂಕ್ಷ್ಮ ಇದೆ. ಇನ್ನೊಬ್ಬರ ವಸ್ತುವನ್ನು ಮುಟ್ಟಬಾರ್ದು, ಎತ್ತಬಾರ್ದು, ತಗೋಬಾರ್ದು. ಎಲ್ಲಿ ಎತ್ತದ ಅಲ್ಲೇ ಬಿದ್ದಿರ್ಬೇಕು. ಅಲ್ರಿ ಎತ್ತುಕೊಡ್ಬಾರ್ದು. ಎತ್ತು ಕೊಡೋಣ ಯಾರು ಕೊಡಂತ ಹೇಳಿ ಅವ ಹೇಳ, ನಿಂಗೆ ಎತ್ಕೊಡು ಅಂತ ಹೇಳಿ ಅವ ಹೇಳ್ಬೇಕು. ಅದು ಸ್ವಲ್ಪ ಎತ್ಕೊಡ್ಬಾರ್ದು, ನೀ ಮುಟ್ಟಬೇಕು. ಅಂದ್ಮೇಲೆ ಕಲಿಯುವುದು ಲಕ್ಷಣ. ತಗೊಳ್ಳೋದೇ ತಗೊಳ್ಳೋದು. ಚೌರ್ಯ ಅನಾರ್ಯಂ, ದುಷ್ಟತನ ಅಂಬುದು, ವಂಚಕತನ ಅಂಬುದು ಪರಮಾವಧಿ. ಇನ್ನ ಜ್ಯೇಷ್ಠ ಚಮ ಯಾ ಕಲಹಶ್ಚ ಜಗಳ ಡಂಭ. ಇದು ಡಂಭಾಚಾರ ನೋಡ್ಬೇಕ್ರಿ, ಭಾರಿ ಇರ್ತದ. ಡಂಭಾಚಾರದ ಏನ್ ಗೊತ್ತೇನ್ರಿ, ಜ್ಞಾತ್ವಾಪಿ ಆತ್ಮನೋ ಅಲ್ಪತ್ವ ಮಹತ್ವ ಪ್ರದರ್ಶನ. ನಾ ಸಣ್ಣವಾನ್ ಗೊತ್ತಿರ್ತದ, ಮಂದಿ ಮುಂದೆ ದೊಡ್ಡವರು ತೋರ್ಸ್ಕೊಡು. ಇದು ಡಂಭ ಐತಿ. ಒಂದ್ ದಿವಸ ದೇವ್ರ ಪೂಜೆ ಮಾಡಂಗಿಲ್ಲ, ಸಂಧ್ಯಾನ ಮಾಡಂಗಿಲ್ಲ, ಲಕ್ಷ ನಾಮ ಹಾಕೊಂಡಿರ್ತಾನ. ನೋಡಿದ್ರೆ ಸಾಕ್ಷಾತ್ ಶ್ರೀಮದಾಚಾರ್ಯ ಪರಂಪರೆಯಲ್ಲಿ ಸಾಕ್ಷಾತ್ ಶ್ರೀಮದಾಚಾರ್ಯ ಪರಂಪರೆಯಲ್ಲಿ ಬಂದಿರುವಂತಹ, ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದಿರುವಂತಹ ವ್ಯಕ್ತಿ ಅಯ್ಯೋ, ಸಂಧ್ಯಾವನೆ ಮಾತ್ರ ಬರಂಗಿಲ್ಲ. ಯಾಕೆ ಡಂಬಾಚಾರ? ಪಾಪ ಒಬ್ಬರು ಮಂದಿ ಮುಂದೆ ಹೇಳ್ಕೋತಿದ್ರಂತ. ಏನ್ ಹೇಳ್ಕೋತಿದ್ರು? ನಾನು ಮೊನ್ನೆ ವಿಷ್ಣು ಪಂಚಕವನ್ನ ಮಾಡಿದ್ದೇನೆ, ವಿಷ್ಣು ಪಂಚಕವನ್ನ ಮಾಡಿದ್ದೇನೆ, ಏಕಾದಶಿ ಚಾತುರ್ಮಾಸ್ಯಗಳನ್ನಂತೂ ಮಾಡೇ ಮಾಡಿದ್ದೀನಿ. ಅವ್ನು ಗೊತ್ತಾತ್ರಿ, ಇವ ಇಷ್ಟು ಹೇಳಿದ್ರೆ ಮಾಡಿಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಸುಮ್ಕುಡ್ಬೇಡ್ರಿ. ಹಂಗಾಗಿ ನಿಮ್ಮ ಮನೆ ವಿಷ್ಣು ಪಂಚಕವನ್ನು ಮಾಡಿರ್ಬೇಕಲ್ಲ ಅಂದ ಕೂಡಲೇ ಹೌದು. ಇದು ಕಲಿಯುವ ಪ್ರಭಾವ. ಇಲ್ಲದೇ ಇರುವಂತಹದ್ದು ತೋರಿಸಿಕೊಳ್ಬೇಕು. ಲೋಭೋನೃತಂ ಜ್ಯೇಷ್ಠ ಚಮಾಯ ಕಲಹಶ್ಚ ಡಂಭಕ ನವದ್ದಿತವ್ಯಂ ಭವತಾ ಕಥಂಚಿತ್. ಕಲಿ ನೋಡಿಸ್ದ. ಆದ್ರೂ ಕಲಿಗೆ ಸ್ಥಾನ ಬೇಕಾಗಿತ್ತು. ಸ್ಥಾನಗಳನ್ನು ಇಸ್ಕೊಂಡ. 5 ಸ್ಥಾನಗಳನ್ನು ಕೊಟ್ಟಿದ್ದಾನೆ. 5ನೇದ್ದು ಬಂಗಾರದಲ್ಲಿ ಕೊಟ್ಟಂತ ದ್ಯೂತಂ ಪಾನಂ ಸ್ತ್ರೀಯ ಸೂರ ಯತ್ರ ಧರ್ಮ ಚತುರ್ವಿಧ ಪುರಶ್ಚ ಯಾಚಮಾನಾಯ. ಜಾತರೂಪವನ ಪ್ರಭು ಕೊಟ್ಟಿದ್ದಾನೆ ಬಂಗಾರದಲ್ಲಿ. 5 ಸ್ಥಳಗಳಲ್ಲಿ ಕೊಟ್ಟ ಮೇಲೆ ಮುಂದೆ ಒಂದು ದಿವಸ ಇದು ಕಲಿ ನಿಗ್ರಹ ಮಾಡಿದ ಕೆಲಸ. ವಿಷ್ಣು ತೀರ್ಥರಂತಾರ, ಪರೀಕ್ಷಿತ ಮಹಾರಾಜ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಕಲಿಯನ್ನ ಕಟ್ಟಿ ಹಾಕಿ ಕಟ್ಟಿಕೊಟ್ರು. ಯಾಕ? ಅವ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕ್ರಿ. ಯಾಕ ಎಲ್ಲಿ ಇಲ್ಲದ ಜಾಗ, ಕಲಿ ಇಲ್ಲದ ಜಾಗ ಇಲ್ಲದೆ ಎಲ್ಲಾ ಕಡೆ ಇದ್ದಾನ ಕಲಿ. ಅಂಥವನನ್ನ 5 ಜಾಗದಲ್ಲಿ ಬಂಧಿಸಿ ಕೂಡಿಸಿದ್ರಿಂದ ಪರೀಕ್ಷಿತ ಮಹಾರಾಜ ಬಹಳ ಶ್ರೇಷ್ಠ. ಅದಕ್ಕೆ ಪರೀಕ್ಷಿತರ ಸ್ಮರಣೆ ಮಾಡಿದ್ರೆ ಕಲಿ ಬಾಧೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹೆಂಗ ಋತುಪರ್ಣಸ್ಯ ರಾಜರ್ಷಿ ಕೀರ್ತಂ ಕಲಿನಾಶ್ರಮ ತಿಳ್ಕೊಂಡು ಹೇಳಿ ಕಲಿಯ ಇದು
ದಮಯಂತಿ ನಳ ಋತುಪರ್ಣಸ್ಯ ರಾಜರ್ಷಿ ಇವರೆಲ್ಲ ಹೇಳಬೇಕು. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ ಅಂತಿದೆಯೋ ಅಂತ ಪರೀಕ್ಷಿತಸ್ಯ ಕೀರ್ತನಂ ಕಲಿನಾಶನಂ ಅಂತ ತಿಳ್ಕೊಳ್ಬೇಕು. ಹೋದ ಆ ಶನೀಕೃಷಿಗಳ ಆಶ್ರಮಕ್ಕೆ ಹೋಗಿದ್ದಾನೆ. ಬಾಯಾರಿಕೆ ಆಗಿತ್ತು, ನೀರು ಕೊಡ್ಲಿಲ್ಲ ಅಂತ ಮೃತವಾದ ಸರ್ಪವನ್ನ ಎತ್ತಿ ಅವ್ರ ಮೇಲೆ ಹಾಕಿದ. ಶೃಂಗಿ ಶಾಪ ಕೊಟ್ಟಿದ್ದಾನೆ. ಇತೋ ಲಂಘಿತ ಮರ್ಯಾದ ತಕ್ಷಕ ಸಪ್ತಮೇ ಧಕ್ಷತಿ ಸ್ಮ ಕುಲಾಂಗಾರಂ ಪಿತುರ್ಮೇ ಚೋರಿತೋ ಗೃಹಾತ್. ಅದಕ್ಕೆ ನಮ್ಮ ಅಪ್ಪಗೆ ಅಪಮಾನ ಮಾಡಿದವ ಇವತ್ತಿಂದ ಸರಿಯಾಗಿ 7ನೇ ದಿವಸ ಸತ್ತು ಹೋಗಿ ಶಾಪ ಹಾಕ್ಬಿಟ್ಟು. ವಾರ್ತೆ ಬಂತು ಪರೀಕ್ಷಿತ ರಾಜನಿಗೆ. ಕಳವಳಗೊಂಡನ ಅಂದ್ರೆ ಕಳವಳಗೊಳ್ಳಿಲ್ಲ. ಇದೇ ಜ್ಞಾನಿಗಳ ಲಕ್ಷಣ, ಭಾಗವತೋತ್ತಮ ಲಕ್ಷಣ. ಏನು ಮರಣ ತಾನೆ ಬಂದು ಬಿಡು ಅಂದ್ರು. ಯಾರೋ ಬೇರೆ ಅವ್ರಿಗೆ ಕೇಳಿದ ನಮ್ಮೂರಿನ ಕವಿಗಳು ಏನು ಅಂದ್ರೆ ನಿಮಗೆ ಮರಣ ಕಂಡರೆ ಭಯವ ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳಿದ್ರಂತ ನೋ ವೇ ಅಂದ್ರಂತ. ಏನ್ರಿ ಮರಣ ಕಂಡ್ರೆ ಭಯವಿಲ್ಲ ಅಂತ? ಹೌದು, ಯಾಕ? ನಾ ಇರೋ ತನಕ ಅವ ಬರಂಗಿಲ್ಲ, ಅವ ಬಂದಾಗ ನಾ ಇರಂಗಿಲ್ಲ. ಭಯ ಯಾಕೆ? ಎದುರಿ ಕಂಡ್ರೆ ಭಯ ಹಾಕೋದಿಲ್ಲ. ಯಾರೋ ಕೇಳ ನಿಮ್ಗೆ ಆಚಾರ ಕಂಡ್ರೆ ಭಯವ? ಹೌದು, ಯಾಕೆ ಎದುರಿ ಕಾಣಿಸ್ತಾರ. ಮರಣ ಕಂಡ್ರೆ ಭಯವ? ಇಲ್ಲ, ಯಾಕೆ? ಕಂಡರೆ ತಾನೇ ನಾನು ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾನು ಇರೋದಿಲ್ಲ, ಅಂದ್ರೆ ಭಯ ಯಾಕೆ? ಹಾಗಾದ್ರೆ ಪರೀಕ್ಷಿತರಿಗೆ ಭಯವಾಯಿತೆ ಅಂದ್ರೆ ನಾವೇ ಭಯ ಇಲ್ಲೇ ಇಲ್ಲ. ಜನಮೇಜನಿಗೆ ಪಟ್ಟ ಕಟ್ಟಿ ಕೊಟ್ಟ, ನೇರ ಬಂದ್ಬಿಟ್ಟ ಗಂಗಾ ದಂಡಿಗೆ. ಯಾಕೆ? ಗಂಗಾ ತೀರ ಅಂದ್ರೆ ಜ್ಞಾನಿಗಳ ವಾಸ. ಎಲ್ಲಿ ಗಂಗಾ ಇರ್ತದೋ ಅಲ್ಲಿ ಜ್ಞಾನಿಗಳು ತುಂಬಿ ತುಂಬಿ ತುಂಬಿದ್ರೊಳ್ತಿರ್ತಾರಂತ. ಬಂದೇ ಬಿಟ್ಟ. ಬಂದ್ರೆ ಕೃಷ್ಣಾಂಗ್ರೆ ಸೇವಾ ಯಾವೈನ ಸಶ್ರೀ ತುಳಸಿ ವಿವಿಶ್ರ ಕೃಷ್ಣಾಂಗ್ರೇಣ್ಯಭ್ಯಧಿಕಾಂಬುನೇತ್ರೀ ಪುರಾತ್ಯಶೇಷಾನುಭಯತ್ರ ಲೋಕ ಕಸ್ತಾನ್ನ ಸೇವೇತ ಮರಿಷ್ಯಮಣಃ. ಗಂಗಾ ಗಂಗಾ ಅನ್ಕೊಂಡ್ ಬಂದಿದ್ದಾನೆ. ಅಲ್ಲಿ ಹೋಗಿ ಇವತ್ತಿನ ಗಂಗಾ ನೀರು ಕುಡಿಲಿಕ್ಕೆ ಯೋಗ್ಯದ ಇಲ್ಲೋ ನಾ ಹೇಳಲಾರೆ, ನನಗೆ ಧೈರ್ಯ ಇಲ್ಲ. ಪರೀಕ್ಷಿತ ರಾಜರ ಕಾಲದ ಗಂಗಾ ನದಿ ನೀರು ಮಾತ್ರ. ಅದಕ್ಕೆ ಹೇಳ್ಬೇಕಂತ ಏನೂ ಬಯಸಂಗಿಲ್ಲ ಅಂತ ಜನ. ಹೋಗಿ ಒಂದು ಬೊಗಸೆ ನೀರು ತಗೊಂಡು ಕುಡಿದು ಬಿಟ್ರೆ ಸುಧಾತ ಸ್ವಾದೀಯ ಸಲಿಲ ಭರಮಾ ತೃಪ್ತಿ ಪಿಬತಾಂ ಜನಾನಾಮಾನಂದ ಪರಿಹಸತಿ ನಿರ್ವಾಣ ಪದವೀಂ. ನೀರು ಕುಡಿದು ಯಾರು ಗಂಗಾ ನೀರು ಪಾನ ಮಾಡಿದ್ದಾರಲ್ಲ ಅವರು ಸ್ವರ್ಗದಿಂದ ವಿಮಾನಗಳು ಬಂದ್ರೆ ನಿಮ್ ಸ್ವರ್ಗ ಅಲ್ಲೇ ಇಟ್ಕೊಂಡ್ರೆ ನಮ್ಗೆ ಬೇಡ, ಈ ನೀರೇ ಬೇಕು ಅಂತ ಹೇಳ್ಬೇಕಂತೆ. ಅಷ್ಟು ಚಂದಾದ ನೀರು. ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ ವಿಲೋಲತ್ವಾನೀರಂ ತವ ಜನನಿತಿರಂ ಶಿತವತಾಂ ಸುಧಾತ ಸ್ವಾಧೀಯಃ ಸಲಿಲಪರಮಾ ತೃಪ್ತಿ ಪಿಬತಾಂ ಜನಾನಾಮಾನಂದಃ ಪರಿಹಸತಿ ನಿರ್ವಾಣ ಪದವೀಂ. ತಮ್ಮ ರಾಜ್ಯವನ್ನ ಮನೆಯನ್ನ ಎಲ್ಲಾ ಬಿಟ್ಟುಕೊಂಡು ಬಂದು ಗಂಗಾ ದಂಡೆಯ ಮೇಲೆ ಕೂತು ಅದನ್ನ ನೀರು ಕುಡಿಬೇಕು. ಅಂದ್ರೆ ಗಾಳಿ ಬೀಸಿದ್ರೆ ಗಂಗಾ ದಂಡಿ ಮೇಲೆ ಕೂತು ಗಂಗಾದ ಮೇಲೆ ನೀರು ಗಾಳಿ ಬಂದಿರ್ತದೆ ನೋಡ್ರಿ, ಅದನ್ನ ತಾಕ್ಸ್ಕೊಳ್ಳಿಕ್ಕೆ ಹೋಗಿ ಕೂತಿರ್ಬೇಕಂತ ನೆನಪಿಟ್ಕೊಳ್ರಿ. ಕಾಶಿಗೆ ಹೋಗೋದು ಕೆಲವ್ರು ಹೋಗ್ತಿರ್ತಾರೆ ಕಾಶಿ ಹತ್ರ, ದುಡು 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 ಹೋಗೋದು, ಇಳಿಯೋದು. ಆ ಇಳಿಯೋದು ಅಂದ್ರೆ ಏನ್ರಿ? ರೂಮ್ ಎಲ್ಲ ಕೊಡ್ರಿ ರೂಮಿನ ಕಿಲಿ ತಗೊಳ್ಳೋದು, ಸಾಮಾನು ಹಾಕೋದು, ಕಿಲಿ ಹಾಕೋದು, ತುಗುಕ್ಕಂತ ಕಾಡಿ ಸ್ನಾನ ಮಾಡೋದು. ಗಂಗಾದಾಗ ಬಂದು ಕಾಫಿ ತಿಂಡಿ ಟೀ ಹೇಳ್ದ ಅಲ್ಲೋ ಅಪ್ಪಿ ಇದು ಮನ್ಯಾಗ ತಗೊಳ್ಳಿ ಬರ್ತಿರ್ತೀನಿ ನಿನಗ. ಇಲ್ರಿ, ತೀರ್ಥಕ್ಷೇತ್ರದಲ್ಲಿ ವಿಶೇಷವಾಗಿ ತಗೋಬೇಕು ಅಂತ ಹೇಳ. ಆ ತೀರ್ಥಕ್ಷೇತ್ರದಲ್ಲಿ ವಿಶೇಷವಾಗಿ ತಗೊಳ್ಳಿಕ್ಕೆ ಬಂದಿರ್ತಾರೆ ಕೆಲವರು. ಮನೆಯೊಳಗೆ ಒಂದೇ ಸಲ ತಗೊಳ್ತಾರೆ, ಯಾಕಂದ್ರೆ ಹೆಂಡತಿ ಬೈತಿರ್ತಾಳೆ ಕೆಲಸ ಉಳಿಬೇಡಿ ತಿಳ್ಕೊಂಡು. ತೀರ್ಥಕ್ಷೇತ್ರ 4 ಸಲ ತಗೊಳ್ತಾರೆ, ಸಮರ್ಥವಾಗಿ. ಯಾಕೆ? ಹೆಂಡತಿ ಇಲ್ಲ, ಗಂಡಿಲ್ಲ, ಕೇಳೋದಿಲ್ಲ ಹೇಳೋದಿಲ್ಲ ಅಂತ ಹೇಳಿ ಅದಕ್ಕೆ ಹೋಗೋದಾಗ್ಲಿ. ನಾವು ಮನೆಯಲ್ಲಿ ಮಾಡಿದ್ದೆಲ್ಲ ಬಿಟ್ಟು ತಾನೇ ಅಲ್ಲಿ ಹೋಗ್ಕೋತಿರ್ಬೇಕು. ಇಲ್ಲಿ ಊಟ ಬೇಕು, ಬದುಕಲಿಕ್ಕೆ ಆಗೋದಿಲ್ಲ, ತಿನ್ರಿ, ತಿಳಿಬೇಡ ಅಂದಿಲ್ಲ. ಎಲ್ಲಾ ವಿಷಯಗಳ ಸಂಪರ್ಕವನ್ನು ಅಲ್ಲೇ ಇಟ್ಕೊಂಡು ಮತ್ತೆ ಅಲ್ಲೇ ಹೋಗ್ಕೊಂಡು ಏನ್ ಮಾಡ್ಬೇಕಾಗಿತ್ತು? ತಗೊಂಡು ಗಂಗಾದಿಗೆ ಹೋಗ್ಕೊಂಡು ದಂಡಿ ಮೇಲೆ ಕೂಡ್ರಿ, ಬರೀ ಗಾಳಿ. ಎಷ್ಟು ಪುಣ್ಯದ, ಎಷ್ಟು ಆನಂದದ. ಅದಕ್ಕ ಅಪಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯ ಸಹಸಾ. ಪರೀಕ್ಷಿತ ರಾಜ ಬಂದ ಕೂತ್ಕೊಂಡ. ಎಲ್ಲಾರು ಬಂದ್ರಿ. ಎಲ್ಲಾರು ಅಂದ್ರೇನ್ರಿ? ಅತ್ರಿರ್ವಸಿಷ್ಠಃ ಚವನ ಶರದ್ವಾನ್ ಅರಿಷ್ಟನೇಮಿಃ ಭೃಗುರಂಗಿರಾಶ್ಚ ಪರಾಶರೋಗಾದಿ ಸುತೋತರಾಮಃ ಉಚತ್ಯ ಇಂದ್ರ ಪ್ರಭವಿಧ್ವವಾಗೌ ಮೇಧಾತಿಥಿಃ ದೇವಲ ಆಷ್ಟಿಷೇಣಃ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿಃ ದ್ವೈಪಾಯನೋ ಭಗವಾನ್ ನಾರದಶ್ಚ. ಎಲ್ಲಾರು ಬಂದ್ರು. ಬಹಳ ಸಂತೋಷ ಆತ್ರಿ. ಅವ ಎಲ್ಲಾರನ್ನು ಕರ್ಕೊಂಡು ಬಂದು ಪೂಜಾ ಮಾಡಿ ಕೂಡಿಸಿದವ್ರಿಗೆ ಹೇಳಿದಂತ ಗಾಯಥ ವಿಷ್ಣು ಗಾಥಾಹ. ನಾ 7 ದಿವಸ ಬದುಕ್ತೀನಿ, ಅಷ್ಟರಲ್ಲಿ ಭಗವಂತನ ಕಥೆ ಕೇಳ್ಬೇಕು ಅಂತಲ್ಲ ಪುರಾಣ ಹೇಳ್ರಿ ಅಂತ ಹೇಳಿದಂತ.
ಎಲ್ಲರೂ ಹೇಳಿದ್ರಂತ ಇವತ್ತಿಂದ ಒಂದು ವಾರ ನಮ್ದು ಮೌನ ವ್ರತ ಆಗ್ತದೆ. ಆಚಾರ್ಯನ ಪುರಾಣ ಕರೆಸಿ ಪುರಾಣ ಹೇಳ್ರಿ ಆಚಾರ್ಯ, ಇಲ್ಲ ಇವತ್ತಿಂದ ನಾನು ಮೌನ ವ್ರತ ಅಂದ್ರೆ ಏನ್ ಮಾಡ್ಬೇಕು? ಯಾಕ್ರಿ ಆಚಾರ್ಯ ನಿನಗೆ ಹೇಳೋ ಆಚಾರ್ಯ ಮಲ್ಲಿಕತಾರಲ್ಲಪ್ಪ, ಯಾರವರು? ತತ್ರ ಭವದ್ ಭಗವಾನ್ ವ್ಯಾಸಪುತ್ರಃ ಯದೃಚ್ಛಯಾಗಾಮಠಮಾನೋ ನಪೇಕ್ಷಃ ಅಲಕ್ಷ್ಯಲಿಂಗಃ ನಿಜಲಾಭದೃಷ್ಟಃ ವ್ರತಶ್ಚ ಬಾಲೈಃ ಅವಧೂತವೇಷಃ. ಶುಕಾಚಾರ್ಯ ಬರ್ತಾ ಇದ್ದಾರಂತೆ. ಊರ್ನಾಗಿದ್ದ ಹೆಣ್ಮಕ್ಳೆಲ್ಲ ಶುಕಾಚಾರ್ಯ ನೋಡಿ ತಮ್ ದಟ್ಟ ವರ್ಷಂ ಸುಕುಮಾರ ಪಾದ ಕಪೋಲ ಗಾತ್ವಂಸ ಇವ್ರ್ಯಾಕ್ ಸ್ವಾಮಿಗಳಾದ್ರೋ ಏನೋ ಅನ್ಕೊಂಡ್ರಂತ ಊರ್ನಾಗಿದ್ದವರೆಲ್ಲ. ಭಾಗವತ್ ಶ್ಲೋಕದ ಸ್ತ್ರೀಣಾಂ ಮನೋದ್ಯಂ ಚಿರಸ್ಮಿತೇನ ವೇದವ್ಯಾಸರು ಬರೀತಾರ. ಶುಕಾಚಾರ್ಯ ಒಂದು ಸ್ಮೈಲ್ ಕೊಟ್ರೆ ಹೆಣ್ಮಕ್ಳೆಲ್ಲ ಅನ್ಕೋಬೇಕಂತ, ಯಾಕೆ ಸ್ವಾಮಿಗಳಾದ್ರು ಏನೋ ಅಷ್ಟು ಚಂದ ಶುಕಾಚಾರ್ಯರು. ಸ್ತ್ರೀಣಾಂ ಸಂಸ್ಕೃತ ಬರ್ತಾ ಇಲ್ಲೋ, ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ಒಂದು ಸ್ಮೈಲ್ ಅಷ್ಟೇ ಮುಗಿದೋತು. ಅಂಥವ್ರು ಬಂದಿದ್ದಾರೆ. ಪರೀಕ್ಷೆಗೆ ಹೇಳಿದ್ರೆ ವ್ಯಾಸರು ಹೋಗೋ ನಿಮ್ ಗುರುಗಳ ಕರ್ಕೊಂಬ. ಎದ್ದ ಓಡಿದ, ಬಂದಾರು ತಟ್ಟೆ ತಗೊಂಡ, ದೊಡ್ಡ ಕೊಡ ತಗೊಂಡ, ನೀರ್ ತಗೊಂಡ, ಹೋಗಿ ನಿಲ್ಸಿದ್ರು. ಪಾದ ಇಡ್ರಿ ಗುರುಗಳೇ ಅಂದ್ರು. ಕೂಡಿಸಿ ಪಾದ ಇಡಿಸಿ ಅಸ್ಮಿನ್ ರಾಷ್ಟ್ರೇಷ್ಟ್ರ ಯಮಾವೇಶಯಾಮ್ಯತೋ ದೇವೇ ಪ್ರತಿಪಸ್ಯಾಮ್ಯಾಪಕ. ಪಾದ ತೊಳೆದ, ತಲೆ ಮೇಲೆ ನೀರು ಹಾಕೊಂಡ, ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ವ್ಯಾಸಪೀಠದ ಮೇಲೆ ಕೂರಿಸಿದ್ದಾನೆ. ಕೇಳಿದ ಪ್ರಿಯಮಾಣಸ್ಯ ಯತ್ಕಾರ್ಯ ಪುರುಷಸ್ಯ ಸರ್ವದ. ಸ್ವಾಮಿ ಇನ್ನು 7 ದಿವಸ ಉಳ್ಕೊಂಡದ, ಏನ್ ಸಾಧನೆ ಮಾಡ್ಬೇಕು ಹೇಳ್ರಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ ಎಂಬಲ್ಲಿಗೆ ಪ್ರಥಮ ಸ್ಕಂದ ಮುಕ್ತಾಯವಾಗ್ತಾ ಇದೆ. ಶ್ರೀ ಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವಪ್ನಿಕಂ ಪ್ರಕ್ಷಯಂ ಯಾಂತಿ ದುಃಖಾನಿ ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿತಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಪ್ರೀಣಯಾಮೋ ವಾಸುದೇವಂ. ಕೃಷ್ಣ ಸರಿ ಅಂದ್ರೆ ದೊಡ್ಡದೇ ಇಲ್ಲ. ಆ ರಾವಣ ಮನೆ ಯಾಕೋ ಆಗ್ತಿತ್ತು, ಬಹಳ ಎತ್ತಿತ್ತು. ಆ ಹೂ ತುಳಸಿ ಬೆಳೆಸ್ಬಿಡಿ. ಸುಭಾಷ್ ಕೊಟ್ಟಿನ ಅದಕ್ಕೆ ಹೇಳಿದ್ದೀರ ಬೇರೆ ವಿಷಯ ಇರಲೇಬೇಕು. ಲೈವ್ ಬರ್ತದ ಬರ್ತದ ಏನ್ ಗ್ರೂಪಿಗೆ ಹಾಕ್ಬಿಟ್ಟಿನಿ. ಸರಿ 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 ಇಲ್ಲಿ ನೋಡ್ರಿ ಆ ಪುಸ್ತಕ ಇಡ್ರಿ.
ಹಾ ಇಲ್ಲಿ ಹಾಕ್ಬಿಡಿ ದಕ್ಷಿಣೆ. ಐದು ಲಕ್ಷ ಐದು ಹಾಕಲ್ಲ ಲಗ್ನ ಮಾಡ್ಕೊಂಡು